ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾತ್ಯಮೀಶಂ ವಂದೇ ಭವಗ್ರಹಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ದೃಷ್ಟ್ವೈವ ಜಾತುಷಗೃಹಂ ವಸಯಾ ಸಮೇತಂ ತದ್ಗ್ರಂಥತೋ ವೃಷಃ ಸುತಃ ಅವಮಾನಜಾತಂ ತಂ ಚಾತಿ ಪಾಪಮವದತ್ ಸುಮುಖೈಷ ಪಾಪೋ ಹಂತುಂ ನ ಇಚ್ಛತಿ ಸದಾ ಭವಚ ಪ್ರತೀತಃ. ದೃಷ್ಟ್ವಾ ಏವ ಆಯ್ತು, ನೋಡಿದ ತಕ್ಷಣ ಜಾತುಷಗೃಹ, ಲಾಕ್ಷಾಗೃಹ ಜಾತುಷಗೃಹ ಎರಡು ಒಂದೇ. ಆ ದೃಷ್ಟಿಯಿಂದ ಹೇಳಿದ ಕೇಳಿಕೊಂಡ. ವೃಷಸುತಃ ಪವಮಾನ ಜಾತಂ, ಧರ್ಮರಾಜ ಯಮಸುತ, ಭೀಮಸೇನಿದರು ವಾಯುಸುತ ಕೇಳಿಕೊಂಡ ಅಂತ ಹೇಳಿ. ಪಾಂಡರಾಜ ಆಗಲೇ ಹೇಳಿದ್ದ, ಯಾವ ಮಗನ ಯಾರಿಂದ ಮಗನನ್ನು ಪಡೆಯಲಿ ಅಂತ ಹೇಳಿದಾಗ, ನ ಧರ್ಮತೋ ವಿನಾ ಭೂ ಹಿ ರಕ್ಷಣಂ ಭವೆ, ಭೂಮಿಯ ರಕ್ಷಣೆ ಆಗಬೇಕಾದ್ರೆ ಧರ್ಮ ಬೇಕು. ಆಗ ಧರ್ಮರಾಜ ಹುಟ್ಟಿದ. ಮತ್ತೊಬ್ಬ ಮಗ ಯಾರು ಬೇಕು ಅಂತ ಕೇಳಿದಾಗ, ಆತ ರಕ್ಷಣೆಗೆ, ಧರ್ಮದ ರಕ್ಷಣೆಗೆ ಬಾಹುಬಲ ಜ್ಞಾನಬಲ, ಬಾಹೋರ್ಬಲ ಜ್ಞಾನಬಲಾಚ್ಚ ಧರ್ಮ ರಕ್ಷ ಅಂತವನು ಕರೆ ಅಂತ ಹೇಳಿದ. ಭೀಮಸೇನ ಬಂದಿ. ಸೊ ಧರ್ಮರಾಜರ ರಕ್ಷಣೆ ಮಾಡೋ ಜವಾಬ್ದಾರಿ ಯಾರ್ದೀಗ? ಅದರಿಂದ ಒಂದು ಗೊತ್ತಾಯ್ತು. ಈಗ ಒಂದು ಹೊಸ ವಿಷಯ ಏನು ಅಂದ್ರೆ, ಗರ್ಭಾಚರಣೆ ಮಾಡ್ತಿದ್ರೆ ಯಾರು ಕಾಪಾಡ್ತಾರೆ? ವಾಯುದೇವರು ಕಾಪಾಡ್ತಾರೆ. ಧರ್ಮಿಷ್ಠರನ್ನು ಕಾಪಾಡೋ ಜವಾಬ್ದಾರಿ ಅವ್ರದ್ದಾದ್ರಿಂದಾಗಿನೇ ಧರ್ಮಾಷ್ಟಾನ ಬಿಟ್ಟರೆ ಹೋಯ್ತು. ಕಸ್ಟೋಡಿಯನ್ ಧರ್ಮದ ಇವರು. ಪವಮಾನ ಜಾತಂ ತಂಚಾತಿ ಪಾಪಮವದ ಸುಮುಖೈಷ ಪಾಪೋ ಹಂತುಂ ನ ಇಚ್ಛತಿ ಸದಾ ಭವಚ ಪ್ರತೀತಃ. ನಾನು ಕೊಲ್ಲಕ್ಕೆ ಇಷ್ಟಪಡ್ತಾ ಇದ್ದಾನೆ, ಸದಾ ಜಾಗೃತನಾಗಿರು ಅಂತ ಕೇಳಿಕೊಂಡು. ಕ್ಷತ್ತಾಥ ನೀತಿ ಬಲತೋ ಶಿಲಲೋಕವೃತ್ತಂ ಜಾನನ್ ಸಚಾರ ಮುಖತಃ ಕನಕಾಯ ಚೋಚೇ ಉಕ್ತ್ವೈವ ಧರ್ಮತನಯಾಯ ಮದೀಯ ವಾಕ್ಯಂ ಪೂರ್ವೋಕ್ತಮಾಶು ಕುರುತವ ಕುರುತತ್ರ ಬಿಲಂ ಸುದೂರಂ. ಕ್ಷತ್ತ ಅಥ ಕ್ಷತ್ತ ವಿದುರ ನೀತಿಬಲತಃ ಅಖಿಲ ಲೋಕವೃತ್ತಂ ಜಾನನ್ ಸ್ವಚಾರ ಮುಖತಃ ಖನಕಾಯ ಚ ಊಚೆ, ಖನಕಾಯ ಚ ಊಚೆ ಉಕ್ತ್ವಾ ಏವ ಧರ್ಮತನಯಾಯ ಮದೀಯ ವಾಕ್ಯಂ ಪೂರ್ವೋಕ್ತಂ ಆಶು ಕುರು ತತ್ರ ಬಿಲಂ ಸುದೂರಂ. ಕ್ಷತ್ತ ವಿದುರ ನೀತಿಬಲತಃ ರಾಜನೀತಿಗೆ ಅನುಗುಣವಾಗಿ ಅಖಿಲ ಲೋಕ ವೃತ್ತಂ ಜಾನನ್, ಯಾವಾಗಲೂ ಒಂದು ಗೂಢಚಾರ ಇಟ್ಟುಬಿಟ್ಟಿದ್ದು ಏನಾಗ್ತಿದೆ ತಿಳ್ಕೊಳ್ಳೋಕ್ಕೋಸ್ಕರ ಭಾರಿ ಕೇರ್ಫುಲ್ ಆಗಿದ್ದ. ಜಾನನ್ ಸ್ವಚಾರ ಮುಖತಃ, ತನ್ನ ಚಾರರು ಗೂಢಚಾರರ ಮೂಲಕ ಎಲ್ಲ ವಿಷಯ ತಿಳ್ಕೊಳ್ತಾ ಇದ್ದ. ಖನಕಾಯ ಚೋಚೆ, ಅವ್ರ ಪ್ಲಾನ್ ಏನು ಎಲ್ಲ ಗೊತ್ತಾಯ್ತು. ಬೆಂಕಿದ ಯೋಚನೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಮತ್ತೆ ಅರ್ಥ ಆಯ್ತು, ಕನ್ಫರ್ಮ್ ಆಗ್ತಾ ಹೋಯ್ತು. ಹಾಗಾತ ಏನ್ ಮಾಡ, ಖನಕ, ಖನಕ ಅಂದ್ರೇನು ನೋಡೋಣ. ಕಾರ್ಪೆಂಟರ್ ಪೇಂಟರ್ ಅಂತ ಯಾಕೆ ಕರೀತೇವೆ? ಖನಕ ಅಂದ್ರೇನು? ಸುರಂಗಾಗಿ ಅವನಿಗೆ ಖನಕ ಅಂತ ಕರೆ. ಸುರಂಗಾಗಿ ಅವನು ಕರೆದು ಬಿಟ್ಟು ಹೇಳಿದ, ಆ ರೀತಿ ಖನನ ಮಾಡೋರೆ ಖನಕ ಅಂತ ಕರೀತಾರೆ. ಖನನ್ ಅಷ್ಟೇ ಆತ, ಇಲ್ಲಿ ಖನಕ ಅವ್ರ ವೃತ್ತಿನೇ ಅಂತ. ಇವತ್ತು ಯಾರೋ ಒಬ್ರು ರಿಪೇರಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಎಲೆಕ್ಟ್ರಿಷಿಯನ್ ಅಂತ ಕರೆಯಲ್ಲ. ಯಾರೋ ಫ್ರೆಂಡ್ಸ್ ಮಾಡ್ತಾರೆ ಎಲೆಕ್ಟ್ರಿಷಿಯನ್ ಅಲ್ಲ. ಪ್ರೊಫೆಷನ್ನೇ ಆಗಿದ್ದಾಗ ಏನಂತಾರೆ? ಎಲೆಕ್ಟ್ರಿಷಿಯನ್ ಅಂತ ಕರೀತಾರೆ. ಪ್ರೊಫೆಷನ್ ಅವನು ಖನಕ. ಅವನು ಕರೆಸಿ ಸುರಂಗ ತೋರಿಸಿದ. ಯಾಕೆಂದ್ರೆ ಎಲ್ಲಾ ಕಡೆಯೂ ಮನೆ ಹಾಕಿ ಎಲ್ಲ ಸ್ಟಡಿ ಮಾಡ್ದ. ಅವ್ರೇನ್ ಮಾಡಿದ್ದಾರೆ, ಮೇನ್ ಡೋರ್ ಒಂದೇ, ಉಳಿದೆಲ್ಲೂ ಡೋರ್ ಇಲ್ಲ. ಬೆಂಕಿ ಹಚ್ಚಿಬಿಟ್ಟು ಸುಟ್ಟು ಹೊರಗೆ ಬರಾಗಿಲ್ಲ. ಬಾರಕ್ಕೆ ಬೆಂಕಿ ಹಚ್ಚಿಬಿಟ್ಟು ಹೊರಗೆ ಬರಾಗಿಲ್ಲ, ಉಳಿದ ಕಡೆ ಹೋಗಾಗಿಲ್ಲ. ಅದಕ್ಕೆ ಸುರಂಗ ಮಾಡುತ್ತೆ ಕಡೆಗೆ ಅಂತ. ಈ ಹಿತ್ಲು ಮಾಡಿದ್ರೆ ಏನ್ ಮಾಡ್ಬೋದಾಗಿತ್ತು? ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಯೋಚನೆ ಮಾಡೋದು. ಅದಿಲ್ಲ. ಅವನು ಏನ್ ಮಾಡಿದ್ದಾನೆ, ಅವ್ರು ಫುಲ್ ಪ್ರೂಫ್ ಮೆಥಡ್ ಹುಡುಕ್ತಾವ. ಗೊತ್ತಾಯ್ತಾ? ಎಸ್ಕೇಪೇ ಆಗಬಾರ್ದು. ಅದಕ್ಕೆ ಅಲ್ಲಿಂದ ಒಳಗೊಯ್ದು ತೋರಿಸ್ತಾ ಇದು ಇನ್ನು ಮುಂದೆ ಹೋದ ವಿಧಾನ ಆ ರೀತಿ ಆಗಿದ್ದರಿಂದ ಎಷ್ಟು ಬುದ್ಧಿವಂತ ನಡ್ಕೊಳ್ತಾನೆ, ಅದು ಭಾರಿ ಮುಖ್ಯ. ಪೂರ್ವೋಕ್ತಮಾಶು ಬಂದ ಧರ್ಮರಾಜ್ ಜೊತೆ ಮಾತಾಡ್ದ, ಕೋಡ್ ಓಡಿಸಲ್ಲಿ ಮಾತಾಡದೆ, ಅಲ್ಲೇ ಗೊತ್ತಾಗಬಾರ್ದು ಅಂತೇಳಿ.
ವಿಷಯ ಎಲ್ಲ ಅರ್ಥ ಮಾಡಿಕೊಂಡು ಹಾಗಿದ್ರೆ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಬಂದು ತದೀಯ ವಾಕ್ಯಂ ಪೂರ್ವೋಕ್ತಮಾಶು ಇವನ್ಯಾರು ದುರ್ಯೋಧನ ಕಡೆಯವರನ್ನು ತಿಳ್ಕೊಂಡ್ಬಿಡಬಾರ್ದು ಅಂತ ಹೇಳೋದಕ್ಕೋಸ್ಕರ ಬಂದಿದ್ದೆ ಅಂತ ಹೇಳ್ಕೊಂಡು ಕೆಲಸ ಶುರು ಮಾಡ್ತಾ, ಸುರಂಗ ತೋಡ ಕೆಲಸ ಶುರು ಮಾಡ್ತಾ. ಎಷ್ಟು ಚಾಲೆಂಜಿಂಗ್ ಅದು, ಫಾಸ್ಟಾಗಿ ಕಟ್ಟಬೇಕು, ಗೊತ್ತಾಗಬಾರ್ದು ಯಾರಿಗೂ, ರಾತ್ರಿ ಒಂದೇ ಕೆಲಸ ಮಾಡಬೇಕು, ಇಷ್ಟು ಜನ ತಕ್ಷಣ ಅನುಕೂಲ ಮಾಡಿಕೊಡ್ಬೇಕು. ಎಷ್ಟು ಕಷ್ಟದ ಕೆಲಸ. ಶಬ್ದ ಅದೇ ರಾತ್ರಿ ಮಾಡಬೇಕು, ಶಬ್ದ ಬರಬಾರ್ದು, ಹಗಲು ಮಾಡೇ ಜನ ಇರ್ತಾರೆ. ಈ ದೃಷ್ಟಿಯಿಂದ ಭಾರಿ ಕಷ್ಟಪಟ್ಟು ಮಾಡಿದ ಸುರಂಗನ. ಅದೇ ಅದು ಇದರ ಆತ ಎಷ್ಟು ಚೆನ್ನಾಗಿ ಮಾಡೋದು, ಆತ ಆರಿಸಿದ್ದು. ಎಷ್ಟೋದಲ್ಲ ಕೆಲಸ ಕೆಟ್ಟೋಯ್ತು ಅಂತಾರೆ, ನೀವು ಆರಿಸಿದ್ರೆ ತಪ್ಪು ಆರಿಸಿದ್ದೀರಿ ಅಂತ ಅರ್ಥ. ಗೊತ್ತಾನೆ, ಆಯ್ಕೆಯಲ್ಲಿ ದೋಷ ಇದೆ. ಆದ್ದರಿಂದ ಆಯ್ಕೆ ಸರಿಯಾಗಿದ್ದು ಕೆಲಸ ಕೆಡಿಸಿದ್ರೆ ಅವನು ತಪ್ಪು, ಆಯ್ಕೆನೇ ತಪ್ಪಾಗಿ ರವಿಗೆ ಬರೆದ್ರೆ ಒತ್ತಾಯ ಬೆಳಗ್ಗೆ ರವಿ ಮಾಡ ಹೋಗೋಣ ಅಂತ ಹೇಳಿದ. ಹೌದಾ, ಅವ್ನು ಹೇಳಿದ್ರೆ ಕೇಳಿಲ್ಲ, ಅವನೇ ಹೇಳ್ತಾನೆ ಕೊನೆಗೆ. ಹಾಗಾಗಬಾರ್ದು. ಸರಿಯಾದ ಆಯ್ಕೆ ಮಾಡೋದಕ್ಕೂ ಏನು ಬೇಕೋ ಅದಕ್ಕೆ ಆಯ್ಕೆ ಸಮಿತಿ ಅಂತ ಮಾಡ್ತಾರಲ್ಲ, ಹಾಗೆ ಆಯ್ಕೆ ಮಾಡೋದಕ್ಕೂ ಒಳ್ಳೆ ವಿವೇಕಿಗಳಾಗಿರ್ಬೇಕು. ವಿತರ ಒಳ್ಳೆ ಕೆಲಸ ಮಾಡ್ದ, ಎಲ್ಲ ಕೆಲಸ ಮುಗಿಸಿದೆ ಅವನು. ವಿಲಂ ಸುದೂರಂ, ಹೊರಗೆ ಬಂದರೆ ಮತ್ತೆ ಓಡಿ ಬರ್ತಾರೆ. ಸ್ವಲ್ಪ ಅವ್ರಿಗೆ ಬದುಕಿದ್ದಾರೆ ಅಂತ ಗೊತ್ತಾಗಬಾರದು, ಪಾಂಡವರು ದೂರ ಹೋಗ್ಬಿಡ್ಬೇಕು. ಅಲ್ಲೇ ಎಸ್ಕೇಪ್ ಹೊರಗೆ ಬಂದುಬಿಟ್ರೆ ಮತ್ತೆ ನೋಡ್ತಾನೆ, ಮತ್ತೆ ಇನ್ನೊಂದು ಪ್ಲಾನ್ ಶುರು ಮಾಡ್ತಾನೆ. ಹಾಗಾಗಬಾರ್ದು ಅಂತ ಹೇಳಿ ಸುದೂರಂ, ಭಾಳ ದೂರಕ್ಕೆ ಹೋಗ್ಬೇಕು. ಅಲ್ಲಿಂದ ದೂರಕ್ಕೆ ಹೋಗ್ತಕ್ಕಂಥ ಬಿಲವನ್ನು ಮಾಡ್ದ. ಅಂದರೆ ಇನ್ನೂ ಚಾಲೆಂಜಿಂಗ್. ಮತ್ತೆ ದೂರ ಹೋದಷ್ಟು ಕಷ್ಟ ಮಾಡೋದು, ಹತ್ತಿರದ ಬೆಲೆ ಮಾಡೋದು ಬೇರೆ, ದೂರದ ಬೆಲೆ ಮಾಡೋದು ಬೇರೆ. ಆ ರೀತಿಯಲ್ಲಿ ಮಾಡ್ದ. ಗೃಹಂ ಸ್ವಂ ಬಿಲಂ ಸುದೂರಂ, ಬಹಳ ದೂರ. ಇವತ್ತು ಅದು ಹೇಳಿದ್ನಲ್ಲ, ತೋರಿಸ್ತಾರೆ ಅಂಥೇಳಿ ಲಾಕ್ಷಾಗ್ರಹ ಅಂಥೇಳಿ, ಸುಮಾರು 4 ಕಿಲೋಮೀಟರ್ ಅಂದ್ರೆ ಗಂಗಾ ನದಿ ಇಲ್ಲ ಅಲ್ಲಿ, ಅಲ್ಲಿವರೆಗೂ ಸುರಂಗ ತೋರಿಸ್ತಾರೆ ಹುಷಾರಾಗಿ. ಅದು ಎಷ್ಟು ಕಷ್ಟ, ಅದು ಭಾರಿ ಕಷ್ಟ. ಅದು ಕೆಲಸ ಮಾಡ್ದ. ಇದಾದ ವಿದುರ ಯಾಕೆ ಇಷ್ಟೆಲ್ಲ ಮಾಡಬೇಕಾಗಿತ್ತು? ಭೀಮಸೇನ ಎಲ್ಲ ಗೊತ್ತಿದೆ, ಸಾಮರ್ಥ್ಯ ಇದೆ ಅಂತ ಕೇಳಿದ್ರೆ ಹೌದು. ನೀತಿ ಬಲತಃ ಯಾವಾಗಲೂ ಎಲ್ಲರೂ ಶಕ್ತರಾಗಿರ್ತಾರೆ ಅಂಥೇಳಿ ಒಂದು ಮೆಥಡ್ ತೋರಿಸ್ಬೇಕು. ಮೆಥಡ್ ತೋರಿಸ್ಬೇಕಾದ್ರೆ ಅವರು ಭಾರಿ ಎಕ್ಸ್ಕ್ಲೂಸಿವ್ ಆಗಿದ್ದವರಿಗೆ ಇನ್ನೊಬ್ರು ಮಾಡಕ್ಕೆ ಬರಲ್ಲ. ಅವ್ರು ಮಾಡಿದ್ಮೇಲೆ ಅವರಿಗಷ್ಟೇ ಬರ್ತದೆ, ಬೇರೆಯವ್ರಿಗೆ ಬರೋದಿಲ್ಲ. ಉದಾಹರಣೆಗೆ ಮನೆಗೆ ಡೋರೆ ಮಾಡಬೇಕು, ಮೇನ್ ಗೇಟ್ ಇಡಲೇಬೇಕಾಗಿಲ್ಲ, ಹಾರ್ಕೊಂಡು ಹೋಗ್ಬೋದು. ಅಲ್ಲಿ ಹುಡುಗರು ದೊಡ್ಡವ್ರು ಹೇಗೆ ಹಾರಕ್ಕಾಗತ್ತೆ ಪಾಪ, ಅದಕ್ಕೇನು ಮಾಡ್ತಾರೆ, ಅದಕ್ಕೆ ಗೇಟ್ ಇಡ್ತಾರೆ. ಯಾರಿಗೆ ಬೇಕಾದ್ರೂ ಸುಖವಾಗಿ ಹೋಗೋ ವ್ಯವಸ್ಥೆ ಆಗಬೇಕು. ಇದು ಧರ್ಮ ತೋರಿಸ್ತಿರೋದೀಗ. ಮಹಾಭಾರತ ಎಲ್ಲ ಏನದು ಧರ್ಮ ಶಿಕ್ಷಣ. ಅದಕ್ಕೋಸ್ಕರ ಭೀಮಸೇನ ಎತ್ಕೊಂಡು ಹೋಗೋದು ಮಾಡೋದೆಲ್ಲ ಸರಿಯೇ, ಆದರೆ ಸಮಸ್ಯೆನ ಹೇಗೆ ಪರಿಹಾರ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಒಂದು ಬಿಲನ್ನು ತೋರಿಸಿ ವ್ಯವಸ್ಥೆ ಮಾಡಿ ಎಲ್ಲ ಮಾಡಿದ. ಆತನ ಕರ್ತವ್ಯ ಆತ ಮಾಡಿದ. ಇವರು ಕೂಡ ಏನು ಮಾಡಿದ್ರು, ಮಧ್ಯೆ ಬಿಟ್ಟು ನಾಳೆ ಮಾಡ್ಕೊತೇನೆ ಅಂತ ಹೇಳಿಬಿಟ್ರೆ ಸ್ವರೂಪ ಗೊತ್ತಾಗುತ್ತೆ. ಎಲ್ಲ ಈ ರೀತಿ ಮಾಡ್ಲಿಕ್ಕೆ ಹೋದ್ರೆ ಯಾರೋ ಅಂತ ಗೊತ್ತಾಗಬಾರದು ಜನಗಳಿಗೆ. ದೇವತೆಗಳು ಯಾವಾಗಲೂ ಎಂಥವರು, ಪರೋಕ್ಷ ಪ್ರಿಯ ಯವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಕಣ್ಣಿಗೆ ಕಾಣಬಾರ್ದು, ಕೆಲಸ ಆಗಿರ್ಬೇಕು. ನಮ್ದು ಹಾಗಲ್ಲ, ಕಣ್ಣಿಗೆ ಕಾಣಬೇಕು, ಕೆಲಸ ಮಾಡಿರಬಾರ್ದು, ಉಲ್ಟಾ ಪಲ್ಟಾ ಎಲ್ಲ ಕೆಲಸಕ್ಕೆ ಜನಕ್ಕೆಲ್ಲ ಪಬ್ಲಿಸಿಟಿ ಇರಬೇಕಷ್ಟೇ, ತಪ್ಪದು. ಅದಕ್ಕಾಗಿ ಸುದೂರಂ ಚಕ್ರೇ ಸ ಚೈವ ಬಥ ವರ್ತ್ಮ ವೃತಿಚ್ಛಲೇನ ದ್ವಾರಂಚತಶ್ಚ ಸಪಿಧಾಯ ಯಯೌ ಗೃಹಂ ಸ್ವಂ ಭೀಮಃ ಪುರೋಚನ ಉಭಾವಪಿ ತೌ ವಧಾಯ ಛಿದ್ರಾರ್ಥ್ಯನೌ ಮಿಥಬುತೋಷತು ಅರ್ಧಕರ್ಧಂ ಚಕ್ರೇ ಸಹ ಚ ಏವಮಥ ವರ್ತ್ಮವೃತಿಚ್ಛಲೇನ ದ್ವಾರಂ ಚ ತಸ್ಯ ಸಹ ಪಿಧಾಯ ಯಯೌ ಗೃಹಂ ಸ್ವಂ ಭೀಮಃ ಪುರೋಚನಃ ಉಭೌ ಅಪಿ ತೌ ವಧಾಯ ಛಿದ್ರಾರ್ಥಿನೌ ಮಿಥಃ ಉತ ಭೂಷತುಃ ಅಬ್ಧಕಾರ್ಧಂ ಚಕ್ರೇ ಸಹ ಚ ಏವಂ ಅಥ. ಅವ್ರು ಹಾಗೆ ಮಾಡಿದ. ಹೀಗೆ ಮಾಡ್ಲಿಕ್ಕೆ ಹೇಳಿದ. ಇದರ ಡೈರೆಕ್ಷನ್ನು ಮಾಡಿದ್ದಾತ. ವರ್ತವೃತಿ ಛಲೇನ, ಮತ್ತೆ ಮತ್ತೆ ಓಡಾಡೋದು ಕಾಣಿಸ್ಬೋದಲ್ಲ. ಯಾರಿವರು ಕಾಂಪೌಂಡ್ ಮಾಡಿ ವರ್ತವ ಅಂದರೆ ವರ್ತವೃತಿ, ಮನೆಗೆ ಸುತ್ತ ಕಟ್ಟೋದು ಕಾಂಪೌಂಡ್ ಕೆಲಸ ಮಾಡಿಸ್ತಿದ್ದೀವಿ ಅಂತೇನು ಅನ್ಕೋ, ರಿಪೇರಿ ಕೆಲಸ ಆಗ ಅವನ ಸೀರಿಯಸ್ ತಗೊಳ್ಳಿಲ್ಲ. ಅದನ್ನ ಇವ್ರಿಗೆ ಗೊತ್ತೇ ಇಲ್ಲ, ನಾಟಕ ಮಾಡಿಬಿಟ್ಟಿದ್ದಾನಲ್ಲ, ದುರ್ಯೋಧನ ಬಿಟ್ಟು ಬಂದುಬಿಟ್ಟಿದ್ದೇನೆ, ನಿಮ್ಮನ್ನೇ ಅವಲಂಬಿಸಿದ್ದೇನೆ ಎಲ್ಲ ಹೇಳಿದ್ರಿಂದ ನಂಬಿರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟ. ಕಾಂಪೌಂಡ್ ಗಿಂಪೌಂಡ್ ಹಾಕೋ ಹೊರಗಿನ ಕೆಲಸಗಳವೆಲ್ಲ ಹುಡ್ಕೊಂಡು ಮಾಡ್ತಾ ಅವ್ರು ಸುರಂಗ ತೋಡ್ಬಿಟ್ಟ ಅವ್ನು. ಗೊತ್ತಾಯ್ತಾ? ಹಗಲು ಒಂದು ರೀತಿ ಕಾಂಪೌಂಡ್, ರಾತ್ರಿ ಇದು ಈ ಕೆಲಸ ಮಾಡಿ ಪೂರ್ತಿ ಕೆಲಸ ಮುಗಿಸಿ ಹೊಲ್ಟ ಮಾಡಿ ತತಸ್ಯ ಪಿತಾಯ ಯಯೋ ಗೃಹಂ ಸ್ವಂ. ಆಮೇಲೆ ಈ ಕಡೆ ಗೊತ್ತಾಗಬಾರ್ದು, ಬಂದಾಗ ಸುರಂಗ ಇದೆ ಅಂತ ಹೇಳ್ಬಿಟ್ಟು ಬಾಗಿಲು ಮುಚ್ಚಿಬಿಟ್ಟ ಈ ಕಡೆಯಿಂದ, ಏನಿಲ್ಲ ಅಂತ ಅನಿಸ್ಬೇಕು. ಆ ರೀತಿ ಮಾಡಿ ಸುರಂಗ ಆ ಕಡೆ ಬಿಟ್ಟು ಹೊರಟ. ಸುದೂರಂ ಭೀಮಃ ಯಯೌ ಗೃಹಂ ಸ್ವಂ, ತನ್ನ ಕೆಲಸ ಬಿಟ್ಟು ತನ್ನ ಮನೆಗೆ ಹೊರಟ. ಯಾರೋ ಸುರಂಗ ತೋಡು. ಭೀಮಃ ಪುರೋಚನಃ ಉಭೌ ಅಪಿ ತೌ ವಧಾಯ ಛಿದ್ರಾರ್ಥಿನೌ ಮಿಥಃ ಉತ ಭೂಷತುಃ ಅಬ್ಧಕಾರ್ಧಂ. ಭೀಮಃ ಪುರೋಚನಃ ಇಬ್ಬರು ಕೂಡ ಕಾಯ್ತಾ ಇದ್ದಾರೆ, ಭೀಮ ಮತ್ತು ಪುರೋಚನ. ಬೆಂಕಿ ಇಡಬೇಕಂತ ಭೀಮ, ಬೆಂಕಿ ಇಡಬೇಕಂತ ಪುರೋಚನ. ಇಬ್ಬರಿಗೂ ಛಿದ್ರಾನ್ವೇಷಿ ಅಂದ್ರೇನು, ಅವಕಾಶ ಸಿಗಬೇಕು.
ಒಳ್ಳೆ ಪ್ಲಾನ್ ಮಾಡಿ ಸುಡಬೇಕು ಅಂತ ಪ್ಲಾನ್ ಮಾಡ್ತಿದ್ದ. ಅಲ್ಲಿ ಅವ್ರ ಉದ್ದೇಶ ಏನಿತ್ತು, ಪುರೋಚರದ್ದು ಬೆಂಕಿ ಇಡಬೇಕು ಅಷ್ಟೇಯಿಂದ ಕಾಯ್ತಿದ್ದಾನೆ. ಎಲ್ಲರೂ ಮಲಗಲಿ, ಅದು ಮಹಾಭಾರತದಲ್ಲಿ ಬರುತ್ತೆ, ಎಲ್ಲರೂ ಮಲಗಲಿ ಬೆಂಕಿ ಇಡೋದು. ಭೀಮ ಮಲಗ್ತಾ ಹಾಗೆ ಇದ್ದಿದ್ದಾನೆ. ಇವನು ಮಲಗಲಿ ಅಂತ ಕಾದಕ್ರೆ ಅವನೇ ಮಲಗಿಬಿಡ್ತಾ ಇದ್ದ ದಿವಸ. ಹೀಗಾಗಿ 6 ತಿಂಗಳಾದರೂ ಅವ್ರಿಗೆ ಅವಕಾಶ ಸಿಗಲಿಲ್ಲ. ಭೀಮ ಇಡ್ಬೋದಾಗಿತ್ತಲ್ಲ ಪ್ರಶ್ನೆ. ಈಗ ಭೀಮಸೇನ ತಾವು ಬಿಟ್ಟು ಹೋಗ್ಬೇಕು ಬೆಂಕಿನ. ಆದರೆ ಕಾಯ್ತಾ ಇದ್ರು ಅವರು ಕೂಡ. ಏನು ಕಾಯ್ತಾ ಇದ್ರು ಅಂದರೆ, ಪುರೋಚರ ಹೇಗೋ ಹೋಗ್ತಾರೆ ಬೆಂಕಿ ಇಟ್ಟಾಗ, ಅವರೊಬ್ಬನೇ ಸಾಯ್ಬಾರ್ದು, ಇನ್ನೂ 4-5-6 ಜನ ಸಾಯ್ಬೇಕಿನ್ನು. ಅವ್ರು ಬರಲಿ ಅಂತ ಕಾಯ್ತಾ ಇರೋದು. ಇಬ್ಬರು ಕಾಯ್ತಾ ಇರೋದೆ. ಇವನು ಕೈಲಾಗದೆ ಪ್ಲಾನ್ ಮಾಡಿರೋ, ಅವರು ಇನ್ನೊಬ್ರು ಬರಲಿ ಅಂತ ಕಾಯ್ತಾ ಇದ್ದಾರೆ. ಏನು ಅಂತ ಹೇಳ್ತಾರೆ, ಛಿದ್ರಾರ್ಥಿ ನೋವು. ಅದಕ್ಕೆ ಸರ್ವಜ್ಞತ್ವ ಅಂತ ಕರೆಯೋದು. ಇದು ಗೊತ್ತೇ, ಅವತ್ತೇ ಬೆಂಕಿ ಇಟ್ಟು ಹೋಗ್ಬಿಡೋದು. ಭೀಮ ಸರ್ವಜ್ಞ ಅಂತ ಒಪ್ಪದೆ ಹೋದರೆ ಅವತ್ತೇ ಬರಿ ಬಲಿಷ್ಠ, ಸರ್ವಜ್ಞ ಅಲ್ಲ ಅಂತಾಗಿದೆ. ಅವತ್ತೇ ಬೆಂಕಿ ಇಡಬೇಕಾಗಿತ್ತು, ಒಂದು ವಾರದಲ್ಲಿ ಇಡಬೇಕಾಗಿತ್ತು ಬೇಕಾದ್ರೆ. ಅದು ಬಿಟ್ಟು ಯಾಕೆ 6 ತಿಂಗಳು ಅರ್ಧಕ್ಕೆ 6 ತಿಂಗಳು ಕಳೀತು ಅಂಥೇಳಿ ಏನೋ ಒಂದು ಉದ್ದೇಶ ಇದೆ. ಅಂದರೆ ಉಳಿದವ್ರಿಗೆ ಗೊತ್ತಿಲ್ಲ, ಭೀಮನಿಗೆ ಗೊತ್ತಿದೆ. ಏನದು ಅಂತ ಹೇಳ್ತಾರೆ. ತಸ್ಯಾಗ್ರಜ ಚ ಸಹಿತ ಸುತ ಪಂಚಕೇನ ತತ್ರಾಗಮತ್ತದನು ಮಾರುತಿರೇಷ ಕಾಲಃ ಇತ್ತಂ ವಿಚಿಂತ್ಯ ಸಹ ನಿಶಾಮ್ಯ ಚ ತಾನ್ ಪ್ರಸುಪ್ತಾನ್ ಭ್ರಾತೃಂಶ್ಚ ಮಾತರಂ ಅಥ ಆಶು ಬಿಲೇನ್ಯಥಾತ್ ಪ್ರಾಕ್. ತಸ್ಯ ಅಗ್ರಜ ಅವಳಕ್ಕ, ಚ ಸಹಿತ ಸುತ ಪಂಚಕೇನ 5 ಜನ ಮಕ್ಕಳು ಅವಳಿಗೆ, ಗಂಡು ಮಕ್ಕಳು. ತತ್ರ ಆಗಮತ್ ಅಲ್ಲಿಗೆ ಅವಳು ಬಂದು. ತದನು ಮಾರುತಿ ರೇಷಕ್ ಈಗ ಸವ್ಯ ಬಂತು. ಇನ್ನು ಎಲ್ಲರೂ ಬಂದಾಗ ರೈಟ್ ಅಂತ ಹೋಗಿದ್ದೆ, ಎಲ್ಲ ಕೂತ ಮೇಲೆ ರೈಟ್ ಅನ್ಬೇಕಲ್ಲ, ಆ ಥರ ಇನ್ನು ಸುಡೋದೇ ಅಂತ ಯೋಚನೆ ಮಾಡಿದ ತಾಯಿ. ಇತ್ತಂ ಬಿಚಿ ಅವಳಕ್ಕ ವಾಸ ಮಾಡ್ಲಿಕ್ಕೆ ಬರಲಿಲ್ಲ. ಅವಳು ವಾಸ ಮಾಡ್ಲಿಕ್ಕೆ ಬರಲಿಲ್ಲ. ಇವನೇನು ಮಾಡ್ದ ಗೊತ್ತು, ಇವನೇನು ಪ್ಲಾನ್ ಮಾಡ್ದ, ಮಲಗಲಕ್ಷಣ ಕಾಡಲಿಲ್ಲ ಭೀಮ ಅಂತ ಹೇಳಿಬಿಟ್ಟು ಅಕ್ಕ ಹೇಳಿ ಕಳಿಸ್ದೆ, ನೀನು ಬಾ ಅಂತೇಳಿ ವಿಷದಲ್ಲಿ ಅಡ್ಡಿಗೆ ಮಾಡ್ಕೊಂಬ ಅಂತ ಹೇಳಿ ಕಳಿಸ್ದೆ. ಅದು ತಿಂದರೆ ಭೀಮನಿಗೆ ಎಚ್ಚರಿಕೆ ತಪ್ಪು, ಸಾಯಲಿ ಬಿಡಲಿ ಎಚ್ಚರಿಕೆ ಯಾರೋ ತಪ್ಪೋದು ಕೊನೆ ಪಕ್ಷ. ಅವ ಬೆಂಕಿ ಇಡಬೇಕು ಅಂದ್ಬಿಟ್ಟು ನಾನು. ಅರ್ಥ ಆಯ್ತಾ ಈಗ? ಇದೆಲ್ಲ ಭೀಮನಿಗೆ ಗೊತ್ತಿದೆ. ಎಷ್ಟು ಸರ್ವಜ್ಞತೆ ಒಪ್ಪದೇ ಬೇರೆ ದಾರಿನೇ ಇಲ್ಲ ಇಲ್ಲಿ. ಟೋಟಲಿ ಬೇರೆ ಯಾರಿಗೂ ಗೊತ್ತಾಗೋ ಚಾನ್ಸ್ ಇಲ್ಲ. ಭೀಮನಿಗೆ ಮಾತ್ರ ಗೊತ್ತಿದೆ ಅಂದ್ರೇನೋ ಸರ್ವಜ್ಞ ಅಂತ ಒಪ್ಪಲೇಬೇಕು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ. ಅಲ್ಲಿ ಒಬ್ಬ ಸರ್ವಜ್ಞ, ಇಲ್ಲೊಬ್ಬ ಸರ್ವಜ್ಞ, ತ್ರೇತಾಯುಗ ಒಬ್ಬ ಸರ್ವಜ್ಞ. 3 ಜನ ಸರ್ವಜ್ಞರು. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಇವ್ರನ್ನ ಯಾಕೆ ನಾಶ ಮಾಡಬೇಕು? ಇವ್ರನ್ನ ಅಕ್ಕ ಅವಳ ಮಕ್ಕಳು ಯಾಕೆ ಅವ್ರನ್ನೆಲ್ಲ ಕೊಲ್ಲಬೇಕು ಅಂತ ಕೇಳಿದರೆ ಕಾರಣ ಹೇಳುತ್ತ. ಮಾರುತಿ ರೇಷಕಾಲ ಇತ್ತಂ ವಿಚಿಂತ್ಯ ಸಹ ನಿಶಾಮ್ಯ ಚ ತಾನ್ ಪ್ರಸುಪ್ತಾನ್ ಭ್ರಾತೃಂಚ ಮಾತರಂ ಉತ ಅಥ ಆಶು ಬಿಲೇನ್ಯಥಾತ್ ಪ್ರಾಕ್. ದಕ್ಷಿಣ ಸಕಾಲ ಬಂದಿದೆ. ನಿಶಾಮ್ಯ ಚ ತಾನ್ ಪ್ರಸುಪ್ತಾನ್, ಎಲ್ಲ ಮಲಗಿದ್ದಾರೆ. ಯಾರ್ಯಾರು? ಅವಳಕ್ಕ ಗೆಸ್ಟ್, ಅವಳು ಗೆಸ್ಟ್ ರೂಮ್ ಟೈಪ್ ಮಲಗಿಲ್ದು, ಹೊರಗಡೆ ಎಲ್ಲ ಮಲಗಿಲ್ದು. ಈ ಕಾಲ ಬಂದು ಎಲ್ಲರನ್ನ ಸುಟ್ಟಾಕ್ಬೇಕು ಅಂತ ಯೋಚನೆ ಮಾಡಿ, ಭ್ರಾತೃನ್ ಚ ಮಾತರಂ, ಅವರನ್ನ ತಾಯಿನ ಎಲ್ಲರನ್ನ ಮೊದಲು ಬಿಲ ಓಪನ್ ಮಾಡಿ ಸ್ವಲ್ಪ ಮುಂದೆ ಹೋಗಿ ಅಂತ ಕಳಿಸಿ, ಅವ್ರನ್ನೆಲ್ಲ ಮುಂದೆ ಹೋಗಿ ನಾನು ಬರ್ತೀನಿ ಬೆಂಕಿ ಇಟ್ಟು ಬರ್ತೀನಿ ಅಂತ ಕಳಿಸಿದೆ. ಆಯಿತು. ಆಶು ಬಿಲೆ ನೆಥಾತ್ ಪ್ರಾಕ್, ಫಸ್ಟ್ ಸೇಫ್ಟಿ. ಈಗ ಅವರೆಲ್ಲ ಹುಷಾರಾಗಿರ್ಬೇಕು. ಕಟ್ಬಿಟ್ಟು ಆಮೇಲೆ ಬೆಂಕಿ ಇಡೋದು. ಆಗೇನಾಯ್ತು ಹೇಳ್ತಾರೆ. ತಂ ಭಾಗಿನೇಯ ಸಹಿತಂ ಭಗಿನೀಂಚ ತಸ್ಯ ಪಾಪಾಂ ದದಾಹ ಸಗೃಹಾಂ ಪವಮಾನ ಸೂನು ಸಾಪ್ಯಾಗತಾ ಹಿ ಗರಳೇನ ನಿಹಂತು ಮೇತಾನ್ ಭೀಮಸ್ಯ ಪೂರ್ವಭುಜಿತೋ ನ ಶಶಾಕ ಚೈತತ್. ತಂ ಭಾಗಿನೇಯ ಸಹಿತಂ ಭಗಿನೀಂಚ ತಸ್ಯ ಪಾಪಾಂ ದದಾಹ ಸ್ವಗೃಹಾಂ ಪವಮಾನ ಸೂನು ಸಾ ಅಪಿ ಆಗತಾ ಹಿ ಗರಳೇನ ನಿಹಂತುಂ ಏತಾನ್ ಭೀಮಸ್ಯ ಪೂರ್ವಭುಜಿನಃ. ಭುಜಿತಃ ಅಂತೇನೊಂದು ಪಾಠ. ನ ಶಶಾಕ ಚ ಏತತ್. ಅವಳು ಭಾಗಿನೇಯ ಸಹಿತಂ ಭಗಿನಿ. ಭಗಿನಿ ಭಾಗಿನೇಯರು ಅಂದರೆ ಯಾರು? ಭಗಿನಿಯ ಮಕ್ಕಳು. ಭಗಿನಿಯ ಮಕ್ಕಳ ಸಮೇತ ಕೊಲ್ಲೋದಕ್ಕೋಸ್ಕರವಾಗಿ ತಸ್ಯ ಪಾಪಾಂ, ಅವಳು ಪಾಪಿಷ್ಟಳು. ಒಬ್ಬ ಸ್ತ್ರೀನ ಅವಳ ಮಕ್ಕಳನ್ನ ಯಾಕೆ ಕೊಲ್ಲಬೇಕಾಗಿತ್ತು ಭೀಮ ಅಂದರೆ, ಪಾಪಿಷ್ಟರು ಅವರೆಲ್ಲ, ಗುಂಪೇ ಪಾಪಿಷ್ಟರ ಗುಂಪು, ಅವ್ರನ್ನ ಕೊಲ್ಲಬೇಕು. ಸಗೃಹಾಂ ಮನೆ ಅಡುಗೆನ ಮನೆ ಸುಡಬೇಕು. ಅವಳ ಮಕ್ಕಳು ಸುಟ್ಟು ಹೋಗಬೇಕು. ಪುರೋಚರನು ಸಾಯಬೇಕು. ಇಷ್ಟಕ್ಕೋಸ್ಕರ ಇದೆಲ್ಲ ಕೊಂದಿದ್ದು ತಪ್ಪಾಗಲಿಲ್ಲ ಅಂದರೆ ಪಾಪ, ಅವೆಲ್ಲ ಪಾಪಿಗಳು. ಅವನಂತೂ ಹಿಂದೆ ಪ್ರಹಸ್ತನಾಗಿದ್ದವನು. ಇವಳು ದುಷ್ಟಳು ಅಂತ ಹೇಗೆ ಗೊತ್ತಾಯಿತು ಅಂದರೆ, ವಿಷ ಕೊಡ್ಲಕ್ಕೆ ಬಂದಿದ್ದಾಳು. ಸಜ್ಜನ ವಿಷ ಕೊಡ್ತಾರೆ, ಸಜ್ಜನರು ವಿಷ ಕೊಟ್ಟು ಕೊಲ್ಲಕ್ಕೆ ಬಂದಿದ್ದಾಳು. ಆದ್ದರಿಂದ ಕೆಟ್ಟವಳು. ಒಂದು ಕೆಟ್ಟವಳು ಇಲ್ಲಿ, ಇನ್ನೊಂದು ಕೆಟ್ಟತನ, 2 ಕೆಟ್ಟತನ ಇದೆ ಅವಳಲ್ಲಿ. ಈಗ
ಸಾಪಿ ಆಗತಾ ಹಿ ಗರಳೇನ, ಅದೇ ವಿಷ. ನಿಹಂತುಂ ಏತಾನ್, ಇವ್ರನ್ನ ಕೊಲ್ಲಬೇಕು. ಬಂದು ಎಲ್ಲರಿಗೂ ಏನು ಪ್ಲಾನ್ ಮಾಡಿದ್ದು, ಎಲ್ಲ ರೀತಿ ಕೊಲ್ಲೋದು. ವಿಷ ಕೊಟ್ಟರೆ ಸತ್ತೋಗ್ಬಿಡ್ತಾರೆ, ಅವೇ ಸುಟ್ಟಾಕ್ಬಿಡೋದು. ಸುಡೋದು ಸುಲಭ, ಇದು ಇವುಗಳು ಸಿಗಲ್ಲ, ಪೋಸ್ಟ್ ಮಾರ್ಟಮಿಗೆ ಬ್ಯಾಡಿನೂ ಸಿಗೋದಿಲ್ಲ ಅಂಥೇಳಿ ಪ್ಲಾನ್ ಮಾಡಿ ವಿಷ ತಂದುಕೊಟ್ಟ. ಭೀಮಸೇನ ಮಾಡಿದ್ದೇನಾಗ, ಕೊಡು ನಂಗೆ ಕೊಡೋದು ತಿಸ್ಕೊಂಡಿತ್ತು. ಅವಳೇ ಎಲ್ಲರಿಗೂ ಅಂದರೆ ಸಾಕಷ್ಟು ಮಾಡ್ಕೊಂಡೇ ಬಂದಿದ್ದು ಅವಳು. ಎಲ್ಲ ಭೀಮಸೇನೆ ತಿಂದಾಗ್ಬಿಟ್ಟು ಒಬ್ಬರೇ. ಚೂರು ಉಳಿಸಿದ್ರು ಏನಾಗ್ತಿತ್ತು, ಉಳಿದವ್ರು ತಿಂದು ಅವ್ರಿಗೆ ಡೇಂಜರ್ ಆಗ್ತಿತ್ತು. ಅದಕ್ಕೋಸ್ಕರನೇ ಅದು ಎಷ್ಟು ಕೆಲಸ ಮಾಡಿ ಭೀಮನ ಏನು ತಿಳ್ಕೊಂಡ್ರೆ ಜನ ಹೊಟ್ಟೆ ಬಾಕ ತಿಂದು ಹಾಕಿಬಿಟ್ಟ ಅಂತೇಳಿ. ಅಲ್ಲ, ಅವರೆಲ್ಲ ಕಾಪಾಡೋಕ್ಕೋಸ್ಕರ ತಿಂದಿತ್ತು. ಅವರೆಲ್ಲ ಕಾಪಾಡಬೇಕು. ಅವ್ರು ಯಾರು ವಿಷ ತಿಂದರೂ ಕೂಡ ಅವಳಿಗೆ ಅಂತಿಂತ ಕೊಲ್ಲೋ ಉದ್ದೇಶ ಇದ್ದವರು ಅಂತಿಂತ ವಿಷ ಹಾಕೋದಿಲ್ಲ. ಎಂಥದ್ದು ಹಾಕ್ತಾರೆ, ಬಾಡಿ ಸ್ಟ್ರಾಂಗ್ ಇರಬೇಕು. ಅದಕ್ಕೋಸ್ಕರ ಅದಿಷ್ಟು ತಾನು ತಿಂದಿತ್ತು. ಆಗಲೇ ಕಾಲಕೋಟ ಜೀರ್ಣಿಸ್ಕೊಂಡು ಆಗಿದ್ದೆ ದುರ್ಯೋಧನ ಕೊಟ್ಟಿದ್ದು. ಇದು ಈಗ ಇದನ್ನು ಕಾಲಕೋಟ ಅಂತ ಹೇಳಿಲ್ಲ, ಬಟ್ ತೀಕ್ಷ್ಣ ಇದು. ಕಾಲಕೋಟ ಎಲ್ಲರಿಗೂ ಸಿಗೋದಲ್ಲ ಅದು. ಇವಾಗ ಪಾಯ್ಜನ್ ನಡ್ರೆ ಮೆಡಿಕಲ್ ಕೇಳಿದ್ರೆ ಕೊಡೋದಿಲ್ಲ. ಅದಕ್ಕೇನು ಬೇಕು, ಅದಕ್ಕೆಲ್ಲ ವ್ಯಾಲಿಡ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾತ್ರ ಕೊಡ್ತಾರೆ. ಯಾರ ಏನು ಹಾಂ ಬೇಡ ಬೇಡ ಅಂತ ಹೇಳಿದರೆ ಯಾಕೆಂತ ಕೇಳ್ತಾರೆ. ಯಾಕೆಂತ ಕೇಳ್ಬೇಕೀಗ? ಅದನ್ನ ಗೊತ್ತಾದ್ರೂ ಬೆಂಕಿ ಇಡಲ್ಲ ಅವನು. ಅವ್ನಿಗೆ ಗೊತ್ತಾಗದೆ ಸುಡಬೇಕು ಅಂತ ಅವ್ನಿಗೆ ಕಾಯ್ತಿರೋದು. ಗೊತ್ತಾಗಿದೆ ಅಂತ ಅವ್ನು ತೋರಿಸ್ಬಾರ್ದು ಇವರು. ಅರ್ಥ ಆಯ್ತಾ? ಈಗ ಗೊತ್ತಾಗಿದೆ ತೋರಿಸ್ಬಿಟ್ರೆ ಪರ್ಪಸ್ ಸರ್ವ್ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ಮಹಾ ತಾತ್ಪರ್ಯ ಇಷ್ಟು. ಈಗ ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಈಗ ಅವನಿಗೆ ಗೊತ್ತಾಗದೆ ಅವರು ಸುಡಬೇಕು. ಗೊತ್ತಾದ್ರೆ ಏನಾಗ್ತಿತ್ತು ಉದಾಹರಣೆ ತಿಳ್ಕೊಬೋಣ. ಪ್ಲಾನ್ ಚೇಂಜ್ ಮಾಡ್ತಾರೆ, ಪ್ಲಾನ್ ಬಿ ಶುರು ಮಾಡ್ತಾರೆ, ಪ್ಲಾನ್ ಸಿಗೆ ಹೋಗ್ತಾರೆ. ಆಮೇಲೆ ಅದು ವಿಧರ ಅದಕ್ಕೇನು ಮಾಡಿಬಿಟ್ಟ, ಪ್ಲಾನ್ ಎ ಗೊತ್ತಿದೆ, ಇಲ್ಲೇ ಸೇಫ್ಟಿ ನೋಡ್ಕೊಂಡ್ಬಿಟ್ರೆ ಆಯ್ತು. ಪ್ಲಾನ್ ಬಿಗೆ ಅವಶ್ಯಕ, ಪ್ಲಾನ್ ಬಿ ನಮಗೆ ಗೊತ್ತಿಲ್ಲದೆ ಇರ್ಬೋದು. ಗೊತ್ತಾಯ್ತಾ? ನಮಗೆ ಇದಾಗಬಹುದು. ಅರ್ಥ ಆಯ್ತಾ? ಈಗ ಹೇಳಿದ ಟೈಮಿಗೆ ಹತ್ತಕ್ಕೆ ಹೋಗ್ಬೇಕು, ಯಾರೋ ಮನೆ ಕರೀತಾರೆ, ಹೇಳಿದ ಟೈಮು ಹತ್ತಕ್ಕೆ ಹೇಳಿರ್ತಾರೆ, ಮೆಲ್ಲಿರ್ತಾರೆ. ಆಮೇಲೆ ಹೋದ, ನೀವು ನಿಮ್ಗೆ ಗೊತ್ತಿದ್ದಿಲ್ಲ ಇರಲಿಲ್ಲ ಅಂತ ಹೇಳ್ಬಿಡ್ತಾರೆ. ಹೊತ್ತಾರೆ ಅಪಾಯಿಂಟೆಡ್ ಟೈಮ್ ಆದರೆ ಅವ್ರು ಇರ್ತಾರೆ. ಗೊತ್ತಾಯ್ತಾ? ಈಗ ಆದರೆ ಆ ಪ್ಲಾನ್ ಸಕ್ಸಸ್ಫುಲ್ ಆಗಬೇಕಾದ್ರೆ ಈಗ ಅವರೆಲ್ಲ ಅವರು ಸಾಯಬೇಕು, ಪಾಪಿಗಳನ್ನ ಕೊಂದು ಭಗವತ್ ಕಾರ್ಯ ಆಗಬೇಕು. ವಿನಾಶ ಆಯಿತು ದುಷ್ಕೃತಾಂ ಭಗವತ್ ಕಾರ್ಯ, ಇವು ರಕ್ಷಣೆ ಆಗಬೇಕು. ತಾನು ಯಾರದ್ದು ಗೊತ್ತಾಗಬಾರ್ದು, ಅಲ್ಲಿಂದ ಹೋಗಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇದೆ. ಅದಕ್ಕೇನು ಭೀಮಸೇನ ಏನು ಮಾಡಲಿಲ್ಲ, ಅವಳು ಕೊಟ್ಟರೆ ಆಲ್ ಪ್ರೂಫ್ ತೊಗೊಂಡು ಏನು ಕೊಟ್ಟರೆ ಏನಾಗಲ್ಲ. ತಾನೇ ತಿಂದು ಹಾಕಿದ್ದರಿಂದ ತಿಂದಾಕಿ ನೋಡಿದರು, ಏನೂ ಆಗಲೇ ಇಲ್ಲ ಭೀಮನಿಗೆ. ಯಥಾ ಪ್ರಕಾರ ಕಾದು ಅವರೇ ಮಲಗಿಬಿಟ್ರು. ಕೊನೆಗೆ ತಕ್ಷಣ ಭೀಮಸೇನ ಎಲ್ಲ ಮಲಗಿದ್ದಾರೆ, ಬೆಂಕಿ ಇಟ್ಟು ಹೋಗ್ತಾರೆ. ಯಾಕೆ ಅವ್ರ್ಯಾಕೆ ಎಬಿಸೆ ಸುಡಬಹುದಾಗಿತ್ತಲ್ಲ ಅಂತ ಕೇಳಿದರೆ ಇಲ್ಲ. ನಿಕೃತಿ ಮಹನ್ಯ. ಮೋಸಗಾರನ ಏನು ಮಾಡಬೇಕು, ಯಾವಾಗಲೂ ಮೋಸದಿಂದನೇ ಹೊಡಿಬೇಕು. ಅದು ಕ್ಷತ್ರಿಯ ಧರ್ಮ. ಸರ್ಕಾರನೂ ಹಾಗೆ ಮಾಡೋದು. ಕಳ್ಳರನ್ನ ಸಿಸ್ಟಮೆಟಿಕ್ ಹಿಡ್ಕೊಂಡು ಹೇಳೋದಿಲ್ಲ. ಅವ್ನು ಹಿಡ್ಕೊಂಡು ಹೇಗೆ ಒಪ್ಸ್ತೀರೋ ಒಪ್ಸಿ. ಭಾರಿ ಕ್ರಿಮಿನಲ್ ಆದರೆ ಅಲೈವ್ ಆರ್ ಡೆಡ್ ಅಂತ ಹೇಳ್ತಾರೆ. ಅದು ಹಿಡಿದು ನೋಡಿ ಹುಷಾರಾಗಿರಿ, ಎದುರು ಯುದ್ಧ ಮಾಡಿ ಹಾಗೆಲ್ಲ ಹೇಳಲ್ಲ. ಕಳ್ಳ ಹಿಡಿಬೇಕಷ್ಟೇ. ಅದು ಪಾಪಿಗಳನ್ನು ಯಾವಾಗಲೂ ಯಾವ ರೀತಿ ಕೊಲ್ಲಬಾರದು ನಿಯಮ ಇದೆ, ನ್ಯಾಯಬದ್ಧವಾಗಿ ಕೊಲ್ಲಬಾರ್ದು. ಮತ್ತು ಆ ಮೂಲಕ ಅವ್ರಿಗೇನಾಗಬೇಕು, ನ್ಯಾಯಬದ್ಧವಾಗಿ ಸತ್ತ ಪುಣ್ಯ ಬರಬಾರ್ದು ಅವ್ರಿಗೆ. ಎಷ್ಟು ಪುಣ್ಯನೂ ಬರಬಾರ್ದು. ಆ ದೃಷ್ಟಿಯಿಂದ ಏನು ಮಾಡ್ತಾರೆ, ಇವತ್ತು ಕಾಪಿ ಹೊಡೆದಿಲ್ಲ ಹುಡುಗ, ಆ ಪೇಪರ್ ವ್ಯಾಲ್ಯೂಯೇಷನ್ ತೊಗೋತಾರೆ. ಅಷ್ಟರ ಮಟ್ಟಿಗೆ ಅವ್ನು ಓಕೆ, ಏನು ಫೇಲ್ ಆಗ್ತಾನೆ ವಿಚಾರ ಬೇರೆ. ತಪ್ಪು ಬರೆದಿದ್ದಕ್ಕೆ ತಪ್ಪಿಲ್ಲ, ಸರಿಯಾಗಿ ಬರೆದಿಲ್ಲ. ಆ ಮಟ್ಟಿಗೆ ಅವನು ದಡ್ಡ ಅಂತಾಯಿತು, ದುಷ್ಟ ಅಂತ ಆಗಲಿಲ್ಲ. ಈ ಕಾಪಿ ಮಾಡ್ತಾನೆ ಅವನು ಯಾರೋ, ಅವನು ಮೋಸಗಾರ. ಅವ್ರನ್ನ ಹಿಡಿಯೋ ಕ್ರಮ ಬೇರೆ. ಆಗ ಇವನು ಮಾಡಿ ಇವನು ದಡ್ಡ ಅಂತ ದುಷ್ಟ ಅಂತ ಕರಿಬಾರ್ದು. ಅವ್ರನ್ನ ದಡ್ಡ ದುಷ್ಟ ಭಾರಿ ಬುದ್ಧಿವಂತ ಇರ್ತಾರೆ, ದುಷ್ಟ ಅಂತಲೇ ಕರಿಬೇಕು. ಅವ್ರನ್ನ ಆ ರೀತಿ ಪನಿಷ್ ಮಾಡಬೇಕು. ಪೇಪರ್ ವ್ಯಾಲ್ಯೂಯೇಷನ್ನೇ ತೊಗೊಳ್ಳಲ್ಲ ಫಸ್ಟ್. ಅವನು ಕಾಪಿ ಸಪರೇಟ್ ಕಾಪಿ ಇಡೋದು ಬೇರೆ ಇಟ್ಬಿಡ್ತಾರೆ. ಅದಕ್ಕೆ ಅಕ್ಸೆಪ್ಟೇ ಮಾಡೋದಿಲ್ಲ. ಅಕ್ಸೆಪ್ಟ್ ಮಾಡಿದ್ರು ಬಂದು ಏನು ಮಾಡ್ಬೋದು, ನಾನು ಮುಂದೆ ಸ್ಟೇಜಲ್ಲಿ ಅಲ್ಲಿ ಮೋಸ ಮಾಡ್ಲಿಕ್ಕೆ ಹೋಗ್ತಾರೆ. ಪೇಪರೇ ಇಲ್ಲ ವ್ಯಾಲ್ಯೂ ಮಾಡಲಿಕ್ಕೆ, ಸೇಫ್ಟಿ ಆಗ. ಅದಕ್ಕೋಸ್ಕರ ಯಾವಾಗಲೂ ಕೂಡ ನಿಕೃತಿಂ ಹನ್ಯ. ಮೋಸದಿಂದನೇ ಗೆಲ್ಲಬೇಕು. ಯಾರಿಗೆ ಪಾಪ ಬರುತ್ತೆ? ಹಾಗೆ ಸರ್ಕಾರಕ್ಕೆ ಪಾಪ ಬರುತ್ತಾ? ವೀರಪ್ಪನ ಕೊಲಿಸ್ಬಿಟ್ರು, ಸರ್ಕಾರಕ್ಕೆ ಪಾಪ ಬಂತ? ವಿಪಕ್ಷದವರು ಕರೀಲಿಲ್ಲ ಪಾಪಿಗಳು ಅಂತ, ನೀವು ಕರಿತಿದ್ದೀರ ಅಷ್ಟೇ. ಆಪೋಸಿಟ್ ಪಾರ್ಟಿ ಕೂಡ ಏನು ಕರೀಲಿಲ್ಲಾಗ, ಸರ್ಕಾರ ಅನ್ಯಾಯ ಮಾಡಿಬಿಡ್ತು ಅಂತ ಒಬ್ಬ ಜಗತ್ತಲ್ಲಿ ಯಾರೂ ಕರೆದಿಲ್ಲ. ಮತ್ತು ಯಾವ ಗೌರ್ಮೆಂಟ್ ಏನು ಮಾಡಿದ್ರು ಯಾರು ಇವತ್ತವರೆಗೂ ಒಬ್ಬರು ಕರೆದಿಲ್ಲ. ಅದಕ್ಕೆ ಒಬ್ಬ ಕ್ರಿಮಿನಲ್ನ ಹಿಡಿದಾಗ ಎನ್ಕೌಂಟರ್ ಮಾಡಿ ಕೇಳ್ತಾರೆ. ಇನ್ನೂ ಕೂಡ ಮೋಸದಿಂದ ಕೊಲ್ಲೋದಿಲ್ಲ, ಎನ್ಕೌಂಟರ್ ಮಾಡಬೇಕು. ಆ ಕಡೆ ತಿರುಗಿ ಓಡ್ತಿದ್ದ, ಅವಾಗ ಹೊಡೆಯೋ ನ್ಯಾಯನ? ಆ ಕಡೆ ತಿರುಗಿ ಓಡ್ತಾ ಇದ್ದಾನೆ ಪಾಪ, ಅವ್ನು ಹೊಡಿಬಾರ್ದಾಗ ಅಲ್ಲೇನು. ಹೊಡಿಲಿಕ್ಕೆ ಎನ್ಕೌಂಟರ್ ಅಂತ ಕರೆಯೋದು. ಎನ್ಕೌಂಟರ್ ಪದಕ್ಕೇನಿದೆ ಅರ್ಥ? ಆ ರೀತಿ ಮಾಡಿ ಎನ್ಕೌಂಟರ್ ಸಿಸ್ಟಮ್ ನೋಡಪ್ಪ ಹೊಡಿತಾ ಇದ್ದೀವಿ, ಈ ಕಡೆ ತಿರುಗಿ ಸ್ವಲ್ಪ ನಿಂತ್ಕೋ, ಕೈ ಎತ್ತು, ಅದು ಎನ್ಕೌಂಟರ್ ಅಲ್ಲ. ಅದು ಅರೆಸ್ಟ್ ಮಾಡೋದು ಅಷ್ಟೇ. ಇದು ಅಲ್ಲ, ಅದು ತಪ್ಪಿಸ್ಕೊಂಡು ಹೋಗ್ತಾ ನಾವು ಹೊಡಿತಾರೆ.
ಈ ತಪ್ಪು ಪಾಪ ಪ್ರಶ್ನೆನೇ ಇಲ್ಲ ಅಲ್ಲಿ. ಏನು ಬರುತ್ತೆ? ಪುಣ್ಯ. ಅದು ಅಯೋಗ್ಯ ಸತ್ತರೆ ಪುಣ್ಯ ಅಂತ ಕರೀತಾರೆ, ಪಾಪ ಅಂತ ಕರೆಯೋದಿಲ್ಲ. ಅದೇ ಭಗವತ್ ಕಾರ್ಯ. ಇದು ಸರ್ಕಾರದ ಕೆಲಸ, ಅದು ಭಗವಂತನ ಕೆಲಸ. ನಿಜವಾದ ಭಗವಂತ ಯಾವಾಗಲೂ ಇರ್ತಾನೆ. ಸರ್ಕಾರ ಚೇಂಜ್ ಆಗ್ತದೆ, ಭಗವಂತ ಒಬ್ಬನೇ ಶಾಶ್ವತಃ ಸ್ಥವಿರಃ ಧ್ರುವಃ. ಯಾವುದು ಮುಗಿದು? ಉತ್ಸವ ಮುಗಿದೋಯ್ತು. ಉತ್ಸವ ಮುಗಿದೋಗ್ಬಿಡ್ತು. ಅದೇ ಪ್ರಶ್ನೆ. ಇವ್ರೇನು ಹೇಳಿದರು? ಅವ್ರು ಹೋಗು ಅಂತ ಹೇಳಿದರು ಉತ್ಸವಕ್ಕೆ. ಉತ್ಸವ ವಾಪಸ್ ಹೋಗ್ಬಿಟ್ರೆ ಮುಗಿದೋಗ್ತಿತ್ತಲ್ಲ ಅಂತ ಪ್ರಶ್ನೆ ಇದು. ಇದನ್ನ ಪ್ರಶ್ನೆ ಅಷ್ಟೇ, ಆ್ಯಕ್ಚುಲಿ ಅದಲ್ಲ. ಏನು ಮಾಡಿದ್ದಾರೆ? ಹೋಗು ಅಂತ ಕೊಟ್ಟಿದ್ದಾರೆ. ಸರ್ಕಾರ ಟ್ರಾನ್ಸ್ಫರ್ ಮಾಡಿ ಅವನೇ ವಾಪಸ್ ಬರಾಗಿಲ್ಲ. ಯಾವಾಗ ಬರಬೇಕು? ಮತ್ತೆ ವಾಪಸ್ ಟ್ರಾನ್ಸ್ಫರ್ ಇಲ್ಲಿ ಬರಬೇಕು ಅವನು. ಹಾಗೆ ಬರಾಗಿಲ್ಲ. ಅಲ್ಲಿ ಹೋದ ಬರ್ದಿಸ್ ಬಂದು ಕುತ್ಕೊಂಡ್ಬಿಟ್ರೆ ಕೇಳೋದಿಲ್ಲ, ಸಂಬಳ ಇಲ್ಲ ಅವನಿಗೆ, ಇಲ್ಲಿ ಕೊಡೋದಿಲ್ಲ, ಕೆಲಸ ಇಲ್ಲ, ಅಲ್ಲಿ ಹೋಗಿಲ್ಲ, ಹೋಯ್ತು ಕತೆ. ಇದು ರಾಜರ ಕೆಲಸ, ಅರ್ಥ ಮಾಡ್ಕೋಬೇಕು. ಯಾರ್ದು ಮನೆಯವ್ರದ್ದಲ್ಲ ಇದು. ಅರ್ಥ ಆಯ್ತಾ? ಈಗ ಯಾರೋ ಕರೆಸಿರ್ತಾರೆ ಅಂತ ತಿಳ್ಕೊಬೇಡ. ಅವ್ರು ಹಿಡ್ದೆ ಹೋಗಾಗಿಲ್ಲ. ಸಾಮಾನ್ಯವಾಗಿ ಹೋದ್ರೆ ಕಳ್ತಾ ತೊಗೊಂಡೋಗಿದ್ದಾರೆ ಅಂತ ಅರ್ಥ. ಹೇಳಿ ಹೋಗ್ಬೇಕು ಯಾವಾಗಲೂ. ಹೇಳಿಬಿಟ್ಟು ರಿಪೋರ್ಟ್ ಕೊಟ್ಟು ಹೋಗ್ಬೇಕು. ಒಳ್ಳೆ ಕೆಲಸಕ್ಕೆ ಬಂದರೆ ಏನು ಪಾಪ ಅವ್ರು ಕೊಡೋದೆಲ್ಲ ಇರ್ತದೆ, ಕೊಡ್ತಾರೆ. ಅವನು ಕೊಟ್ಟು ಹೋಗ್ಬೇಕು. ಪದ್ಧತಿ ಅದು. ಹೇಳ್ದೆ ಹೋಗ್ಬಿಡೋದು ಹಾಗೆಲ್ಲ ಅಂತ ಕೇಳ್ತಾರೆ. ಸಾಮಾನ್ಯ ಹೇಳ್ದೆ ಹೋಗೋದು ಯಾವಾಗ? ತಪ್ಪಿದ್ರೆ ಅಥವಾ ಅಶುಭಕ್ಕೆ ಹೋಗಿದ್ರೆ. ಅಶುಭಕ್ಕೆ ಹೋದಾಗ ಬರ್ತೀನಿ ಅಂತ ಹೇಳಿ ಹೋಗಬಾರ್ದು. ಗೊತ್ತಾಯ್ತಾ? ಹಾಗೆ ಹೋಗಿಬಿಡ್ಬೇಕು. ಬರ್ತೀನಿ ಮತ್ತೊಂದು ಇಂಥದ್ದಾಗಲಿ ಬರ್ತೀವಿ ಅಂತ ಆಗ್ಬಿಡೋದು. ಅರ್ಥ ಆಯ್ತಾ? ಅದಕ್ಕೆ ಮಾತ್ರ ಹೇಳಬಾರ್ದು. ಅದಕ್ಕೆ ಹೇಳ್ತಾರೆ ಆಸ್ಪತ್ರೆ ಮತ್ತೆ ಬರ್ತೀವಿ ಅಂತ ಹೇಳಬಾರ್ದು. ಜೈಲಲ್ಲಿ ಅವ್ರು ಮತ್ತೆ ಬರ್ತೀವಿ ಅಂತ ಹೇಳಬಾರ್ದು. ಯಾಕೆಂದ್ರೆ ಕಳ್ತಾರೆ ಮತ್ತೆ ಮಾಡ್ತಾರೆ ಅಂತ ಆಗುತ್ತೆ. ಕೆಲವು ಪದಾರ್ಥಕ್ಕೆ ಎಲ್ಲಿ ಹೇಳದೆ ಹೋಗಬಾರ್ದು, ಕೆಲವು ಹೇಳಿ ಹೋಗಬೇಕು, ನಿಯಮ ಇದೆ. ಇಲ್ಲಿ ರಾಜಾಜ್ಞೆ ಇದೆ. ಅಲ್ಲಿ ಹೋಗಂತ ಹೇಳಿದ್ರು ಸುಮ್ಮನೆ ಬಾಯಿ ಮಾತಂದ್ರೆ ರಾಜಾಜ್ಞೆ ಇದೆ. ಅವ್ನ ಮಾತು ಕರೆಸಿ ಹೋಗ್ಬೇಕೀಗ ಬನ್ನಿ ಅಂತೇಳಿ ಏರ್ಪಾಟಾಗಬೇಕು ಅದಕ್ಕೆ. ಅರ್ಥ ಆಯ್ತಾ? ಈಗ ಕರ್ಕೊಂಡು ಹೋಗಿ ಬಿಡೋ ಜವಾಬ್ದಾರಿ ಹೇಗಿರ್ತದ ಹಾಗೆ ಅವ್ನು ಕರೆಸಿಲ್ಲ. ನೀವು ಕಳಿಸ್ಬಿಡು ಅಂತ ಹೇಳಿದ್ರೆ ಕರೆಸಕ್ಕೆ ಹೇಳಿಲ್ಲ. ಆದ್ರಿಂದ ಏನಾಯ್ತು? ಇಲ್ಲೇ ಇರಬೇಕಾಯ್ತು ಅಲ್ಲಿವರೆಗೂ ಕೂಡ. ಅರ್ಥ ಆಯ್ತಾ? ಇದು ಒಳ್ಳೆ ಪ್ರಶ್ನೆ, ಒಳ್ಳೆಯದು. ಬಟ್ ಯಾರ ಬಗ್ಗೆ ಮಾತಾಡ್ತೀವಿ ನೋಡಿದ್ರೆ ಉತ್ತರ ಸಿಕ್ಬಿಟ್ಟು. ಯಾರ್ದೋ ವಿಷಯ ಅಲ್ಲ ಇದು. ಎಷ್ಟೋ ಸತ್ಯ ನಡೆಯುತ್ತೆ ಆ ಥರ. ಯಾವುದೋ ಕೆಲಸಕ್ಕೆ ಕಳಿಸಿರ್ತಾರೆ ಒಂದು ಬೆಟಾಲಿಯನ್ನ. ಅವ್ರು ತಕ್ಷಣ ವಾಪಸ್ ಬರಾಗಿಲ್ಲ, ಅಲ್ಲೇನೋ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ರಿಪೋರ್ಟ್ ಮಾಡಬೇಕು ಅವ್ರು ಫಸ್ಟು. ಅವಾಗ ಇವ್ರು ಹೇಳ್ತಾ ಹಾಗಿದ್ರೆ ವಾಪಸ್ ಬಾ ಅಂತ ಹೇಳ್ತಾರೆ ಇವರು. ಇಲ್ಲವ್ರು ಕಾಯ್ತಾನೆ ಇರಬೇಕು ಅವರು. ವೇಟಿಂಗ್ ಫಾರ್ ಫರ್ದರ್ ಆರ್ಡರ್ಸ್ ಅಂತ ಕಾಯ್ತಿರ್ಬೇಕು. ಗೊತ್ತಾಯ್ತು? ಹಾಗೆ ಬರಾಗಿಲ್ಲ. ಯಾಕೆ ಬಂದ್ರಿ? ಕೆಲಸ ಆಗಿಲ್ಲ ಅಂತೀರಿ, ಯಾಕೆ ಬಂದಿರಿ? ಹೇಗಿದ್ರೆ ಅವ್ನು ಹೇಳ್ತೀನಿ ಏನೋ ಪ್ರಾಬ್ಲಮ್ ಇದೆ ಹೇಳ್ತಾನೆ. ಆ ಪ್ರಾಬ್ಲಮ್ ಅರ್ಥ ಮಾಡ್ಕೋತಾರೆ. ಸಣ್ಣ ಪ್ರಾಬ್ಲಮ್ ಜಸ್ಟ್ ವೇಟ್ ಫಾರ್ ಸಮ್ ಟೈಮ್ ಅಂತ ಹೇಳಿ ಅಲ್ಲೇ ವೇಟ್ ಮಾಡಿ ಅಂತ ಹೇಳ್ತಾನೆ. ಅವ್ರು ವೇಟ್ ಮಾಡಿದ್ರೆ TD ಎಲ್ಲ ಸಿಗುತ್ತೆ ಅವ್ರಿಗೆ. ಅವನೇ ಹೋಗ್ಬಿಟ್ರೆ ಕೊಡೋದಿಲ್ಲ. ಆಮೇಲೆ ಮತ್ತೆ ಅದೇ ಸಾಲ್ವ್ ಆಗೋದಿಲ್ಲ. ಹಾಗಿದ್ರೆ ಕಮ್ ಬ್ಯಾಕ್ ಅಂತ ಆಗ ಹೋಗ್ಬೇಕು. ಅಫಿಷಿಯಲ್ ಪ್ರೊಸೀಜರ್. ರಾಜರ ಕೆಲಸ ಇದೆ. ಸಣ್ಣ ಪುಟ್ಟ ಆಫೀಸ್ನಲ್ಲೇ ವ್ಯವಸ್ಥೆ ಇರುತ್ತೆ. ಇದು ದೊಡ್ಡ ಜಗತ್ತು ಕಂಡ ದೊಡ್ಡ ರಾಜ್ಯ ಅದು. ಸಾಪ್ಯಾಗತ್. ಅದಕ್ಕೆ ಅವನು ಹೇಳಿದ್ದು ಕಳಿಸ್ಬಿಡಿ ಧೃತರಾಷ್ಟ್ರ ಅಲ್ಲಿ ಹೋಗ್ರಿ ಅಂತ. ಬನ್ನಿ ಅಂತ ಹೋಗಿ ಬನ್ನಿ ಅನ್ನಲಿಲ್ಲ, ಅಲ್ಲಿ ಹೋಗ್ರಿ ತತ್ರ ಯಾತ ಅಂತ ಹೇಳಿದಾಗ ಆರ್ಡರ್ ಹೇಗಿದೆ ನೋಡಿ, ಜಸ್ಟ್ ಗೋ ಅಷ್ಟೇ. 6 ತಿಂಗಳು ಹೋಗಿ ಬಾ, ಅದು ಬೇರೆ. 6 ತಿಂಗಳು ಬಂದುಬಿಡ್ತಾರೆ. 6 ತಿಂಗಳು ಆದ ತಕ್ಷಣ ಬಂದುಬಿಡ್ಬೋದು. ಟೈಮ್ ಮೆನ್ಷನ್ ಮಾಡಿಲ್ಲ, ಬರೀ ಹೋಗಷ್ಟೇ. ಅದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಇದೆಲ್ಲ ವ್ಯವಹಾರ ಕೂಡ ಗೊತ್ತಾಗುತ್ತೆ. ಮಹಾಭಾರತ ರಾಮಾಯಣ ಓದೋದ್ರಿಂದ ವ್ಯವಹಾರ ಗೊತ್ತಿದ್ದರೆ ಅಪ್ಲಿಕೇಶನ್ ಗೊತ್ತಾಯಿತು. ಗೊತ್ತಿಲ್ಲದೆ ಹೋದರೆ ವ್ಯವಹಾರ ಹೀಗಿರುತ್ತೆ ಅಂತ ತಿಳ್ಕೊಂಡಾಗಾಯ್ತು. ಅದಕ್ಕೂ ಶಾಸ್ತ್ರಗ್ರಂಥಗಳು ಓದಲೇಬೇಕು. ಸಂಭಾಗಿನೇಯ ಎಷ್ಟೋ ಜನ ಮದುವೆಗೆ ಹೋಗೋದಿಲ್ಲ, ಕರೆದೇ ಇಲ್ಲ, ಯಾಕೆ ಹೋಗಬೇಕು ಅಂತಾರೆ. ಯಾಕೆ ಕರಿಬೇಕಾಯ್ತು? ಹೋದ ಬಂದ, ಅದಕ್ಕೇನಪ್ಪ ಊಟ ಮಾಡ್ಕೊಂಡು ಬಂದ್ರೆ ಆಯಿತು, ಯಾರು ಕೇಳ್ತಾರೆ ಅಂತ ಹೇಳ್ತಾರೆ. ಹಾಗೆಲ್ಲ ಹೋಗೋದಿಲ್ಲ. ಏನು ಮಾಡ್ತಾರೆ? ಇನ್ವಿಟೇಷನ್ ಇಲ್ಲ. ಆಮೇಲೆ ಮನೆ ಇನ್ವಿಟೇಷನ್ ಇಟ್ಟೋಗಿದ್ದಾರೆ ಮನೆ ಮುಂದೆ. ಅದು ಇನ್ಫಾರ್ಮೇಷನ್ ಅಷ್ಟೇ ಅದು. ಫೋನ್ ಹೇಳಬೇಕಾಯ್ತು, ಬರಬೇಕಾಯ್ತು, ಬಂದು ಬೀಗ ಹಾಕಿದಾಗ ಹೋಗಿದ್ರೆ ಸರಿ. ಸುಮ್ಮನೆ ಇಟ್ಟೋಗಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ, ಆಕೆ ನೋಡಿ ಇಟ್ಟೇ ಬಿಡ್ತಾರೆ. ಸುಮ್ಮನೆ ಇನ್ಫಾರ್ಮೇಷನ್ ಅಷ್ಟೇ. ಇನ್ಫಾರ್ಮೇಷನ್ ಯಾತಕ್ಕೆ ನೀವು ಬರಬೇಡಿ, ದಯವಿಟ್ಟು ಹೊತ್ತಲು ಇರ್ಬೋದು ಅದರೊಳಗೆ. ಬರೀ ಇನ್ಫಾರ್ಮೇಷನ್ ಕೊಡೋ ಉದ್ದೇಶ ಬರೀ ಅಂತ ಆಗ್ಬೋದು, ಬರೋಕೊಡೋದತ್ತರೂ ಆಗ್ಬೋದು. ಆ ದೃಷ್ಟಿಯಲ್ಲೂ ಕೂಡ ಮಾಡ್ತಾರೆ. ಹಾಂ, ಅದೇ ಹೇಳಿದ್ದು. ಉತ್ಸವ ಮುಗಿದಿದೆ ಅಂತ ಹೇಳಿ ಇಷ್ಟೊತ್ತು ಅವ್ರು ಕೇಳಿದ ಪ್ರಶ್ನೆ ಅದೇ ತಾನೆ. ಉತ್ಸವಕ್ಕೆ ಹೋಗಿ ಬರೋ ಏರ್ಪಾಡು ಮಾಡಬೇಕು ರಾಜರವರು. ಹಾಗೆಲ್ಲ ಬರ್ಲಿಕ್ಕಾಗೋದಿಲ್ಲ. ಕರಸ ವ್ಯವಸ್ಥೆ ಇದೆ, ಮತ್ತು ಬನ್ನಿ ಹೋಗಿ ಅಂತೆಲ್ಲ ಹೇಳಬೇಕು ಅವ್ರು. ಬರೀ ಹೋಗಿ ಅಂದ್ಬಿಟ್ಟಿದ್ದಾರೆ ಅಷ್ಟೇ. ಯಾವಾಗ ಹೇಳ್ತೀವಿ ಅಷ್ಟೇ. ಅಲ್ಲಿ ಕೇಳಿದ್ರೆ ಬಾಯ್ ಬಿಟ್ಟು ಕೇಳಿದರೆ ಹೇಳ್ತೀವಿ ಅಂತ ಹೇಳ್ತಾರೆ. ಅವ್ರ ಸ್ಟೈಲಲ್ಲೇ ಗೊತ್ತಾಯ್ತು ಇವರಿಗೆ, ಇವರು ಪರ್ಮನೆಂಟ್ ಕಳಿಸಿ ಯೋಚನೆ ಮಾಡ್ತಿದ್ದಾರೆ ಅಂತ. ಗೊತ್ತಾಯ್ತಾ? ಹೋಗಿ ಬನ್ನಿ, ಬರ್ತಾ ಇರಿ, ಎಷ್ಟು ವ್ಯತ್ಯಾಸ ಹೇಳ್ಬೇಕಾದ್ರೆ. ಯಾರೋ ಬರ್ತಾರೆ, ಹೋಗಿ ಅಂದ್ರೆ ಮತ್ತೆ ಬನ್ನಿ ಅಂತಲೇ ಕರೆಯಲ್ಲ. ಬರ್ತೀರಾ? ಹೋಗಿ ಅಂತ ಬಿಡ್ತಾರೆ. ಏನು ಬರ್ತೀರಾ? ಬನ್ನಿ ಅಷ್ಟೇ. ಇನ್ನೊಂದು ಸತಿ ಹೋಗಿ ಬರಬೇಕು, ಮತ್ತೆ ಬರಬೇಕು, ಜ್ಞಾಪ ಆಯ್ತಾ? ಈಗ ಬರ್ತಾನೆ ಇರಬೇಕು. ಇದೆಲ್ಲ ಏನು ತೋರಿಸುತ್ತೆ? ಆ ಥರ ಇತಿಹಾಸ ಅಲ್ತು. ಅವ್ರಿಗೆ ಇನ್ವಿಟೇಷನ್ ಬೇರೆ, ಇವ್ರದ್ದು ಬೇರೆ. ಸಮಾರಂಭಕ್ಕೆ ಬಂದೇ ಅಂತೆ ಬಂದಿರ್ತಾರೆ. ಮದುವೆಗಳಿಗೆ ಬಂದ 90% ಜನ ಅನ್ವಾಂಟೆಡ್ ಪೀಪಲ್ ಅವರು. ಅವತ್ತು ಬಂದರೆ ಮತ್ತೆ ಜನ್ಮದಲ್ಲೇ ಕಾಣೋದಿಲ್ಲ ಎಷ್ಟೋ ಸಲ. ಅವತ್ತು ಗಲಾಟೆನೂ ಮಾಡ್ತಾರೆ. ಯಾಕಂದರೆ ಅದು ಅವರು ಫ್ರೀಡಮ್ ಇದ್ದಾಗ ಅವತ್ತಿನ ದಿವಸ ಅವರಿಗೆಲ್ಲ ಭಾರಿ ಉಪಚಾರ ಮಾಡೋದಿಲ್ಲ, ಎಷ್ಟೋ ಅಷ್ಟೇ. ಮತ್ತು ಮತ್ತೆಲ್ಲ ಹೇಳಿದ್ರೆ ಬಂದೆ ಅಂತ ಬಂದು ಏನು ಮಾಡಬೇಕು ಆಮೇಲೆ. ಅದರಿಂದ ಹೇಳೋದಿಲ್ಲ, ಅವ್ರು ಬರೋದು ಇಲ್ಲ.
ಸಾಪ್ಯಾಗತ ಹಿ ಕರಳೇನ ನಿಹಂತು ಮೇತಾನ್ ಭೀಮಸ್ಯ ಪೂರ್ವಭುಜಿನಃ ಭುಜಿತಃ ನ ಶಶಾಕ ಚ ಏತತ್. ಭೀಮನಿಂದ ಎಷ್ಟು ಉಳಿದ್ರು ಇವರೆಲ್ಲ ಈಗ ಅರ್ಥ ಮಾಡಿಕೊಂಡ್ರೆ ಇಡೀ ಉಳಿದವ್ರು ವಿಮರ್ಶೆ ಮಾಡ್ಬೇಕಾದ್ರೆ ಮೂರ್ಖತನ ಮಾಡ್ತಾರೆ. ಪಾಂಡವರ ಭೀಮ ಇಲ್ಲದೆ ಹೋಗಿದ್ದರೆ ಪಾಂಡವರು ಯಾವ ಸ್ಟೇಜಲ್ಲೂ ಏನಾಗ್ತಿರಲಿಲ್ಲ, ಚಿಕ್ಕಂದಲ್ಲೇ ಕೊಲ್ಲೋ ಪ್ಲಾನ್ ಮಾಡಿದ್ದ ದುರ್ಯೋಧನ ಆಗ್ಲೇನೆ, ಮುಂದಕ್ಕೆ ಬರಲಿಕ್ಕೆ ಆಗ್ತಿರಲಿಲ್ಲ. ಪ್ರತಿ ಸ್ಟೇಜಲ್ಲೂ ಭೀಮಸೇನ ಇಷ್ಟೆಲ್ಲ ಮಾಡಿ ಪವರ್ ತಾನು ರಾಜನಾಗಲಿಲ್ಲ, ಅಣ್ಣನ ರಾಜ್ಯ ಕೊಟ್ಟಿದ್ದು. ಎಲ್ಲ ಕೆಲಸ ಮಾಡಿ ಎಂದೂ ಕೂಡ ಇದು ಮಾಡಲಿಲ್ಲ. ಇದನ್ನು ಯಾರು ಯೋಚನೆ ಮಾಡೋದಿಲ್ಲ, ಸುಮ್ಮನೆ ನೆಗೆಟಿವ್ ಇದು, ಅದು ವಿವೇಕ ಇಲ್ಲ ಅಂತ ಅರ್ಥ. ಮಹಾಭಾರತ ಆತ್ಮನಿರ್ಗಂಥ ಮಹತ್ವ ನಮಗೆ ಜನಗಳಿಗೆ ಗೊತ್ತಿಲ್ವೋ ಹಾಗೆ ಭೀಮನ ಮಹತ್ವ ಅವ್ರಿಗೆ ಗೊತ್ತಿಲ್ಲ. ಸರಿಯಾಗಿ ಓದಿದ್ರೆ ಗೊತ್ತಾಗುತ್ತೆ. ತಪ್ತಂ ತಯಾ ಸ್ವಸುತಯಾ ಚ ತಪೋ ನಿತಾಂತಂ ಶ್ಯಾಂಸೂನುಭಿಃ ಸಹ ಬಲಾದದಿತಿಸ್ತಥಾಬ್ದಾತ್ ತಸ್ಯಾ ಅದಾಚ್ಯ ಗಿರಿಶೋ ಯದಿ ಪುತ್ರಕೈಸ್ತ್ವಂ ಯುಕ್ತಾನಯಾಸಿ ಮೃತಿಮೇಷ ವರಸ್ತವೇತಿ. ತಪ್ತಂ ತಯಾ ಸಸುತಯಾ ಚ ತಪಃ ನಿತಾಂತಂ ಸ್ಯಾಂ ಸೂನುಭಿಃ ಸಹ ಬಲಾತ್ ಅದಿತಿಃ ತಥಾ ಅಬ್ದಾತ್ ತಸ್ಯಾಹ ಅದಾತ್ ಚ ಗಿರಿಶಃ ಯದಿ ಪುತ್ರಕೈಃ ತ್ವಂ ಯುಕ್ತ ನ ಯಾಸಿ ಮೃತಿಂ ಏಷಃ ವರಃ ತವ ಇತಿ. ತಪ್ತಂ ತಯಾ ಸಸುತಯಾ ತಪಃ, ದೊಡ್ಡ ತಪಸ್ಸು ಮಾಡಿದ್ದವಳು. ಮಕ್ಕಳು ಅವಳು 5 ಜನ ಮಕ್ಕಳು ಅವಳು ದೊಡ್ಡ ತಪಸ್ಸು ಮಾಡಿದ್ದಾರೆ. ಏನು ತಪಸ್ಸದು? ತಪೋ ನಿತಾಂತಂ ಶ್ಯಾಂ ಸೂನುಭಿಃ ಸಹ ಬಲಾದ್ ಅದಿತಿ. ನಾನು ಅದಿತಿ ಆಗಬೇಕು, ನನ್ನ ಮಕ್ಕಳೆಲ್ಲ ದೇವತೆಗಳಾಗಬೇಕು. ಇದು ಅವಳು ದೊಡ್ಡ ತಪಸ್ಸಿನ ಉದ್ದೇಶ ಇದೆ. ಅದಿತಿ ಪೋಸ್ಟ್ ಬೇಕು ಅವಳಿಗೆ. ಅದಿತಿ ಯಾರು? ದೇವಮಾತ ಅಂದರೆ ತಾನು ದೇವಮಾತೆ ಆಗಬೇಕು, ತನ್ನ ಮಕ್ಕಳು ದೇವತೆಗಳಾಗಬೇಕು. ಅದೇನು ಅಬ್ದಾತ್, ಒಂದು ವರ್ಷದೊಳಗೆ ಆಗಬೇಕು. ಅದು ಕೂಡ ಒಂದು ವರ್ಷದಲ್ಲೇ. ಈ ತಪಸ್ಸು ಮಾಡಿದ್ದು ಯಾರ ಜೊತೆಗೆ ಯಾರ ಮೇಲೆ ಕುರಿತು? ಗಿರೀಶ, ರುದ್ರದೇವರನ್ನು ಕುರಿತು. ತಥಾಸ್ತು ಅಂತ ಹೇಳಿದರು. ಒಂದು ವರ್ಷದಲ್ಲೇ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಒಂದು ವರ್ಷದಲ್ಲಿ ಎಲೆಕ್ಟ್ ಆಗೋ ಚಾನ್ಸಸ್ಸು ಇರೋದಿಲ್ಲ. ಅಂಥ ವರ ಕೇಳಿಬಿಟ್ಟಿದ್ದಾಳು. ತಥಾಸ್ತು ಅಂತ ಹೇಳಿಬಿಟ್ಟಿದ್ದಾರೆ. ಆ ವರ ನಡೆದ್ರೆ ಏನಾಗಬೇಕೀಗ ಹೇಳಿ ನೋಡೋಣ ಅಂತ. ಅಕಸ್ಮಾತ್ ಆ ವರ ನಡೀತು ಅಂತ ಏನಾಗುತ್ತಾಗ? ಇವಳು ಅದಿತಿ ಆದರೆ ಆ ಅದಿತಿ ಹೋಗ್ಬೇಕಾಗ ದೇವನ್ ಪಾಪ ಅಲ್ಲಿ ಇದ್ದಾಳೆ, ಆಕೆ ಪೋಸ್ಟ್ ಖಾಲಿ ಆಗುತ್ತಲ್ಲ. ಆಗ ಅದಿತಿ ಪೋಸ್ಟ್ ಇದ್ದಾಗ ಅದು ಇವಳು ಅಲ್ಲಿ ಕೊಡ್ತಾಳೆ ಹೋಗಿ. ಮಕ್ಕಳು ಇವರಾಗ್ತಾರೆ. ಅಂದರೆ ದೈತ್ಯರು ಇಲ್ಲಿ ಸೇರಿದಾಗ ದೇವತೆ ಗುಂಪೆ ಹುಟ್ಟಿ ಬರ್ತಾರೆ. ಎಷ್ಟು ಅಪಾಯ ಇದೆ ಅದರಿಂದ, ಅದೆಲ್ಲ ಆಗಬಾರ್ದು. ಭೀಮಸೇನ ಇದಕ್ಕಾಯ್ತು, ಇವಳನ್ನ ಕೊಲ್ಲಬೇಕೀಗ. ದೊಡ್ಡ ಕ್ರಿಮಿನಲ್ ಇವಳೀಗ. ಇವ್ರ ಮಕ್ಕಳು ಕ್ರಿಮಿನಲ್ಗಳೇ, ಅವ್ರನ್ನ ಕೊಲ್ಲಬೇಕು. ಅದಕ್ಕೆ ಕಾಯ್ತಾ ಇದ್ದದ್ದು ಭೀಮಸೇನ. ಅವಳು ಮಾಡಿದ್ದು ತಪಸ್ಸನ್ನು. ತಪ್ತಂ ತಯಾ ಸಸುತಯಾ ಚ ತಪಃ, ಸಣ್ಣ ಪುಟ್ಟ ತಪಸ್ಸಲ್ಲ, ನಿತಾಂತಂ, ಭಾರಿ ದೊಡ್ಡ ತಪಸ್ಸು. ದೊಡ್ಡ ತಪಸ್ಸು ಅಂದರೆ ಕ್ರೂರ ತಪಸ್ಸನ್ನು ಮಾಡ್ತಾನೆ. ಅವನು ಹೋದ ಅವಾಗ ಬೃಕಾಸುರ, ಬಸವಾಸುರ ಅವನೇನೆ 7 ದಿವಸ ತಪಸ್ಸು ಮಾಡಿ. 7ನೇ ದಿವಸ ಮಾಡಿದ್ದ ಅವನು ಕೇದಾರದಲ್ಲಿ. 7 ದಿವಸ ಮಾಡ್ದ. ಈ ದಿವಸ ಒಂದು ಕೈ ಕತ್ತರೋದು, ಕಾಲು ಕತ್ತರಿಸೋದು, ಹಾಕೋದು. ಅಸಹ್ಯ, ನೋಡೋರಿಗೆ ಭಯ ಆಗಬೇಕು. 7ನೇ ದಿವಸ ತಲೆ ಕತ್ತರಿಸಕ್ಕೆ ಹೋದ. ಆಗ ಬಂದರು, ಬಿಡುಮಾರ ಏನು ಬೇಕು ಕತೆ ಕೇಳಿದ್ರು ಅಂತ. ಉಗ್ರ ಟೆರರಿಸ್ಟ್ಗಳು ಅಂಥವ್ರು. ಅದಕ್ಕೆ ನಿತಾಂತಂ ಅಂತ ಆತಕ್ಕೆ ಇಂಥ ತಪಸ್ಸನ್ನು ಮಾಡಿ 1 ವರ್ಷದಲ್ಲಿ ಅದಿತಿ ಆಗಬೇಕು. ಅವಳು ವರ ಸಿಕ್ತ ಅವಳಿಗೆ. ಅವಳು ಈಗೇನು ಮಾಡಬೇಕು? ರುದ್ರದೇವರು ಕೂಡ ಮಾತನ್ನು ಸತ್ಯ ಮಾಡಬೇಕು ಫಸ್ಟು. ಅವ್ರೇನು ಹೇಳಿದ್ದಾರೆ? ಒಂದು ಕಂಡೀಷನ್ ಹಾಕಿದ್ದಾರೆ. ಏನು ಕಂಡೀಷನ್ ಗೊತ್ತಾ? ತಸ್ಯ ಅದಾಚ್ಯ ಗಿರೀಶಃ ಯದಿ ಪುತ್ರಕೈಸ್ತ್ವಂ ಯುಕ್ತಾನಯಾಸಿ ಮೃತ್ಯುಮೇಷ ವರಸ್ತವೇತಿ. ಸರಿಯಾಗಿದ್ದರೆ ನೀನು ನಿನ್ನ ಮಕ್ಕಳ ಸಮೇತ ಒಂದೇ ದಿವಸ ಒಟ್ಟಿಗೆ ಸಾಯಬಾರ್ದು. ಒಟ್ಟಿಗೆ ಸತ್ರ ವರ ಕೆಲಸ ಮಾಡೋದು. ಬೇರೆ ಪ್ರತ್ಯೇಕ ಸತ್ರ ಕೆಲಸ ಸಿಗುತ್ತೆ. ಆ ಪೋಸ್ಟ್ಗೆ ಹೋಗ್ಬೇಕಾದ್ರೆ ದೇಹ ಬಿಟ್ಟು ಹೋಗ್ಬೇಕಲ್ಲ, ಸಾಯ್ಬೇಕು. ಆದರೆ ಒಟ್ಟಿಗೆ ಸಾಯ್ಬಾರ್ದು. ಒಟ್ಟಿಗೆ ಸತ್ರ ಏನಾಗುತ್ತೆ? ಏನು ವರ ನಡೆಯೋದಿಲ್ಲ ಅಂತ ಹೇಳಿರ್ತಾರೆ. ಅದರಿಂದ ಏನೇ ಒಟ್ಟಿಗೆ ಸತ್ತು ಬಿಟ್ರೆ ಇವಳು ಆ್ಯಕ್ಚುಲಿ ಹಾಗೆ ಸತ್ರ ಏನಾಗ್ತಿತ್ತು? ಬೈ ಚಾನ್ಸ್ ಮತ್ತೆ ಅದಿತಿ ಆಗ್ತಿದ್ಲು ಅವಳು. ಸತ್ರು ಅದಿತಿ, ಬದುಕಿದ್ರು ಅದಿತಿ, 2 ವಿಷಯ ಇತ್ತು ಅವಳಿಗೆ. ಈಗ ಅದಕ್ಕೋಸ್ಕರ ಏನು ಮಾಡಿದ್ರು ಅವರೀಗ? ಒಟ್ಟಿಗೆ ಸಾಯಿಸ್ಬೇಕು ಅವ್ರನ್ನೆಲ್ಲ. ಅದಕ್ಕಾಯ್ತು. ಇಷ್ಟೆಲ್ಲ ಯಾರಿಗೆ ಗೊತ್ತಿರ್ತಿತ್ತು? ಅದು ಭೀಮಸೇನ ಸರ್ವಜ್ಞ ಅಂತ ಒಪ್ತು, ಬೇರೆ ದಾರಿನೇ ಇಲ್ಲ. ಕತೆ ಎಲ್ಲರೂ ಮೇಲಿನ ಕತೆ ಹೇಳ್ತಾರೆ, ಗೊತ್ತಾಯ್ತಾ? ಒಳಗಿದು ಏನು ವಿಷಯ ಎಲ್ಲ ಅದೆಲ್ಲ ಅನಲೈಸ್ ಮಾಡ್ಲಿಕ್ಕೆ ಹೋಗ್ಬೇಕು. ಇಲ್ಲೇ ಇದೆ ಅನಲೈಸಿಸ್, ಅಲ್ಲೇ ಇದೆ. ಅದನ್ನು ಅನಲೈಸ್ ಮಾಡೋದಿಲ್ಲ. ಮಾಡಿದರೆ ಭೀಮನ ಮಹಿಮೆ ಗೊತ್ತಾಗ್ತಿದೆ. ವಾಯು ಮಹಿಮೆ ಅರ್ಥ ಆಗೋದು ಇವ್ರಿಗೆ ಬೇಕಿಲ್ಲ. ಆದ್ದರಿಂದ ವಿಮರ್ಶೆ ಆಗಿ ಮಾಡೋದೇ ಇಲ್ಲ. ದೇವತಾ ರಾಜಮಾತೆ ಇವರೆಲ್ಲ ಏನು ಮಾಡಿದರು? ಕೈಕೇಯಿಗೆ ರಾಜಮಾತೆ ಆಗಬೇಕು, ರಾಮ ಕಾಡಿಗೆ ಹೋಗ್ಬೇಕು. ರಾಜಮಾತೆ ಆಗೋದು ಗೌರವ ತಾನೆ. ಅದಿತಿ ಮಾತೆ ದೇವಮಾತೆ, ಬರೀ ರಾಜಮಾತೆ ದೇವಮಾತೆ ಆಗೋದಂದ್ರೆ ಏನು? ಅದಕ್ಕೆ ಭಾರಿ ಗೌರವ. ಅದು ಬೇಕು. ನನ್ನ ಮಕ್ಕಳು ದೇವತೆಗಳಾಗಬೇಕು. ಅವಳಂದರೆ ಅವಳಿಗೆ ಆ ಅಡ್ವಾಂಟೇಜ್ ಸಿಕ್ತು. ಮಕ್ಕಳಿಗೆ ತಾನು ದೇವಮಾತೆಯಾಗಿ ಕೊಡಬೇಕು. ಅರ್ಥ ಆಯ್ತಾ? ಈಗ ಒಂದು ಮನೆ ಬಿಡ್ಬೇಕಾದ್ರೆ ಮನೆ ಓನರ್ ಆಗಲಿ ಟ್ರೈ ಮಾಡ್ತಾರೆ. ಇನ್ನು ದೇವಮಾತೆಯಾಗ ಸಣ್ಣ ಪುಟ್ಟ ಕೆಲಸನ ಅದು. ಬರೋ ತಗೊಂಡ್ರು.
ತಸ್ಯ ಅದಾಚ್ಯ ಗಿರಿಶಃ ಯದಿ ಪುತ್ರಕೈಸ್ತ್ವಂ ಯುಕ್ತಾನಯಾಸಿ ಮೃತಿಮೇ ವಶ ವರಸ್ತವೇತಿ. ಆದ್ದರಿಂದ ಅವಳು ಅದಕ್ಕೆ ಯೋಚನೆ ಮಾಡಿದ್ದು, ಓ ಹಾಗಿದ್ದರೆ ಏನು ಮಾಡಬಾರ್ದು, ಒಟ್ಟಿಗೆ ಸಾಯಬಾರ್ದು ಅಂತಿದ್ಲು. ಇಲ್ಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಅವಳು ಹೀಗಾಗುತ್ತೆ ಅಂಥೇಳಿ. ಯಾರೋ ಹುಡುಗರಿದ್ದಾರೆ, ಕೊಲ್ಲಬೇಕಾಗಿದೆ, ವಿಷ ಹಾಕೊಂಡು ಕೊಟ್ಟ, ದೊಡ್ಡ ವಿಷಯ ಅಂತ ಬಂದಿಲ್ಲ ಅಷ್ಟೇ. ತನ್ನ ಪಾಪ ಕೆಲಸ ಪ್ರಾಕ್ಟೀಸ್ ಆದಾಗ ಆಗುತ್ತೆ ತನ್ನ ಮುಂದಿನ ಕೆಟ್ಟ ಕೆಲಸಕ್ಕೆ ಅಂತ. ಇದೆಲ್ಲ ಭೀಮಸೇನ ಗೊತ್ತಿಲ್ಲ. ಇದೇ ಸಮಸ್ಯೆ ಇರೋದು ಅವರಿಗೆ. ಇವತ್ತು ಯಾರನ್ನೋ ಸೋಲಿಸ್ತೇವೆ ಅಂತ ಹೇಳಿ ಆಚಾರ ಶಿಕ್ಷಣ ಸೋಲ್ಸೋಕ್ಕಾಗಲ್ಲ. ಯಾತಕ್ಕೆ? ಅವ್ರ ವಿಷಯ ತಿಳಿದ್ರೆ ಭಾರಿ ಫೈನಲ್ ಆನ್ಸರ್ಸ್ ಗೊತ್ತಾದ್ರಿಂದ ಯಾರನ್ನು ಹೆಚ್ಚೋ ಜನ ವಾದಿಗಳನ್ನು ಸೋಲಿಸ್ಬೋದು, ಇಲ್ಲಿ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ. ಸೊ ಯಾರೋ ಸೋಲ್ತಾರೆ ಅಂತ ಕೇಳಿದ್ರೆ ಸರಿ ಓದಿಲ್ಲ ಅಂತ ಅರ್ಥ. ಓದಿದ್ರೆ ಸೋಲಕ್ಕೆ ಸಾಧ್ಯನೇ ಇಲ್ಲ. ಜಾನನ್ನಿದಂ ಸಕಲಮೇವ ಚ ಭೀಮಸೇನೋ ಹತ್ವಾ ಸುತೈಃ ಸಹ ಕುಬುದ್ಧಿ ಮಿಮಾಂಹಿ ತಂಚ ಭ್ರಾತೃಂಶ್ಚ ಮಾತರ ಮುದುಹ್ಯ ಯಯೌ ಬಿಲಾತ್ಸಹ ನಿರ್ಗತ್ಯ ಭೀತಿವಶತೋ ಅಬಲತಾಂ ಪ್ರಯಾತಾನ್. ಜಾನನ್ ಇದಂ ಸಕಲಮೇವ ಚ ಭೀಮಸೇನಃ. ಇದೆಷ್ಟು ಭೀಮಸೇನಿಗೆ ಗೊತ್ತು. ಆಲೋಚನೆ ಸರ್ವ ವಿಷಯ ಮೃಜು ಜ್ಞಾನಂ ಈಶ್ವರಾದನ್ಯತ್ರ. ದೇವ್ರ ವಿಷಯಗಳು ಇದೆಲ್ಲ ಗೊತ್ತಾಗತ್ತೆ ಅವ್ರಿಗೆ, ಎಲ್ಲ ಗೊತ್ತು. ಭೀಮಸೇನಃ ಹತ್ವಾ ಸುತೈಹಿ ಸಹ ಕುಬುದ್ಧಿ ಮಿಮಾಂಹಿ ತಂಚ. ಇದೆಲ್ಲ ಯಾತಕ್ಕೆ ಹೇಳಬೇಕಾಯ್ತು? ಒಬ್ಬ ಸ್ತ್ರೀ ಹತ್ಯೆ ಆಯ್ತು ಇಲ್ಲಿ, ಅರ್ಥ ಆಯ್ತಾ? ಮೇಲ್ನೋಟಕ್ಕೆ ಅವರೆಲ್ಲ ಕೂಡ ಅವ್ರ ಮಕ್ಕಳು ಚಿಕ್ಕವ್ರು ಕೊಲ್ದಾಗಾಯ್ತು, ಪುರೋಚನ ಕೊಂದಾಗಾಯ್ತು. ಎಂತ ಹತ್ಯೆ ಮಾಡಿದಾಗಾಯ್ತು ಅಂದರೆ ಈಗ ಹೇಳ್ತಾ ಬ್ಯಾಕ್ಗ್ರೌಂಡ್ ಹೇಳಿದಾಗ ಹತ್ಯೆ ಆಗಲಿಲ್ಲ. ಏನಾಯ್ತು? ಅದು ದುಷ್ಟರ ವಧ ಆಯಿತು. ಅದನ್ನ ತೋರಿಸ್ಬೇಕಾಗ್ತದೆ. ಬರೀ ಯಾರನ್ನೋ ಎನ್ಕೌಂಟರ್ ಮಾಡಿದ ಕೊಲೆ ಅದು. ಯಾರೋ ಎನ್ಕೌಂಟರ್ ಮಾಡೋಗಿಲ್ಲ. ಎನ್ಕೌಂಟರ್ ಮಾಡೋಷ್ಟು ಬಂದು ಏನು ಮಾಡಬೇಕಾದ್ರು ಆರ್ಡರ್ ತಗೋತಾರೆ ಫಸ್ಟ್. ಇದನ್ನು ಆರ್ಡರ್ ಇರಬೇಕು ಅದಕ್ಕೆ. ಅವ್ನು ಹಿಡ್ಕೊಂಬ, ಇಲ್ಲ ಹೋದರೆ ಕೊಂದು ಬಾ. ಬರೀ ಹಿಡ್ಕೊಂಬ ಅಂತೇಳಿ ಸಿಗದೆ ಹೋದರೆ ಕೊಂದು ಅವರು. ಆರ್ಡರ್ ಮೆನ್ಷನ್ ಆಗಿರ್ಬೇಕು. ಅದು ಅವ್ನು ಭಾರಿ ನೊಟೋರಿಯಸ್ ಕ್ರಿಮಿನಲ್ ಆದ್ದರಿಂದ ಅವನ್ನ ಕೊಂದು ಬಾ, ಇಲ್ಲಿ ಹಿಡ್ಕೊಂಬ, ಸಾಧ್ಯ ಕೊಂದು ಬಿಡು. ಆ ಥರ ಇದ್ದ ಮಾತ್ರ ಮಾಡೋ ಸಾಧ್ಯ, ಉಳಿದಂತೆ ಮಾಡೋಂಗಿಲ್ಲ. ಅದೆಲ್ಲ ಭೀಮನಿಗೆ ಗೊತ್ತಿರೋದ್ರಿಂದ ಎಷ್ಟು ಜ್ಞಾನಿ, ಎಷ್ಟು ಸಮರ್ಥ. ಎರಡೆರಡು ಜ್ಞಾನ ಇರ್ಬೋದು, ಎಕ್ಸಿಕ್ಯೂಟ್ ಮಾಡೋಕ್ಕೆ ಶಕ್ತಿ ಇರೋದಿಲ್ಲ. ಎರಡು ಇದ್ದಾವೆ. ಅದೇ ಬಾಹುರ್ಬಲ ಜ್ಞಾನಬಲಾಚ್ಯ ಧರ್ಮ. ಬಾಹುಬಲ ಜ್ಞಾನಬಲ ಎರಡು ಇದ್ದರೆ ಮಾತ್ರ ಏನಾಗುತ್ತೆ? ಧರ್ಮರಕ್ಷಣೆ ಆಗುತ್ತೆ. ಭ್ರಾತೃಂಶ್ಚ ಮಾತರ ಮುದುಹ್ಯ ಸುಟ್ಟು ಹೊರಗಡೆ ಬಂದು ಆ ಕುಬುದ್ಧಿಂ, ಅದಕ್ಕೆ ಇನ್ನೂ ಒತ್ತು ಕೊಟ್ಟರು. ಕುಬುದ್ಧಿಂ ಇಮಾಂಹಿ ತಂಚ. ಕುಬುದ್ಧಿಯಾದ ಇವಳನ್ನು, ಕುಬುದ್ಧಿಯಾದ ಅವರ ಇಬ್ಬರನ್ನೂ ಕೊಂದು ಹಾಕಿದ್ದು. ಆಯ್ತಾ? ಉಪಯೋಗಿಸ್ಬೇಕಾದ್ರೆ ರೀತಿಯೇ ವಂಡರ್ಫುಲ್. ಅದು ಕುಬುದ್ಧಿ ಅಂತ ಪದ ಹಾಕಿಬಿಟ್ಟು ಇಮಾಮ್ ಇದ್ರು ತಮ್ಮಿದ್ರು. ಕುಬುದ್ಧಿ ಅನ್ನೋ ಪದ ಇಬ್ಬರಿಗೂ ಅಪ್ಲೈ ಆಗೈತೆ ಬಂದು. ಅದು ಹೇಗಿದೆ ಅಂದರೆ ಯಾವ ಲಿಂಗಕ್ಕೆ ವಿಶೇಷಣ ಇರುತ್ತೋ ಅದು ಯಾವ ಲಿಂಗದಲ್ಲಿರಬೇಕು ಗೊತ್ತಾಯ್ತಾ? ಅದೇ ಲಿಂಗದಲ್ಲಿರಬೇಕು. ಗೊತ್ತಾಯ್ತಾ? ಅವನು ಬಂದನು, ಅವಳು ಬಂದಳು. ಯಾಕೆ? ಅವಳು ಚೇಂಜ್ ಆಗಿದ್ದಕ್ಕೆ ಏನು ಚೇಂಜ್ ಆಯಿತು? ಬಂದಳು ಚೇಂಜ್ ಆಯಿತು. ಇಲ್ಲೂ ಹೀಗೆ ಚೇಂಜ್ ಆಗಿ. ಇದು ನಿಯಮ ಇದು. ಒಂದೇ ಎರಡು ಪದ ಉಪಯೋಗಿಸ್ಬೇಕಾಗತ್ತೆ. ಒಂದೇ ಪದ ಉಪಯೋಗಿಸಿದ್ರು. ಕುಬುದ್ಧಿ ಅನ್ನೋ ಪದ ಹೇಗಿದೆ ಅಂದರೆ ಅದು ಪುಲ್ಲಿಂಗವಾಗಿ ಅವನಿಗೆ ಅನ್ವಯ ಆಗುತ್ತೆ, ಸ್ತ್ರೀಲಿಂಗವಾಗಿ ಇವಳಿಗೆ ಅನ್ವಯ ಆಗುತ್ತೆ. ಇಬ್ಬರಿಗೂ ಪ್ರತ್ಯೇಕ ಕುಬುದ್ಧಿ ಅಂತ ಕರಿಬೇಕಾಗಿಲ್ಲ. ಸಂಸ್ಕೃತದಲ್ಲಿ ವ್ಯಾಕರಣ ಭಾರಿ ಮುಖ್ಯ. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದು. ಪದ ಎಕನಾಮಿಕಲ್ ಆಗಿರಬೇಕು, ಕ್ಲಾರಿಟಿ ಫುಲ್ ಇರಬೇಕು. ಆ ಪದ ಉಪಯೋಗಿಸ್ತಾರೆ. ಅದು ನೋಡಿದಾಗ ತಾತ್ಪರ್ಯದ ವೈಶಿಷ್ಟ್ಯ ಏನು ಅಂತ ತಿಳಿಯುತ್ತೆ. ಉಳಿದ ಕವಿಗಳಿಗೆಲ್ಲ ಸಾಧ್ಯ ಇಲ್ಲ ಅದು. ಅವ್ರು ಎರಡೆರಡು ಶ್ಲೋಕನೇ ಬರೆದಾಕ್ತಾರೆ ಬಿಡೋದಿಲ್ಲ. ಇದು ಸಿಕ್ಬಿಟ್ರೆ ಒಂದು ಪದಕ್ಕೆ ಎರಡು ಶ್ಲೋಕ ಬೆಳೆಸಿದ್ರೆ ಸಮಾಧಾನ ಅವರಿಗೆ. ಆಚಾರ ಹಾಗಲ್ಲ, ಆದಷ್ಟು ಮಿನಿಮೈಸ್ ಮಾಡ್ತಾರೆ. ಅವ್ರು ಬರೆಯೋ ರೀತಿ ಯಾವಾಗಲೂ ಕಾಂಪ್ಯಾಕ್ಟ್, ಭಾರಿ ಕಾಂಪ್ಯಾಕ್ಟ್. ಅರ್ಥ ಮಾಡ್ತಾ ಹೋದರೆ ಲೈಫ್ ಪ್ಯಾಕಿಂಗ್ ಯಾಗಿರ್ಬೇಕು, ಯಾವಾಗ ಹೇಗಿರಬೇಕು? ಪ್ಯಾಕಿಂಗು ಕಾಂಪ್ಯಾಕ್ಟ್ ಇರಬೇಕು, ಪರ್ಫೆಕ್ಟ್ ಇರಬೇಕು. ಕಾಂಪ್ಯಾಕ್ಟ್ ಅಂತ ಎಲ್ಲ ಪದಾರ್ಥ ಬಿಟ್ಬಿಟ್ಟು ಚಿಕ್ಕದು ಮಾಡಿಕೊಡೋದಲ್ಲ. ಎಲ್ಲ ಪದಾರ್ಥ ಇದೆ, ಇನ್ನೊಬ್ಬರು ಮಾಡಿಕ್ಕಿಂತ ಭಾರಿ ಚಿಕ್ಕದಿದೆ. ಅವಾಗೇನಾಗುತ್ತೆ? ಕ್ಯಾರಿಂಗ್ ಭಾರಿ ಸುಲಭ. ಇದು ಮೈಯಲ್ಲಿ ಕ್ಯಾರಿಂಗ್, ಮೈಗೆಲ್ಲಿ ಹೊತ್ಕೊಂಡು ಹೋಗ್ಬೇಕಾದ್ರೆ ಸುಲಭ ಇರಲಿ. ಹಾಗೋ ಮನಸ್ಸಿಗೆ ಭಾರ ಆಗಬಾರ್ದು. ಮನಸ್ಸಿಗೆ ಭಾರ ಯಾವಾಗ ಆಗುತ್ತೆ? ವರ್ಡ್ಸ್ ಜಾಸ್ತಿ ಆಗಿಬಿಟ್ರೆ ಮನಸ್ಸಿಗೆ ಭಾರ ಆಗುತ್ತೆ. ವರ್ಡ್ಸ್ ಕಡಿಮೆ ಇದ್ದಾಗ ನೆನ್ಪಿಟ್ಕೊಳ್ಳೋದು ಸುಲಭ. ಅರ್ಥ ಮಾತ್ರ ಎಷ್ಟು ಬೇಕಾದ್ರೆ ಎಕ್ಸ್ಪ್ಯಾಂಡ್ ಆಗ್ಬೋದು. ಡಿ ತೊಗೊಳೋದು ಎಷ್ಟು ಸುಲಭ. ಅದೇ ಕ್ಯಾಶ್ ಕೊಟ್ಬಿಟ್ರೆ, ಕಾಯಿನ್ಸ್ ಕೊಟ್ಬಿಟ್ರೆ, 1,00,000 ಕಾಯಿನ್ಸ್ ಕೊಟ್ಟರೆ ಬಿಟ್ಟು ಹೋಗೋದೇ ವಾಸಿ. ಅಲ್ಲಿ ತೊಗೊಂಡೋಗೋದಕ್ಕಿಂತ ಯಾವುದು ಬೆಟ್ರ್? ಅದು ಬಿಟ್ಟು ಹೋಗೋದೇ ಸೇಫು. ಅದು ಹೊತ್ಕೊಂಡು ಯಾರು ಹೋಗ್ಬೇಕು ಇವತ್ತೆ? ಅದರಿಂದ ಏನು ಮಾಡಿ, ಅದು ಇವರೇ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಸಿಟ್ಟು ಬಂದುಬಿಡುತ್ತೆ ಅವ್ರಿಗೆ. ಚಿಲ್ಲರೆ ಕೊಟ್ಬಿಟ್ರೆ ಬೇಜಾರಾಗಿಬಿಡುತ್ತೆ ಅವ್ರಿಗೆ. ಗೊತ್ತಾಯ್ತಾ? 10 ರೂಪಾಯಿ ಕೊಟ್ಟು 1,000 ರೂಪಾಯಿ ಕೊಟ್ಬಿಟ್ಟು ತಲೆ ಕೆಟ್ಟೋದಾಗತ್ತೆ. ಎಲ್ಲಿ ಹೇಗೆ ತರ್ತೀರಿ ಅಂತ ಹೇಳಿದ್ರು. ಏನೋ ಒಂದೇ ಆಮೇಲೆ ಬೈದು ಬಿಡ್ತಾರೆ. ಅವ್ರು ಕೊಡೋದಕ್ಕೆ ಬರೋ ಅಷ್ಟೇ. ಯಾವ್ದು ಸುಲಭ ಅವರಿಗೆ? ಅದದ್ದು ಬಿಗ್ ಕ್ಯಾಶ್ ಕೊಡೋದು ಭಾರಿ ಸುಲಭ, ಇಸ್ಕೊಳ್ಳೋದು ಸುಲಭ. ಕೆಲಸ ಸೇಫ್, ಅದು ಎಣಿಸೋದು ಸುಲಭ. ಆ ದೃಷ್ಟಿಯಲ್ಲಿ ಆಚಾರ್ಯ ಬರೆಯೋದೆಲ್ಲ ಹಾಗಿರೋದು. ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿರಿ ಅಂತ ಹೇಳೋದಕ್ಕೋಸ್ಕರ ಅತಿ ಕಡಿಮೆ ಬರೀತಾರೆ. ಮತ್ತು 5,000 ಶ್ಲೋಕ ಆಯ್ತಲ್ಲ ಅಂತ ಕೇಳಿದರೆ ಇದಕ್ಕಿಂತ ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ದೊಡ್ಡದು. ಮತ್ತು 5,000 ದೊಡ್ಡದೇ. ಬಟ್ ಎಷ್ಟು ಲಕ್ಷ ಶ್ಲೋಕ ಎಷ್ಟು ಕೇಳಿಸಿದ್ದಾರೆ ಆಚಾರ್ಯಗ? 5,000 ಎಷ್ಟು ಕಡಿಮೆ ಆಯ್ತಿದ್ದು.
1/3 ಮಾಡಿಬಿಟ್ರೆ ಸಾಕು ಎಪಿಟಮ್ನ. 1,00,000 ಶ್ಲೋಕದನ್ನು 33,000 ಮಾಡಿದರೆ ಮುಗಿದು ಹೋಗ್ತಿತ್ತು. ಬರೀ 5,000ಕ್ಕೆ ಮಾಡಿದ್ದಾರೆ ಅಂತ ಹೇಳಿದರೆ ಅದೇನು ಬರೀ ಮಹಾಭಾರತ, ರಾಮಾಯಣ, ಪುರಾಣಗಳು ಎಲ್ಲ ಸೇರಿಸ್ಬಿಟ್ಟು 4,00,000 ಪುರಾಣ ಶ್ಲೋಕ, ರಾಮಾಯಣದ 3 ಶತಕೋಟಿ ಶ್ಲೋಕ, ಇದು 1,00,000 ಶ್ಲೋಕ. ಇದಿಷ್ಟನ್ನು 5,000 ಶ್ಲೋಕದಲ್ಲಿ ಪ್ಯಾಕ್ ಮಾಡಬೇಕು. ಈ ರೀತಿ ಮಾಡಿದ್ದಕ್ಕೆ ಸಾಧ್ಯ ಆಯಿತು. ಅದು ಕೂಡ ಸರ್ವಜ್ಞ ಮನ್ಯ ಮನವೇಕ್ಷ ನಕಾರ್ಯ ವೀರ್ಯ. ಈ ರೀತಿ ಬರಿಬೇಕು ನೋಡಿ. ಯಾರಾಗಿರ್ಬೇಕು ಅವರು ಬರೆಯೋದು ಗೊತ್ತಿರ್ಬೋದು, ಹೇಗೆ ಬರಿಬೇಕು ಅದು ಗೊತ್ತಿರಬೇಕು. ಮತ್ತೆ ಇದು ತಪ್ಪ. ಟೆಲಿಗ್ರಾಮ್ ಕೊಟ್ಟಾಗ್ಬಿಟ್ರೆ ಸಿಕ್ಕಾಬಿಟ್ಟೆ ಕಷ್ಟ ಆಗಿಬಿಡುತ್ತೆ. ಟೆಲಿಗ್ರಾಫಿಕ್ ಲ್ಯಾಂಗ್ವೇಜೇ ಬೇರೆ. ಬರೀ ಸ್ಟಾಪ್ ಇಷ್ಟೇ. ಹೌ ಆರ್ ಯು ಅದೆಲ್ಲ ಕೇಳೋದಿಲ್ಲ ಯಾರು ಕೂಡ. ಐ ಆಮ್ ಆಲ್ಸೋ, ಆರ್ ಯು ಆಲ್ಸೋ ಎಲ್ಲ ಅಲ್ಲ ಯಾರು ಬರೆಯೋದಿಲ್ಲ. ಅದು ಕುಶಲೋಪರಿ ಇರೋದಿಲ್ಲ. ಆ ಥರ ಬರೆದ್ರೆ ಸರಿ. ಅದು ಆ ರೀತಿ ಮೆಸೇಜ್ನಲ್ಲಿ ಮಾತಾಡಿದರೆ, ಫೋನಲ್ಲಿ ಮಾತಾಡಿದರೆ ಬೆಸ್ಟ್ ಐಡಿಯಾ. ಗೊತ್ತಾ, ಹರಟೆ ಹೊಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಹೇಗಿದ್ದು, ಎಲ್ಲಿದ್ದು, ಏನು ಮಾಡ್ತಾ ಇದ್ದೀವಿ, ಅಲ್ಲಿ ತಲೆ ಹರಟೆಗಳು ಅವೆಲ್ಲ ಬೇಕಿಲ್ಲ. ಹೋಗಿದ್ದ ಊರು ಸೇರಿದ ರೀಚ್ ಸೇಫ್ಲಿ ಅಷ್ಟೇ ಬೋದು. ಗುಡದಲ್ಲಿ ಯಾಕೆ ಶುರು ಮಾಡಬೇಕು? ಯಾವ ಬಂದು ಗಂಟೆ ಕೂಡ ಆಗಿರಲ್ಲ, ಹರಟೆ ಹೊಡಿ ಗಂಟೆ ಹರಟೆ ಹೊಡಿತಾನೆ, ಯಾರ್ದೋ ಆಕ್ಸಿಡೆಂಟ್ ಮಾಡಿ ಹೋಗ್ಬಿಡ್ತಾನೆ. ಅದು ಕರಿಬೇಕು. ಮೆಕಾನಮಿ ವರ್ಡ್ಸ್ ಇದೆಯಲ್ಲ ಭಾರಿ ದೊಡ್ಡದು. ಹೇಳ್ತಾರೆ ಕೆಲವರು ಎಷ್ಟರ ಮಟ್ಟಿಗೆ ಕಡಿಮೆ ಮಾತಾಡಬೇಕು ಅಂತ ಕೇಳಿದರೆ, ಒಳ್ಳೆ ಜ್ಞಾನಿಗಳಾದವರು ಒಂದು ಪದ ಸೇವ್ ಮಾಡೋದಲ್ಲ, ಒಂದು ಅಕ್ಷರ ಸೇವ್ ಮಾಡಬೇಕಂತ. ವರ್ಡ್ ಕೊಡಬೇಕೀಗ. ವರ್ಡ್ಸ್ ಕೌಂಟ್ ಮಾಡ್ತಾರೆ. ಟೆಲಿಗ್ರಾಫಿನಲ್ಲಿ ವರ್ಡ್ಸ್ ಕೌಂಟ್ ಮಾಡ್ತಾರೆ, ಒಂದು ಲೆಟರ್ಸ್ ಕೌಂಟ್ ಮಾಡ್ತಾರೆ. ಅದೇ ಲೆಟ್ರ್ ಕಡಿಮೆ ಇರಬೇಕು. ಒಂದು 3 ಅಕ್ಷರದ ಪದ 2 ಅಕ್ಷರದ ಪದ ಉಪಯೋಗಿಸ್ಬಿಟ್ರೆ ಗ್ರೇಟ್ ಔಟ್. 4 ಬದಲು 2, 4 ಬದಲು ಈ ಥರ ಮಾಡಿದಷ್ಟು ಬುದ್ಧಿವಂತ ಅಂತ ಅನ್ನಿಸ್ತಾರೆ. ಆ ರೀತಿ ಮಾತನ್ನು ಉಪಯೋಗಿಸಿ ಅಂತ ಹೇಳ್ತಾರೆ. ಒಂದೊಂದು ವರ್ಡ್ ಸೇವ್ ಮಾಡಿದ್ರು ಕೂಡ ಪುಣ್ಯ ಜಾಸ್ತಿ ಬರುತ್ತೆ. ಸರಿ ಮಾಡಿ ಸೇವ್ ಮಾಡಬೇಕು ಅಂತೇಳಿ ಅಪಾರ್ಥ ಬರಬಾರ್ದು, ಕ್ಲಾರಿಟಿ ಮಿಸ್ ಆಗಬಾರ್ದು, ಅರ್ಥ ಬರಬಾರ್ದು. ಅದೇ ವ್ರತ, ತಪಸ್ಸು ಅಂದ್ರೆ ಅದು. ತದ್ಧಿ ತಪಃ ಅಂತ ಯಾತಕ್ಕೆ ಕರೆದ್ರು? ಆ ರೀತಿ ಮಾಡಬೇಕು. ಆ್ಯಕ್ಯುರಸಿ ತಪ್ಪಾರದು, ಅದು ಶಬ್ದ ಕಡಿಮೆ ಇರಬೇಕು, ಅರ್ಥ ಸ್ಪಷ್ಟ ಇರಬೇಕು. ಆಗ ಜನಕ್ಕೆ ಜ್ಞಾನ ಕಾರ್ಯ ಮಾಡಿ ಭಾಳ ಸುಲಭ ಆಗುತ್ತೆ. ಅದು ಸೂತ್ರ ಹೈಯೆಸ್ಟ್. ಅದು ಸೂತ್ರ ಎಷ್ಟದು ಭಾರಿ ಮ್ಯಾಕ್ಸಿಮಮ್. ಅದಕ್ಕಿಂತ ಕಡಿಮೆ ಮಾಡೋಕ್ಕೆ ಯಾವ ಮಾಡಿರುತ್ತೆ ಸಾಧ್ಯ ಇಲ್ಲ. ಅದು ವೇದವ್ಯಾಸ ಅಷ್ಟೇ ಮಾಡೋಕ್ಕೆ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಇದನ್ನೆಲ್ಲ ಯೋಚನೆ ಮಾಡಿದಾಗ ಜ್ಞಾನದ ಕಾರ್ಯದ ಮಹತ್ವ ತಿಳಿ. ಭ್ರಾತೃಂಶ್ಚ ಮಾತರ ಮುದುಹ್ಯ ಯಯೌ ಬಿಲಾತ್ಸಹ. ಅಲ್ಲಿಂದ ಮುಂದೆ ಹೋಗ್ಬೇಕೀಗ. ಅವರಿಗೆ ರಾತ್ರಿ ಏನಾಗಿದೆ ಗೊತ್ತಾ ಅವರಿಗೆ ಹೇಳ್ತಾರೆ ಈಗ. ಬಿಲಾತ್ಸಹ ನಿರ್ಗತ್ಯ ಭೀತಿ ವಶತಃ ಅಬಲತಾಂ ಪ್ರಯಾತಾನ್. ಭಯ ಹಚ್ಚಿಬಿಟ್ಟಿದೆ ಅವರಿಗೆಲ್ಲ ಪಾಪ. ಇದೆಲ್ಲ ನೋಡ್ತಾರೆ, ಬೆಂಕಿ ಉರಿತಾ ಇದೆ. ಉಳಿದವ್ರಿಗೆಲ್ಲ ವಿಷಯ ಹೇಳಿಲ್ಲ ಅವರು. ಧರ್ಮರಾಜನಿಗೆ ಗೊತ್ತು, ಭೀಮನಿಗೆ ಗೊತ್ತು ಅಷ್ಟೇ. ಉಳಿದವ್ರಿಗೆಲ್ಲ ಹೇಳಿಲ್ಲ. ಯಾತಕ್ಕೆ? ಭಯ ಬಿಡ್ತಾರೆ ಅಂತೇಳಿ ಹೇಳೋಕೆ ಹೊರಟಿಲ್ಲ. ಈಗ ಅವ್ರಿಗೆ ಇದಕ್ಕಿಂತ ಗಾಬರಿ ಏನೇನೋ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬ್ರೀತಾನ್ ನೋಡಿ. ಅವರೆಲ್ಲ ಭೀತಿ ವಶತಃ ಅಬಲತಾಂ. ಇದೆಲ್ಲ ಏನು ಅಂತ ಬಿಡಿದವ್ರಿಗೆ ಏನೂ ಅರ್ಥನೇ ಆಗಿಲ್ಲ, ಗಾಬರಿ ಆಗಿಬಿಟ್ಟಿದ್ದಾರೆ. ಕುಂತಿಗೂ ಹೇಳಿಲ್ಲ ಪಾಪ, ಇನ್ನೂ ಎತ್ತಾಗುತ್ತೆ ಅಂತೇಳಿ. ಅವರು ಹೋಗ್ಬೇಕು, ರಾತ್ರಿ ಕತ್ಲು ಬಿಲದಲ್ಲಿ ಹೋಗ್ಬೇಕು, ಏನಿದೆಲ್ಲ ರಾಜ ಅಂತ ಅನ್ಕೊಂಡ್ಬಿಟ್ಟು ಭಾರಿ ಭಯಪಡ್ತಾ ಇದ್ದಾರೆ. ಅದಕ್ಕೆ ನಡಿಲಕ್ಕೂ ಆಗ್ತಾ ಇಲ್ಲ, ನಡುಕ್ತಾ ಇದ್ದಾರೆ. ಎತ್ಕೊಂಡು ನೋಡಿ ಭೀಮಸೇನ ಅವರು ಇಷ್ಟು ಜನವನ್ನು ನೋಡಿ. ದಯವು ಬಿಲಾತ್ಸಹ ನಿರ್ಗತ್ಯ ಮಾತರ ಮುದೂಹ್ಯ. ಎತ್ಕೊಂಡು ಅಂತಾರೆ ಯಾರನ್ನ? ಯಯವು ಬಿಲಾತ್ಸಹ ನಿರ್ಗತ್ಯ ಭ್ರಾತೃಂಶ್ಚ. 4 ಜನ ಪ್ಲಸ್ ತಾಯಿ 5 ಜನ ಎತ್ಕೊಂಡು ಹೋಗ್ಬೇಕು ಭೀಮಸೇನ. ಆ ಬಿಲದಲ್ಲಿ ಹೋಗ್ಬೇಕು. ಈ ಮತ್ತೆ ಆ ಬಿಲ ಹೇಗೆ ಮಾಡಿರ್ಬೇಕು ಅವ್ರು, ಎಷ್ಟು ಹೈಟಲ್ಲಿ ಇರಬೇಕು. ಸಣ್ಣದ ಇಲಿ ಹೋದಾಗಿಲ್ಲ, ದೊಡ್ಡದಾಗಿ ಮಾಡಿರ್ಬೇಕು. ಅದೆಲ್ಲ ಇದರ ಮೊದಲು ಪ್ಲಾನ್ ಮಾಡಿದೆ, ಯಾವ ರೀತಿ ಹೋಗ್ಬೇಕು, ಎಮರ್ಜೆನ್ಸಿ ಆಗಿರಬೇಕು ಅಂತೇಳಿ. ಎಮರ್ಜೆನ್ಸಿ ಎಕ್ಸಿಟ್ ಅಂತ ಮಾಡಿದ ಮೇಲೆ ಕಿಟಕಿ ಮಾಡಿದರೆ ಹೋಗ್ಲಿಕ್ಕಾಗತ್ತೆ, ಅದರಲ್ಲಿ ಫುಲ್ ಡೋರೇ ಓಪನ್ ಆಗಬೇಕು. ನಿರ್ಗತ್ಯ ಭೀತಿವಶತ ಅಬಲತಾಂ ಪ್ರಯಾತಾನ್ ಜ್ಞಾತ್ವಾ ಪುರೋಚನ ವಧಂ ಯದಿ ಭೀಷ್ಮ ಮುಖ್ಯೈ ವೈಚಿತ್ರವೀರ್ಯತನಯ ಅಭಿಯೋಧಯೇಯು ಕಿಂ ನೋ ಭವೇದಿತಿ ಭಯಂ ಸುಮಹದ್ವಿವೇಶ ಭೀಮಂ ತುರುತೆ ಚ ತನಯಾನ್ ಸಕಲಾನ್ ಪೃಥಾಯಾಹ. ಒಂದು ಪ್ರಶ್ನೆ ಈಗ, ಹೀಗೆ ಯಾಕೆ ಮಾಡೋಗಿತ್ತು ಪಾಂಡವರು? ಸೀದಾ ಬಂದು ಹೊರಗೆ ಬಂದು ಹತ್ತಿರಾಪುರಕ್ಕೆ ಹೋದರೆ ಮುಗಿದೋಗ್ತಿತ್ತು. ಅದು ಯಾಕೆ ಅಲ್ಲಿಂದ ಹೋಗ್ಬೇಕು? ಇಲ್ಲಿಂದ ಹೊರಗೆ ಬಂದು ದೂರ ಹೋದರೂ ಸರಿಯೇ, ಅಲ್ಲಿ ಒಂದು ಕೆಲಸ ಮುಗೀತು. ಎಲ್ಲ ಹೋಗಿರುವಲ್ಲಿ ಎಲ್ಲಿಗೆ ಹೋಗ್ಬೋದು ಅವರು? ಸೀದಾ ಹತ್ತಿರಾಪುರಕ್ಕೆ ಹೋಗಿ ಈಗೆಲ್ಲ ಮಾಡಿದ್ರು ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಉತ್ತರ ಕೊಡ್ತಾರೆ. ನೋಡೋದಕ್ಕೆ ಸುಲಭದ ಮೆಥಡ್ ಕಂಡ ಕಾಣುತ್ತೆ. ಯಾಕೆ ಎಲ್ಲೋ ದಾಟ್ಕೊಂಡು ಯಾಕೆ ಹೋದ್ರಿ ಇವರು? ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಧರ್ಮರಾಜ ಭಾರಿ ಮೈಲ್ಡ್. ಈಗ ಇದೆಲ್ಲ ಕುಂತಿ ಪಾಪ ಹೆಂಗಸಾಗಿ ಇದಾಗಿದ್ದಾಳೆ. ಎಷ್ಟೇ ವಿವೇಕ ಇದ್ರೂ ಕೂಡ ಭಯ ಇದ್ದೇ ಇರುತ್ತೆ. ಈಗ ಅಲ್ಲಿ ಹೋದ್ರೆ ಏನು ಮಾಡ್ಬೋದು? ಈಗ ಏನಾಯಿತು ಅಂತ ಕೇಳ್ತಾರೆ, ತಿಳ್ಕೊಬಾರ್ದು. ಹೀಗಾಯಿತು ಅಂತ ಕೇಳಿದರೆ ನೀವೇ ಏನೋ ಮಾಡಿದ್ದೀರಿ, ಪುರೋಚನ ಸತ್ತು ಬೇರೆ, ಅಷ್ಟು ಜನ ಸತ್ತು ಬೇರೆ ಹೋಗಿದ್ದಾರೆ, ನೀವೇ ಏನೋ ಮಾಡಿದ್ದೀರಿ ಅಂತ ಹೇಳ್ಬೋದು. ಮತ್ತೆ ಧೃತರಾಷ್ಟ್ರ ಹೇಳ್ತಾನೆ, ನನಗೆ ಬೇರೆದೇ ಯಾಕೆ ಬಂದಿರಿ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ಆ ದುರ್ಯೋಧನ ಯುದ್ಧಕ್ಕೆ ಬರ್ಬೋದು. ಇವರು 5 ಜನ, ಬೇರೆ ಯಾರಿಲ್ಲ, ಸಪೋರ್ಟ್ ಇಲ್ಲ. 5 ಜನ, ತಾಯಿ ಇದ್ದ, ಲೆಕ್ಕಕ್ಕಿಲ್ಲ. ಯುದ್ಧ ಹೇಗೆ ಮಾಡೋದು? ಈಗ ಅಷ್ಟೇ ಸೈನ್ಯ ತೊಗೊಂಡು ಬರ್ತಾ ಎಲ್ಲ ಫುಲ್ ಪವರ್ ಇದೆ ಅವನ ಹತ್ರ. ಈಗ
ಬಂದರೆ ಏನಾಗುತ್ತೋ ಗೊತ್ತಿಲ್ಲ. ಧರ್ಮರಾಜರ ಭಯ. ಮತ್ತು ದೊಡ್ಡವರೆಲ್ಲ ಅಕಸ್ಮಾತ್ ತಪ್ಪು ತಿಳ್ಕೊಂಡ್ರೆ ಭೀಷ್ಮಾದಿಗಳು ಏನೋ ಮಾಡಿ ಬಂದಿರ್ಬೋದು ಅಂತ ಮನಸ್ಸಲ್ಲಿ ನಾವು ಸರಿಯಾಗಿರ್ಬೇಕು ಅಷ್ಟೇ ಇಲ್ಲ, ಸರಿಯಾಗಿರೋದನ್ನು ಪ್ರೂವ್ ಕೂಡ ಮಾಡಬೇಕು. ನಾವು ಮನಸ್ಸಲ್ಲಿ ಸರಿಯಾಗಿದ್ದೀವಿ ಅಂತ ಅಂದ್ಕೊಂಡ್ರೆ ಸಾಲದು. ಅದಕ್ಕೂ ಇಷ್ಟೆಲ್ಲ ಕಷ್ಟ ಇದೆ. ಅದರಿಂದ ಸದ್ಯಕ್ಕೆ ಏನು ಮಾಡೋಣ, ಸ್ವಲ್ಪ ದೂರ ಹೋಗೋದೇ ವಾಸಿ. ಸದ್ಯಕ್ಕೆ ಮುಂದೆಲ್ಲ ನಿಧಾನ ವಿಷಯ ಆಗಲಿ, ಈ ಟೈಮ್ನಲ್ಲಿ ಹೋದರೆ ಸಮಸ್ಯೆ ಇದೆ ಅಂಥೇಳಿ ಧರ್ಮರಾಜ ವಾಪಸ್ ಹೋಗಲಿಕ್ಕೆ ಇಷ್ಟಪಡಲಿಲ್ಲ. ಗೊತ್ತಾಯ್ತಾ? ವಿದುರನ ನೀವು ಮಧ್ಯೆ ಹೇಳಿ ಯೋಚನೆ ಮಾಡಿದ್ದ. ಅದಕ್ಕೋಸ್ಕರ ಏನು ಮಾಡ್ದ, ವ್ಯವಸ್ಥೆ ಮಾಡಿಬಿಟ್ಟಿದ್ದ. ಸೀದಾ ಎಲ್ಲಿಗೆ ಹೋದ್ರಿ ಇವರೀಗ? ಅಲ್ಲಿ ಹೋದ್ರು, ಸೊರಂಗ ದಾಟಿ ಹೋದ್ರಿ. ಈಗ ಸೊರಂಗ ದಾಟಿ ಮುಂದೆ ಗಂಗಾ ನದಿ ಕನೆಕ್ಷನ್ ಕೊಟ್ಟಿದ್ದಾನಂತ. ಗಂಗಾ ನದಿ ಹತ್ರ ಹೋದ್ರು. ಕಿಮ್ನೋ ಭವೇದಿತಿ ಭಯಂ ಸುಮಹದ್ವಿವೇಶ. ಎಲ್ಲರಿಗೂ ಭಯ. ಅಷ್ಟು ದೊಡ್ಡ ಸೈನ್ಯ ತೊಗೊಂಡು ಬಂದುಬಿಟ್ರೆ, ಭೀಷ್ಮಾದಿಗಳು ಅಕಸ್ಮಾತ್ ಬಂದುಬಿಟ್ರೆ ಏನು ಮಾಡೋದು? 5 ಜನ ಗೆಲ್ಲಕ್ಕಾಗತ್ತಾ? ಯೋಚನೆ. ಭೀಮನ ಬಗ್ಗೆ ಇವ್ರಿಗೆ ಪೂರ್ತಿ ಕೆಲವೊಮ್ಮೆ ಮರ್ತು ಬಿಡ್ತಾ ಇದ್ರು, ಕೆಲವೊಮ್ಮೆ ಜ್ಞಾನ ಇದ್ದಾಗ ಧೈರ್ಯ, ಇಲ್ಲೋದ್ರಿಲ್ಲ. ಇವ್ರ ಜ್ಞಾನಕ್ಕೆ ಆ ಥರ ಸಮಸ್ಯೆ ಇತ್ತು. ಭೀಮಂ ಅತೆ ಋತೇತು ಭೀಮಂ, ಭೀಮನ ಹೊರತು ಎಲ್ಲರಿಗೂ ಭಯ ಇತ್ತು. ತನಯಾನ್ ಸಕಲಾನ್ ಪೃಥಾಯಾಹ, ಕುಂತಿ ಎಲ್ಲ ಮಕ್ಕಳಿಗೂ ಕುಂತಿಗೂ ಈ ರೀತಿ ಭಯ ಇದ್ದಿದ್ದರಿಂದ ಅದ್ರಲ್ಲಿ ಹೋಗೋದು ಬೇಡ, ನಾವು ಈ ಕಡೆ ಹೋಗೋಣ. ಭೀಮ ಏನು ಮಾಡಿದ್ದು? ಆಯಿತು, ಅಣ್ಣನ ಮಾತು, ತಾಯಿ ಮಾತು. ಮುಂದೆ ಅದು ಗೊತ್ತಿದೆ, ಸರ್ವಾಗಿ ಏನೇನಾಗಬೇಕು ಗೊತ್ತಿದೆ, ಆದ್ದರಿಂದ ಹೊರಟು. ಭೀಮೋ ಭಯೋಪಿ ಗುರುಭಿ ಸ್ವಮುಖೇನ ಯುದ್ಧಂ ಅಪ್ರೀಯಮಾಣಭುತ ಧರ್ಮಜ ವಾಕ್ಯ ಹೇತೋ ಊಹ್ಯೈವ ತಾನಪಿ ಜಯೌ ದ್ಯುನದೀಂಚ ತೀರ್ತ್ವಾ ಕ್ಷತ್ರಾತಿಸೃಷ್ಟಮಹಿರುಹ್ಯ ಜಲಪ್ರಯಾಣಂ. ಭೀಮಃ ಅಭಯಃ ಅಪಿ ಗುರುಭಿಃ ಸ್ವಮುಖೇನ ಯುದ್ಧಂ ಅಪ್ರೀಯಮಾಣಃ ಉತ ಧರ್ಮಜ ವಾಕ್ಯ ಹೇತೋಃ ಊಹ್ಯೈವ ತಾನ್ ಅಪಿ ಯಯೌ ದ್ಯುನದೀಂಚ ತೀರ್ತ್ವಾ ಕ್ಷತ್ರ ಅತಿಸೃಷ್ಟಂ ಅಧಿರುಹ್ಯ ಜಲಪ್ರಯಾಣಂ. ಭೀಮಃ ಅಭಯ, ಭೀಮನಿಗೆ ಮಾತ್ರ ಭಯ ಇಲ್ಲ. ಆದರೂ ಕೂಡ ಯಾಕೆ ನಾನು ಧೈರ್ಯ ಇದ್ದೀನಿ, ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ಇಲ್ಲ. ಅಕಸ್ಮಾತ್ ಯುದ್ಧ ನಡೆದ್ರಾಗ ಸ್ವಮುಖೇನ ಯುದ್ಧಂ ಗುರುಭಿ ಸಾಕಂ ಅಪ್ರೀಯಮಾಣಃ. ದೊಡ್ಡವ್ರ ಜೊತೆಗೆ ಅನಿವಾರ್ಯವಲ್ಲದ ಹೊರತು ಏನು ಮಾಡಿಕೊಡೋದು? ಯುದ್ಧ ಮಾಡಬಾರದು. ಇದೆಲ್ಲ ದೊಡ್ಡ ಪ್ರಿನ್ಸಿಪಲ್ ಇದೆ ಭೀಮ ತೋರಿಸಿ ಜಗತ್ತಿಗೆ. ಏನಂತ? ಆದಷ್ಟು ಕೂಡ ದೊಡ್ಡವ್ರಿಗೆ ಈ ವಿರೋಧ ಕಟ್ಕೋಬಾರದು. ನೆನಪಿರಿ, ಮನೆ ತಂದೆ ತಾಯಿ ಅಣ್ಣ ಯಾರೇ ಇರಲಿ, ಅವ್ರ ಬಗ್ಗೆ ಏನು ದೊಡ್ಡವರು ಫಸ್ಟ್ ಅವ್ರಿಗೇನು ಕಟ್ಕೋಬಾರ್ದು? ವಿರೋಧ ಕಟ್ಕೋಬಾರ್ದು. ವಿರೋಧ ಮಾಡೋ ಪ್ರಸಂಗ ಅನಿವಾರ್ಯವಾದಾಗ ತಾನೇ ನೇರ ಮಾತಾಡ್ಲಿಕ್ಕೆ ಹೋಗಬಾರ್ದು. ಯಾರಿಂದ ಮಾತಾಡಿಸ್ಬೇಕಾದನ್ನ ಬೇರೆಯವರಿಂದ ತಾನು ಮಾಡಬಾರ್ದು. ಎಷ್ಟು ಡಿಸಿಪ್ಲಿನ್ ಇದರಿಂದ ಸಮಾಜ ಹೇಗೆ ಉಳಿಯುತ್ತೆ ಯೋಚನೆ ಮಾಡಿ. ಈ ಕಾನ್ಸೆಪ್ಟ್ ಇದ್ದರೆ ಏನಾಗಲ್ಲಾಗ, ಸ್ವಲ್ಪ ದೊಡ್ಡವ್ರು ಹೇಳ್ತಾರೆ, ಚಿಕ್ಕವ್ರು ಕೇಳ್ತಾರೆ, ಸುಖವಾಗಿರ್ಬೋದು. ಇವತ್ತು ದೊಡ್ಡವ್ರಿಂದ ಕ್ಯಾರಿ ಅಂತ ಕೇಳ್ದೆ ಹೋಗ್ಬಿಟ್ರೆ ಏನು ನಡೆಯುತ್ತಾಗ? ದೊಡ್ಡವರು, ತಂದೆ ದೊಡ್ಡವಳು, ತಾಯಿ ದೊಡ್ಡವಳು, ಬೈ ವರ್ಚು ಏಜ್ ಪೋಸ್ಟ್ ಎಲ್ಲ ಗುರುಗಳು ದೊಡ್ಡವರು. ಅವರೆಲ್ಲರ ವಿರುದ್ಧ ಆದಷ್ಟು ಕೂಡ ವಿವಾದಕ್ಕೆ ಗುರಿ ಮಾಡಿಕೊಡಬಾರ್ದು. ಆಫೀಸ್ಗಳು ಹಾಗೆ ಮಾಡ್ತಾರೆ. ಆಫೀಸರ್ ಹೇಳಿ ಕಳಿಸಿದ್ದಾರಂತ ಭಯ ಶುರುವಾಗುತ್ತೆ ಅವರಿಗೆ. ಯಾರೋ ಕರ್ಸಾರ್, ಯಾರೋ ಕರೀತಾರೆ ಅಂದ ತಕ್ಷಣ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಒಳ್ಳೇದು ಯೋಚನೆ ಮಾಡಲ್ಲ ಜನರು, ಏನು ಯೋಚನೆ ಮಾಡ್ತಾರೆ, ಏನೋ ಕೆಟ್ಟದೇ ಆಗಿದೆ ಅಂತೇಳಿ. ಸಾಮಾನ್ಯ ಮನುಷ್ಯ ಆಗಿದೆ. ಟೆಲಿಗ್ರಾಮ್ ಮತ್ತೊಂದು ಹಿಂದೆ ಏನಾಗ್ತಿತ್ತು, ಯಾರೋ ಹೋದ್ರು ಅಂತಾರೆ, ಟೆಲಿಗ್ರಾಮ್ ಅಂತಂದ್ರೆ ಎಲ್ಲ ನಡಕ ಓದ್ತೇನೆ ಹೇಳ್ತಾ ಕೂತ್ಬಿಡ್ತೇವೆ. ಎಷ್ಟೋ ಜನ ಓದ್ತೇನೆ ಹೇಳ್ತಾರೆ, ಅದು ಕೆಲಸ ಓದೇ ಇಲ್ಲ. ಆ ಕಾಲ ಇತ್ತು. ಅದು ಆ್ಯಕ್ಚುಲಿ ನಡೆದ್ರೆ ಕೆಲಸ ಅದು. ಇಲ್ಲೋದ್ರೆ ಟೆಲಿಗ್ರಾಮ್ ಕೊಟ್ಟರೆ ಗಾಬರಿ ಆಗ್ತಾರೆ ಅಂತಾನೆ ಇತ್ತು. ಈ ಆಫೀಸಲ್ಲಿ ನಡೆಯೋದು ಹಾಗೇನೆ. ಆದಷ್ಟು ಏನು ಮಾಡ್ತಾರೋ ನಡ್ಕೊತಾ ಹೋಗ್ತಾರೆ. ಯಾಕೆ? ಏನು ಕಾನ್ಸೆಪ್ಟ್ ಇದೆ ಅವ್ರ ತಲೆಯಲ್ಲಿ? ವಿರೋಧ ಕಟ್ಕೊಳ್ಬಾರ್ದು. ವಿರೋಧ ಕಟ್ಕೊಂಡ್ರೆ ಟ್ರಾನ್ಸ್ಫರ್ ನೋಟಿಸ್ ಏನೋ ಒಂದಾಗುತ್ತೆ. ಆ ರೀತಿ ಯೋಚನೆ ಮಾಡ. ಆಫೀಸಲ್ಲಿ ಎಷ್ಟು ಭಯ ಇರುತ್ತೆ ಸುಪೇರಿಯರ್ ಕಂಡ್ರೆ, ಮನೆಯಲ್ಲೂ ಹಾಗಿರ್ಬೇಕು. ಭಯ ಅಂದ್ರೆ ಏನು? ಇವ್ರು ನಡಗೋದಂತ ಅರ್ಥ ಅಲ್ಲ. ಇವತ್ತು ಎಚ್ಚರಿಕೆ ಅಂತ ಬಿಡಬೇಕು. ದೊಡ್ಡ ಹಲ್ಟ್ ಮಾಡಬಾರ್ದು. ಗೊತ್ತಾಯ್ತು? ಹಲ್ಟ್ ಮಾಡಬಾರ್ದು. ಈ ಒಂದು ಜ್ಞಾನ ಇದ್ದು ಬಿಟ್ಟರೆ ಮನುಷ್ಯ ಒಳ್ಳೆ ಸಾಧನೆ ಮಾಡಬೇಕು. ಯಾರಿಗೆ ಹಲ್ಟಾದ್ರೆ ಏನಂತೆ, ನನ್ನ ಯಾವನು ಕೇಳ್ತಾರೆ? ಜ್ಞಾನ ಬಲ ಎಲ್ಲ ಇದೆ, ಅದು ಮೂರ್ಖತನ ಇದೆ ಅವನಿಗೆ. ಧರ್ಮನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಧರ್ಮ ಗೊತ್ತಿರಬೇಕು. ಇದೆಲ್ಲರಿಗೂ ಗೊತ್ತಾಗಿಬಿಟ್ರೆ ಮಹಾಭಾರತ ಕೊಡೋ ದೊಡ್ಡ ಸಂದೇಶ ಅದು. ಗುರುಹಿ ಸ್ವಮುಖೇನ ಯುದ್ಧಂ ಅಪ್ರೀಯಮಾಣಃ ಉತ ಧರ್ಮಜ ವಾಕ್ಯ ಹೇತೋ. ಇಷ್ಟ ಇಲ್ಲ. ಧರ್ಮರಾಜ ಬೇರೆ ಹೇಳಿದ, ಹೋಗೋದು ಬೇಡ, ಬೇರೆ ಕಡೆ ಹೋಗ್ಬೇಡ ಅಂತೇಳಿ. ಸರಿ ಅಂಥೇಳಿ ಉಷ್ಯೈವ ತಾನಪಿ ಜಯೋ ದ್ಯುನದೀಂಚ ತೀರ್ತ್ವಾ. ಅಲ್ಲಿ ನೋಡಿ, ಇವತ್ತು ಹೇಳಿ 4 ಕಿಲೋಮೀಟರ್ ಅಷ್ಟೇ ಆ ಹೊರಗಿನ ಮನೆಗೆ. ಅವ್ರಿಗೆ ಈಗ ಅದು 5,000 ಹಿಂದಿನ ಕಥೆ ಬೇರೆ, ಇನ್ನು ಸ್ವಲ್ಪ ಜಾಸ್ತಿನೂ ಇದ್ದಿರ್ಬೋದು. ಅಲ್ಲಿ ಹೊರಟು. ಅಲ್ಲಿ ಬಂದರು. ಆ ಸತ್ಯದ ವಿದುರ ಎಷ್ಟು ಬುದ್ಧಿವಂತ ಅಂದರೆ, ಒಂದು ಯಾವಾಗಲೂ ನಾವೇ ರೆಡಿ ಆಗಿ ಒಂದು ಬೋಟ್ ರೆಡಿ. ಇಷ್ಟೆಲ್ಲ ಇದು ಮಾಡಿದ್ದಕ್ಕೆ ಆತ ಒಳ್ಳೆ ಸಾಕ್ಷ ಎಷ್ಟು ಪುಣ್ಯವಂತ ಅಂತ ಅನ್ನಿಸ್ತಾರೆ. ವಿದುರ ಎಷ್ಟು ವಿವೇಕ ನಡ್ಕೋತಾರೆ ಅಂದರೆ ಭಾರಿ ಆಶ್ಚರ್ಯ. ಆ ಥರ ರಾಜನೀತಿ ಅದು. ಅಲ್ಲಿ ನಿಂತ್ಕೊಂಡಿದ್ದಾನೆ, ಎಲ್ಲ ರೆಡಿ ಇದೆ, ಫುಲ್ ರೆಡಿ ಇದೆ.
ಒಂದು ಸಮಸ್ಯೆ ಇದೆ ಈಗ. ಅಲ್ಲಿ ಪುರೋಚನ ಕಡೆ ದುರ್ಯೋಧನ ಕಡೆ ಕೂತ್ಕೊಂಡ್ಬಿಟ್ಟಿದ್ರೆ ಹೋಗ್ಬಿಟ್ಟು ನಿಮ್ಮನ್ನು ಕರ್ಕೊಂಡ್ಬರ್ಲಕ್ಕೆ ಹೇಳಿದ್ದಾರೆ ಅಂತೇಳಿ ಕಿಡ್ನಾಪ್ ಮಾಡಿದಾಗ ಆಗೋದಿಲ್ವೇನು. ಅದಕ್ಕೆ ಕೋಡ್ ವರ್ಡ್ಸ್ ಇಟ್ಟಿದ್ದ, ಈ ರೀತಿ ಮಾತಾಡಬೇಕು ಅಂತ ಹೇಳ್ತಾರೆ ವಾಕ್ಯ ನೋಡಿ. ದಾಶೋದಿತಾಭಿರಧಿರುಹ್ಯ, ಹಿಂದೆ ನೋಡಿ, ಛತ್ರ ಅತಿಸೃಷ್ಟಂ ಅಧಿರುಹ್ಯ ಜಲಪ್ರಯಾಣಂ. ಜಲಪ್ರಯಾಣ ಅಂದ್ರೇನು? ಬೈ ಏರ್ ಅಂತೀವಲ್ಲ, ಬೈ ಥ್ರೂ ವಾಟರ್ ಅಂದ್ರೆ ಹೋಗೋದು ಅಂದರೆ ಜಲಪ್ರಯಾಣ. ಬೋಟಲ್ಲಿ ಹೋಗೋದಕ್ಕೆ ಏನಂತ ಜಲಪ್ರಯಾಣ. ಹಿಂದೆಲ್ಲ ಈಗ ಕಡಿಮೆ ಆಗ್ತಾ ಇದೆ ಅದು, ಬಟ್ ಸ್ಟಿಲ್ ಲಗೇಜ್ ಹೋಗೋದೆಲ್ಲ ಇದ್ರೊಳಗೇನೆ. ಇಂಟರ್ನ್ಯಾಷನಲ್ ಹೆವಿ ಲಗೇಜ್ ಅಲ್ಲಿ ಹೇಗೆ ಕಳಿಸ್ತಾರೆ, ಫ್ಲೈಟಲ್ಲಿ ಹೋಗೋದಿಲ್ಲ, ಯಾವ್ದ್ರಲ್ಲಿ ಹೋಗುತ್ತದಲ್ಲ, ಇದೆಲ್ಲ ಶಿಪ್ಪಲ್ಲೇ ಹೋಗೋದು, ಗೊತ್ತಾಯ್ತಾ. ಜಲಪ್ರಯಾಣದಲ್ಲೇ ಕಳಿಸ್ಕೊಟ್ಟು ಹೊರಟರು. ಇದೆಲ್ಲ ಹೇಗೆ ಗೊತ್ತಾಯ್ತು ಅವರಿಗೆ ಅಂದರೆ, ವಿಶ್ವಾಸಿತ ವಿದರ ಪೂರ್ವ ವಚೋಭಿರೇವ ದಾಶೋದಿತಾಭಿರಧಿರುಹ್ಯ ಚ ಭೀಮಪೃಷ್ಟಂ ಸರ್ವೇ ಯಯುಃ ವನಮಥಾಭ್ಯುತಿತೆ ಚ ಸೂರ್ಯೇ ದೃಷ್ಟ್ವೈವ ಸಪ್ತಮೃತಕ ನರುದಂಶ್ಚ ಪೌರಾಹ. ವಿಶ್ವಾಸಿತಾ ವಿದರ ಪೂರ್ವ ವಚೋಭಿರೇವ, ಇದರ ಎಲ್ಲ ಏರ್ಪಾಟ್ ಮಾಡಿದ್ರಿಂದ ಅವರು ಕೋಡ್ ವರ್ಡ್ಸು ಇವರು ಕೋಡ್ ವರ್ಡ್ಸ್ ಮತ್ತೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಇಬ್ಬರಿಗೂ ಹೊಂದಬೇಕಾದ ಮ್ಯಾಚ್ ಆಗಬೇಕು. ಅಥವಾ ಇವ್ರಿಗೂ ಬಿದುರಿನ ಕಡೆಯವರೇ ಅಂತ ಇವ್ರಿಗೆ ಗೊತ್ತಾಗಬೇಕು. ಅವರಿಗೆ ಇವ್ರು ಪಾಂಡವರೇ ಮತ್ತೆ ಯಾರೋ ಬಂದು ಹತ್ಕೊಂಡು ಹೋಗ್ಬಿಟ್ರೆ ಮತ್ತೆ ಅದಾಗಬಾರ್ದು. ಆದಷ್ಟು ಐ ಡಿ ತೋರಿಸಿ ಅಂತ ಕೇಳ್ತಾರಲ್ಲ, ಆ ಥರ ಇಬ್ಬರಿಗೂ ಐ ಡಿ ಕಾನ್ಸೆಪ್ಟ್ ಇದು. ಐ ಡಿ ಓಪನ್ ಆಗಿದ್ದರೆ ಕಾಪಿ ಮಾಡ್ತಾರೆ, ಅದಕ್ಕೆ ಸೀಕ್ರೆಟ್ ಕೋಡ್ ವರ್ಡ್ಸಲ್ಲಿ ಐ ಡಿ ಇತ್ತು. ವಚೋಭಿರೇವ, ದಾಶರು ಅಂದರೆ ಯಾರು? ಬೆಸ್ತರು. ಬೆಸ್ತರು ನಡಿ ಮಾಡಿಟ್ಟಿದ್ದ. ಇಲ್ಲಿ ಕನಕ, ಅಲ್ಲಿ ಬೆಸ್ತರು. ಯಾಕೆ ಅಲ್ಲಿ ಅವರು ಎಕ್ಸ್ಪರ್ಟು, ಇಲ್ಲಿ ಇವರು ಎಕ್ಸ್ಪರ್ಟ್. ಆಯಾ ಫೀಲ್ಡಲ್ಲಿ ಎಕ್ಸ್ಪರ್ಟನ್ನು ಇಡಬೇಕು ಯಾವಾಗಲೂ. ಆ ರೀತಿ ಇಟ್ಟರು. ಅಲ್ಲಿಂದ ಹೊರಟು. ವಚೋಭಿ ಅಧಿರುಹ್ಯ ಚ ಏನು ಹಾಂ ಹೌದು ಹಾಂ ಹೌದು ಹಾಂ ಅಂದರೆ ಹಾಗಾಗಿ ಅಲ್ಲ 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 ಹಸ್ತಿನಾಪುರಕ್ಕೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದಲೇ ಇಷ್ಟೆಲ್ಲ ವ್ಯವಸ್ಥೆ ಆಗಿರೋದು. ಕೊಟ್ಟಿದ್ದಾರೆ ಅಲ್ಲಿ ಎಲ್ಲ ಪ್ಲಾನ್. ಅಲ್ಲ, ಎರಡು ಕಡೆಯಿಂದ ಪ್ಲಾನ್ ಇದೆ. ಬಿದುರಿನ ಕಡೆಯಿಂದ ಆ ಕಡೆ ಪ್ಲಾನ್ ಇದೆ, ಈ ಕಡೆ ಇವ್ರ ಪ್ಲಾನ್ ಇದೆ. ಎರಡು ಕೋಯಿನ್ಸೈಡ್ ಆಯಿತು. ಆಸ್ಪತ್ರೆ ಬೇಕಾದ್ರೆ ಬೇಡ ಅಂತಾರೆ ಹೇಳಿ ಮಾಡ್ಬೋದಾಗಿತ್ತು. ಅವರವರು ಗೊತ್ತಾಯ್ತು. ಈಗ ಆಗ ಈ ಕಡೆ ಹೋಗೋದ್ರೆ ಮುಗಿದು ಹೋಗ್ತಿತ್ತು, ಹೋಗಲಿಲ್ಲ. ಯಾಕೆ? ಈ ಭಯ ಇರೋದು ಇವರಿಗೆ. ವಿದುರ ಮಾಡಿದ್ದೇನೀಗ ಎಸ್ಕೇಪ್ ಆಗಬೇಕಷ್ಟೇ ಅಲ್ಲಿಂದ. ಮುಂದೇನು ಮಾಡಿ, ಯಾಕೆ ದೂರ ಹೋಗಬೇಕು ಅಂದರೆ ಹತ್ತಿರದಲ್ಲಿದ್ದರೆ ಇಲ್ಲದೇ ಗೋಚರ ಸಾಯೋದಿಗೆ ಇದು ಅದು ಭೀಮಸೇನಿಗೆ ಗೊತ್ತು, ವಿದುರನಿಗೆ ಗೊತ್ತಿಲ್ಲ. ಅದೆಲ್ಲ ಕೂಡ ಅಟ್ಸ್ಕೊಂಡು ಬರ್ಬೋದು, ಯಾರೋ ಇನ್ನೊಂದು ವ್ಯವಸ್ಥೆ ಮಾಡ್ಬೋದು ಅವನು. ಅದಕ್ಕೇನು ಮಾಡಬೇಕು? ಆದಷ್ಟು ದೂರ ಜಲಪ್ರಯಾಣ ಸೇಫು ಹೋಗೋದು. ಎಲ್ಲ ಹೇಳ್ತೀನಿ ಕೇಳಿ. ಜಲಪ್ರಯಾಣ ಸೇಫು. ಹೋಗೋದು ಎಲ್ಲಿಗೆ ಹೋಗ್ಬೇಕು ಅಂತ ಯಾರು ಡಿಸ್ಟೆಂಟ್ ತೊಗೋಬೇಕು? ಪಾಂಡವರು ತೊಗೊಳ್ಬೇಕು, ಗೊತ್ತಾಯ್ತಾ. ಜಲಪ್ರಯಾಣ ಹೇಗೆ ಹೀಗೂ ಹೋಗ್ಬೋದು, ಹಾಗೂ ಹೋಗ್ಬೋದು. ಹಾಗೋದ್ರೆ ಹಸ್ತಿನಾಪುರ, ಹೀಗೋದ್ರೆ ಆ ಕಡೆ. ಅದು ಇವರು ಬಿದುರಿನ ಚಾಯ್ಸ್ ಅಲ್ಲ, ಅದು ಇವ್ರ ಚಾಯ್ಸ್. ಅದು ಅರ್ಥ ಆಯ್ತಾ? ಆದ್ದರಿಂದ ಒಂದು ಟು ಎಕ್ಸ್ಟೆಂಟ್ ನೀವು ಹೇಳಿದ್ದು ಕರೆಕ್ಟು. ಫೈನಲ್ ಇದೆಲ್ಲ ಬಿದುರಿನಿಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅದು ಎಸ್ಕೇಪ್ ಆಗಬೇಕು ಸುರಕ್ಷಿತ. ಇದು ಡಿಸೈಡ್ ಮಾಡಿದ ಧರ್ಮರಾಜ, ಅಲ್ಲಿ ಹೋಗೋದು ಬೇಡ, ಈ ಕಡೆ ನಾವು ಹೋಗೋಣ ಅಂತ. ಇಲ್ಲ, ವಿದುರನಿಗೆ ಅಷ್ಟಿದಿಲ್ಲ, ಭೀಮನಿಗೆ ಅಷ್ಟಿಲ್ಲ. ಭೀಮನಿಗೆ ಗೊತ್ತಿಲ್ಲ ಹೊಡೆದಾಗ್ತೀನಿ ಅಂತೇಳಿ. ಆದರೆ ಇದು ಬೇಡ, ಯಾಕಂದರೆ ಒಂದು ಕಾರಣ ಇಟ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ಏನದು? ಇವರೆಲ್ಲರ ಪಾಪ ಕೆಲಸ ಎಲ್ಲ ಜಗತ್ತಿಗೆ ಗೊತ್ತಾದ ಮೇಲೆ ಕೊಂದರೆ ಏನಾಗುತ್ತೆ? ಅದೇ ಡಿಸರ್ವ್ಡ್ ಇತ್ತು ಅಂತ ಹೇಳ್ತಾರೆ. ಈಗ ಇನ್ನು ಟೂ ಅರ್ಲಿ ಇದು. ಈಗೆಲ್ಲ ಹೇಗಿದೆ ಅಂತ ಕೇಳಿದರೆ ಒಳಗಡೆ ಇದ್ದ ಹಾಗೆ. ಕಳ್ಳತನ ಮಾಡೋದು ಇನ್ನೂ ಕಳ್ಳತನ ಮಾಡಿಲ್ಲ, ಅವಾಗ ಹಿಡಿಬೋದು ಪೊಲೀಸ್, ಇಲ್ಲಿನ ತಪ್ಪಂತ ಅಲ್ಲ. ಬಟ್ ಅದು ಎಸ್ಕೇಪ್ ಆಗ್ತಾನೆ ಆಮೇಲೆ. ನಾನು ಸುಮ್ಮನೆ ಇಟ್ಕೊಂಡಿದ್ದೆ, ಎಲ್ಲ ಯಾತಕ್ಕೂ ಇಟ್ಕೊಂಡಿದ್ದೇನೆ ಅಂತ ಹೇಳ್ಬಿಡ್ಬೋದು. ಆದರೆ ಎಸ್ಕೇಪ್ ಅಲ್ಲಿ ಹೋದಾಗ ಸಿಕ್ಕರೆ ಡೆಡ್ ಹ್ಯಾಂಡ್ ಹಿಡ್ದಾಗ ಕಷ್ಟ. ಅದಕ್ಕೋಸ್ಕರ ಎಲ್ಲ ತಾಪಗಳ ಹೊರಗೆ ಬರಲಿ ಅಂತಿದೆ. ವಿದುರನಿಗೆ ಅಷ್ಟು ಇಲ್ಲ. ಆದರೆ ಇದೆಲ್ಲ ಇದೆ, ಈ ಕಾಮನ್ ಇದೆಲ್ಲ ತಿಳುವಳಿಕೆ ಎಲ್ಲ ಇದೆ. ಅದೆಲ್ಲ ಗೊತ್ತರೆ ರುಜುವಾಗಿಬಿಡ್ತಾ ಇತ್ತು, ಸರ್ವಜ್ಞಾನ ಬಿಡುತ್ತೆ. ಅದಾಗಿಲ್ಲ. ಆದರೆ ಪೂರ್ತಿ ಗೊತ್ತು. ವಿದುರನಿಗೆ ಗೊತ್ತಾಗಿದ್ದು ಅಲ್ಲಿಂದ ಎಸ್ಕೇಪ್ ಆದರೆ ವಾಪಸ್ ಹೋದರೆ ಹಸ್ತಿನಾಪುರ ಬರುತ್ತೆ. ಬಂದಿದ್ದು ಜಲಮಾರ್ಗದಲ್ಲೇ, ವಾಪಸ್ ಹೋದ್ರೆ ಹಸ್ತಿನಾಪುರ ಬರುತ್ತೆ, ಹೋಗ್ಬೋದು. ಅಥವಾ ಈ ಕಡೆ ಬೇಕಾದ್ರೆ ಹೋಗ್ಬೋದು, ಫುಲ್ ಓಪನ್ ಇದೆ. ಅದು ಹೀಗೂ ಆಗೋದು ಆಗುತ್ತೆ. ಆ ಡಿಸಿಷನ್ ತೊಗೊಂಡು ಧರ್ಮರಾಜ ತಗೊಂಡ. ಧರ್ಮರಾಜ ವಿದುರ ಇಬ್ಬರುವರೆ ಆ ವಿಚಾರ ಬೇರೆ, ಇಬ್ಬರು ಯವನತಾರನೇ ಈ ರೂಪದಿಂದ ತಗೊಂಡ. ಅದಕ್ಕೆ ಹೊರಟು, ಆಯ್ತು ಅಂತ ಹೊರಟ್ರು ಅಷ್ಟೇ. ಗೊತ್ತಿತ್ತು ಇದೆಲ್ಲ ಗೊತ್ತು. ಹೇಳಿದ ರಾಜ ಹೇಳಿದ ಮಧ್ಯೆ ಕೇಳ್ತಾನೆ, ಏನಾಗ್ತದೆ ಕೇಳ್ತಾನೆ ಇದ್ದ ಗುಡಚಾರ. ಪ್ಯಾರಲಾಗಿ ಒಂದು ಕೆಲಸ ಮಾಡ್ತಾನೆ ಇದ್ದ, ಎಚ್ಚರಿಕೆ ತಗೋತಾನೆ ಇದ್ದ, ಗೊತ್ತಾಯ್ತು. ವಿದುರ ತನ್ನ ಲಿಮಿಟ್ಸಲ್ಲಿ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿದ್ದ. ವಿಶ್ವಾಸಿತ ವಿದರ ಪೂರ್ವ ವಚೋಭಿ ಅಂದರೆ ಮೊದಲೇ ಹೇಳಿದ ಮಾತುಗಳು ಅಂತ ಅರ್ಥ. ಮೊದಲೇ ಹೇಳಿದ ಮಾತುಗಳ ಮೂಲಕ ವಿಶ್ವಾಸಿತರಾಗಿ ದಾಶೋದಿತಾಭಿರದೃಹ್ಯ ಚ ಭೀಮ ಪೃಷ್ಟಂ. ಅವರೆಲ್ಲ ಏನು ಮಾಡಿದ್ದಾರೆ? ಆ ಕಡೆ ದಾಟಿಸ್ಬಿಟ್ಟು ಅಷ್ಟು ಕೆಲಸ ಮುಗೀತು. ಅವರು ದಾಟಿಸಿದ ಕೆಲಸ
ಆ್ಯಕ್ಚುಲಿ ಇವತ್ತು ಅಲ್ಲಿ ಹೋದರೆ ಜಾಗ ಕರೆಕ್ಟಾಗಿದೆ. ಆ ಕಡೆ ದಾಟ್ಬಿಟ್ರೆ ಕಾಡು, ಇವತ್ತು ಅಷ್ಟು ದೊಡ್ಡದಲ್ಲ ಅದು, ಆಗಿನ ಕಾಲಕ್ಕೆ ದೊಡ್ಡ ಕಾಡು ಅದು. ಆ ಕಡೆ ಎಂಟ್ರ್ ಆಗಿಬಿಟ್ರೆ ಮುಗಿದೋಯ್ತು. ಸ್ವಲ್ಪ ದೂರ ಹೋಗಿ ಸ್ಟ್ರೇಟ್ ಆದರೆ ಹತ್ರ ಆಗುತ್ತೆ, ಅಷ್ಟು ದೂರ ಹೋಗಿ ಕಾಡೊಳಗೆ ಪ್ರವೇಶ ಮಾಡಿಬಿಡ್ತಾರೆ ಪಾಂಡವರ ರಾತ್ರಿ ಅವತ್ತು. ಅಲ್ಲಿ ಮುಗೀತದು. ಇವರಿನ್ನೇನು ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಯಮನ ಅಲ್ಲ, ಗಂಗಾ. ಗಂಗಾ ಇಷ್ಟೊತ್ತೇಳಿ ಹೇಳ್ಬಿಟ್ಬಿಟ್ರಲ್ಲ, ಮೇನ್ ನದಿನೇ ರೂಟೇ ಚೇಂಜ್ ಆಗಿಬಿಡ್ತಲ್ಲ. ಗಂಗಾ ನೋಡಿ, ದ್ಯುನದೀಮ್ ಇದು ದಕ್ಷಿಣ, ಅದು ಉತ್ತರ. ಆ ಕಡೆ ಹೊರಟರು. ಆ ಕಡೆ ಹೊರಟ್ಬಿಟ್ಟ ಕಾಡು. ಇನ್ನು ಇವರೇನು ಬರೋ ಸಂಭವನ ಇಲ್ಲ. ಇವರಿಗೆಲ್ಲ ಇನ್ನೊಂದು ಯೋಚನೆ, ಅಕಸ್ಮಾತ್ ದುರ್ಯೋಧನ ಎಷ್ಟು ದುಷ್ಟ ಅಂತ ಕೇಳಿದರೆ, ಬೈ ಚಾನ್ಸ್ ಎಸ್ಕೇಪ್ ಆದರೂ ಕೂಡ ಆ ಕಡೆ ಕಾಡಿಗೆ ಹೋಗ್ಬೇಕು. ಅವರು ಕಾಡಲ್ಲಿ ರಾಕ್ಷಸರಿದ್ದಾರೆ, ಹಿಡಿಂಬಾದಿಗಳಿದ್ದಾರೆ, ಅವೆಲ್ಲ ಇಂಟರ್ನೆಟ್ ವೀರಪ್ಪ ಇದ್ದು ಯಾರಿಗೂ ಗೊತ್ತಿದ್ದೇನೆ ಅದು ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಹಿಡಿಂಬ ರಾಕ್ಷಸ ಇರೋದು, ಹಿಡಿಂಬವನ ಅಂತಲೇ ಹೆಸರು ಅದಕ್ಕೆ. ಅವ್ರು ತಿಂದು ಹಾಕಿಬಿಡ್ತಾರೆ ಅಷ್ಟೇ. ಇಲ್ಲಿಂದ ಹೋದರೆ ಅಲ್ಲಿ ತಿಂದು ಹಾಕಿಬಿಡ್ತಾನೆ. ಈ ಥರ ಪ್ಲಾನ್ ಇತ್ತು ಅವತ್ತು. ಇಲ್ಲ ಹತ್ತಿರಾಪುರಕ್ಕೆ ಬಂದರೆ ಯುದ್ಧ ಮಾಡೋದು, ಆ ಕಡೆಯವರು ತಿಂದು ಹಾಕಿಬಿಡ್ತಾರೆ. ಅವನ ಯೋಚನೆ ಆ ಕಡೆಗೆ. ಹಾಗೆ ಭೀಮಸೇನ ಸರ್ವಜ್ಞ, ಒಳ್ಳೆ ವಿಷಯದಲ್ಲ, ಅವನು ದುಷ್ಟ. ಅವರು ತನ್ನ ಫೀಲ್ಡಲ್ಲಿ ಎಕ್ಸ್ಪರ್ಟ್. ಅವರು ಪಾಂಡವರು ಏನು ಮಾಡಿದ್ರೆ ಮತ್ತು ಏನಾಗಬಾರ್ದು, ಇಲ್ಲ ವಿಷ ಲಡ್ಡಿಗಿಂದ ಸಾಯ್ಬೇಕು, ಇಲ್ಲ ಅರಿವು ಸುಟ್ಟು ಸಾಯ್ಬೇಕು, ಇಲ್ಲ ಮುಂದೆ ದಾಟ್ಲಕ್ಕಾಗದೇನೆ ಸಾಯ್ಬೇಕು, ಅಕಸ್ಮಾತ್ ಹೋದರೆ ಕಾಡಿನಲ್ಲಿ ಹೆಣ್ಣು ಸಾಯ್ಬೇಕು. ಇಷ್ಟೆಲ್ಲ ಪ್ಲಾನ್ ಮಾಡಿದ್ವಿ. ಪ್ಲಾನ್ ABCDಗಳು ಸೇರ್ಕೊಂಡ್ಬಿಟ್ಟಿದೆ ಎಷ್ಟು ಕೂಡ. ಅಷ್ಟನ್ನು ನಾಶ ಮಾಡಬೇಕೀಗ. ಅದಕ್ಕೆ ಅದೆಲ್ಲ ತೋರಿಸ್ತಾರೆ ಟೆಕ್ನಿಕ್. ಅದಕ್ಕೆ ಜ್ಞಾನಬಲ ಅಂದರೆ ಅದೇನು, ಅದೆಲ್ಲ ತೋರಿಸ್ತಾ ಹೋಗ್ಬೇಕು. ವಿಶ್ವಾಸಿತ ಪೂರ್ವಚೋಭಿರೇವ. ಬೆಳಗ್ಗೆ ನೋಡ್ತಾರೆ ಜನಗಳೆಲ್ಲ, ಎಲ್ಲ ಅರಿಗೆ ಮನೆ ಸುಟ್ಟು ಹೋಗ್ಬಿಟ್ಟಿದೆ. ಅಲ್ಲಿ ಹೆಣಗಳು ನೋಡ್ತಾ ಇದ್ದಾರೆ, ಬಾಡಿ ಸಿಗುತ್ತೆ. ಎಷ್ಟು ಸಿಕ್ಕವು? 7 ಸಿಕ್ಕವು. 5 + 1 + 1 ಎಷ್ಟು? 7 ಆಗಲಿಲ್ಲ. ಮಕ್ಕಳು, ಅವಳು, ಪುರೋಚನ 7 ಜನ. ಅದಕ್ಕೆ ಅವ್ರು ಏನು ತಿಳ್ಕೊಂಡ್ರು? 7 ತಿಳ್ಕೊಂಡು ಪಾಂಡವರು 5 ಜನ, ತಾಯಿ ಹೆಂಗಸ್ ಕುಂತಿ, ಪುರೋಚನ ಹಾಗೂ ಇದ್ದವನು, ಒಟ್ಟು 7 ಜನ. 7 ಬಾಡಿ ಮೇಲೆ ಸೈಡ್ ಮಾಡಿದ್ರು ಯಾರು ಅಂತೇಳಿ. ಅದಕ್ಕೆ ಇದೆಲ್ಲ ಸ್ವಾರಸ್ಯ ಆಗಿರ್ಬೇಕು. ಇವತ್ತು ಕೂಡ ಇದೆಲ್ಲ ಸೈಂಟಿಫಿಕಲಿ ನಡೆಯುತ್ತಾರೆ. ಬರೀ ಒಂದು ಯಾರೋ ನದಿಯಲ್ಲಿ ಹೋಗ್ಬಿಟ್ಟ, ಮುಡಿ ಹೋಗ್ಬಿಟ್ಟ, ನಮ್ಮ ಪ್ರಕಾರ ಅವನು ಸತ್ತ. ಬಟ್ ಬಾಡಿ ಸಿಗೋವರೆಗೂ ಏನಲ್ಲ ಅದು, ಎಲ್ಲ ಮುಂದೆ ಎಸ್ಕೇಪ್ ಆಗಿರ್ಬೋದು, ಯಾರೋ ಸೇವ್ ಮಾಡಿರ್ಬೋದು, ನಮ್ಮ ಕಣ್ಣೆ ಅದು ಹೇಳಕ್ಕೆ ಬರೋದಿಲ್ಲ. ಬಾಡಿ ಸಿಗೋವರೆಗೂ ಮೈಲಿಗೆ ಇಲ್ಲ, ನೆನ್ಪಿಟ್ಕೋಬೇಕು. ಬಾಡಿ ಸಿಕ್ಕ ಮೇಲೆ ಪ್ರೂವ್ ಆಗೋದು. ಕೊಲೆಯಾಗಿದ್ದಾನೆ ಅಂತ ತಿಳ್ಕೊಂಡು ಬಾಡಿ ತಂದ ಆಮೇಲೆ ಕ್ಲೇಮ್ ಮಾಡ್ಬೇಕು ಅವರು. ಮಿಸ್ಸಿಂಗ್ ಬೇರೆ, ಮರ್ಡರ್ಡ್ ಬೇರೆ, ಅದೆಲ್ಲ ವ್ಯತ್ಯಾಸ ಇದೆ. ಅದಕ್ಕೇನೆ ಇದೆ ಜನಕ್ಕೆ ಏನು ಗೊತ್ತಾಗಲಿಲ್ಲಪ್ಪ, ರೋಗ ಎಷ್ಟು ಚಾನ್ಸ್ ಇದೆ. ಈಗ ಇಷ್ಟು ಬಾಡಿ ನೋಡಿ ತೀರ್ಮಾನ ಪಾಂಡವರು ಸತ್ತು ತೀರ್ಮಾನ ಮಾಡ್ಕೊಬಿಟ್ರು ಪಾಪ ಜನಗಳು. ಆ್ಯಕ್ಚುಲಿ ರಾಂಗ್ ಆಗಿತ್ತು. ಬಾಡಿ ಅದೇ ಆಗಬೇಕು ಅಂತ ಏನೂ ಇಲ್ಲ. ಕೆಲಸ ಬಾಡಿ ಏನು ಮಾಡಿಬಿಡ್ತಾರೆ ಗೊತ್ತಾ, ಸ್ಪಾಯಿಲ್ ಮಾಡಿಬಿಡ್ತಾರೆ, ಗೊತ್ತಿಗಬಾರ್ದು ಅಂತ ಹೇಳ್ಬಿಟ್ಟು. ಇವ್ರು ಏನಂತ ಇವ್ರತ್ತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಮುಗಿಸ್ಬಿಟ್ಟು ಯಾವ ಅವ್ರು ಬರ್ತಾರೆ ಸ್ವಲ್ಪ ದಿವಸ ಮೇಲೆ ಅವನು. ಆ್ಯಕ್ಚುಲಿ ಎಷ್ಟೋ ಹೊತ್ತು ನಡೆದಿದೆ ಆ ಥರ. ಆದ್ದರಿಂದ ಶಾಸ್ತ್ರ ಪ್ರಕಾರ ಕೂಡ ಅವ್ರ ಪ್ರಕಾರ ಇಬ್ಬರು ಸತ್ರು ತೀರ್ಮಾನ ಮಾಡ್ಕೊಂಡ್ಬಿಟ್ರು ಅಷ್ಟೇ. ದೊಡ್ಡ ರಫ್ ಹೆಣಗಳು ಅಷ್ಟೇ, ಅದೆಲ್ಲ ರಫ್ ಏಜ್ ಅಷ್ಟೇ. ರಫ್ ಏಜಲ್ಲಿ ಅವ್ರು ಸುಟ್ಟ ಪೂರ್ತಿ ಇರ್ಬೇಕು, ಬಾಡಿ ಸಿಗಬೇಕು ಅಂತೇನಿಲ್ವಲ್ಲ, ಅದೇ ಸೈಜ್ ಬಾಡಿ ಸಿಗಬೇಕು ಅಂತೇನೇ ಇಲ್ಲ. ಏನಾಗಿರ್ಬೋದು, ಒಟ್ಟು ಬಾಡಿ ಸಿಕ್ಕು ಅಷ್ಟೆಲ್ಲ. ಇವರು ಯಾರು ಆ ಟೈಮ್ನಲ್ಲಿ ಯೋಚನೆ ಮಾಡೋರು ಯಾರು ಆ ಟೈಮ್ನಲ್ಲೆಲ್ಲ? ಅವ್ರು ಅಯ್ಯೋ ಏನು ಸದ್ಯ ಆಯ್ತಪ್ಪ, ನಮಗೆ ಬರಲಿಲ್ಲ, ಅದು ತಮ್ಮ ಸೇಫ್ಟಿ ಬೇರೆ ನೋಡ್ಕೋತಾರೆ. ಇವತ್ತೇ ತೀರ್ಮಾನ ಮಾಡ್ಕೊಂಡು ಕೂತರು. ಮುಂದೆ ನೋಡಿ ಬರುತ್ತದೆಲ್ಲ. ಪಾಂಡವ ದೇಶ ಹಿ ಧಾರ್ತ ರಾಷ್ಟ್ರ ಯಾರು ಬೈದರು ಅವರೆಲ್ಲ ಕೂಡ ಜನಗಳು ನೋಡಿ. ಮುಂದೆ ಸಪ್ತ ಮೃತಕಾನ್. ಮೃತಕ ಅಂದ್ರೆ ಏನು? ಬಾಡಿಗಳು ಅಂತ ಅರ್ಥ. ಹೇಳಿದ ಸತ್ತವರನ್ನು ನೋಡಿಬಿಟ್ಟು ಅರುದಂಶ್ಚ ಪೌರಾಹ, ಅವ್ರ ಪಟ್ಟೆ ಭಾರಿ ದುಃಖ ಆಯಿತು. ವರ್ಣವತದ ಜನಗಳಿಗೆ ತುಂಬ ದುಃಖ ಆಯ್ತು. ಯಾಕೆ ಅಷ್ಟೊತ್ತಿಗೆ ಅವ್ರಿಗೆ ಏನಾಗಿತ್ತು, ಪಾಂಡವರು ತುಂಬ ಕೇಳಿದ್ರು, ನೋಡಿ ಆಗಿತ್ತು. ಈಗ ಎಷ್ಟು ಒಳ್ಳೆಯವನು ಕೊಲಿಸ್ಬಿಟ್ಟ ಪಾಪಿಷ್ಟ ಇವನು ಅಂತೇಳಿ ಅಂದ್ಕೊಂಡ್ರು. ಹಾ ಪಾಂಡವಾನ್ ಅತಃ ದೇಶ ಹಿ ಧಾರ್ತ ರಾಷ್ಟ್ರ ಧರ್ಮಸ್ಥಿತಾನ್ ಕುಮತಿರೇವ ಪುರೋಚನೇನ ಸೋಪೇಶ ದಗ್ಧಯ ದೈವವಶಾತ್ ಸುಪಾಪ ಕೋನಾಮ ಸತ್ಸು ವಿಷಮಃ ಪ್ರಭವೇತ್ ಸುಖಾಯ. ಇಡೀ ಸಾರಾಂಶ ಆಗಿ ಹೇಳ್ತಾರೆ ನೋಡಿ. ಹಾ ಮತ್ತು ಹಾ ಅಯ್ಯೋ ಪಾಂಡವಾನ್ ಅತಃ ದೇಶ, ಪಾಂಡವರು ಕೊಂದುಬಿಟ್ಟ ಇವನು. ಯಾರು? ಧಾರ್ತ ರಾಷ್ಟ್ರ ದುರ್ಯೋಧನ. ಧರ್ಮಸ್ಥಿತಾನ್, ಧರ್ಮದ ಸ್ಥಿತವರು. ಕುಮತಿಹಿ, ಇವನು ಕೆಟ್ಟ ಬುದ್ಧಿಯವನು, ಪುರೋಚನೆ ಮೂಲಕ ಕೊಲಿಸಿಬಿಟ್ಟ. ಸೋಪೇಶ ದಗ್ಧಯ, ಒಂದೇ ಒಂದು ಪುಣ್ಯ ಅಂದರೆ ಪುರೋಚನನು ಸತ್ತು ಹೋಗಿದ್ದಾನೆ ಅಷ್ಟೇ. ಅವನು ಎಸ್ಕೇಪ್ ಆಗಿದ್ದು ಇನ್ನೂ ಲಾಸ್ ಆಗೋದು, ಅವರೊಬ್ಬರು ಸತ್ತ. ದೈವವಶಾತ್ ಸುಪಾಪ, ಭಾರಿ ಪಾಪದ ಪುರೋಚನ ಇದು ಸುಟ್ಟೋಗಿದ್ದಾನೆ ಎಂಬುದಷ್ಟು ಸ್ವಲ್ಪ ಸಮಾಧಾನ. ಕೋನಾಮ ಸತ್ಸು ವಿಷಮಃ ಪ್ರಭವೇತ್ ಸುಖಾಯ, ಒಳ್ಳೆ ಸುಭಾಷಿತ ಅದು. ಕೋನಾಮ ಸತ್ಸು ವಿಷಮಃ ಪ್ರಭವೇತ್ ಸುಖಾಯ. ಸಜ್ಜನಿಗೆ ದ್ರೋಹ ಮಾಡಿದ ಯಾವನು ತಾನೇ ಬದುಕ್ತಾನೆ. ನೆನ್ಪಿಟ್ಕೋಬೇಕಿದ್ದಾರೆ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ, ಭಗವದ್ಗೀತೆಯಲ್ಲಿ ಬರುತ್ತೆ. ನಾಸತೋ ವಿದ್ಯತೆ ಭಾವ
ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತು ಅನಯೋ ತತ್ವದರ್ಶಿವಿ. ನೆನ್ಪಿಟ್ಕೋಬೇಕ ಜನ ಸಾಮಾನ್ಯ ಈ ಮಾತು ಜನರ ಮೇಲೆ ಬಂದ್ಬಿಡುತ್ತೆ. ಪಾಪಿಗೆ ಅದೇ ಗತಿ ಇನ್ನೇನಾಗುತ್ತೆ ಅವನಿಗೆ ಅಂತ ಹೇಳೋದಿಲ್ಲ. ಅದು ಸಜ್ಜದಿರು ದ್ರೋಹ ಮಾಡಿದರೆ ಅನರ್ಥ ಆಗಲೇಬೇಕು, ಆಗಿದೆ ಅಂತ ಅನ್ಕೊಂಡು. ಗೋನಾಮ ಸತ್ಸು ವಿಷಮಃ. ಸಮ ಅಂದ್ರೇನು? ಸರಿಯಾಗಿರೋನು. ವಿಷಮ ಅಂದ್ರೇನು? ದ್ರೋಹ ಮಾಡೋನು. ಅವನು ಪ್ರಭವೇತ್ ಸುಖಾಯ. ಸುಖ ಇರಲಿಕ್ಕೆ ಹೇಗೆ ಸಾಧ್ಯ ಸುಖದಿಂದ? ಪೂರೇಭ್ಯಯೇವ ನಿಖಿಲಂ ನನು ಭೀಮ ಮುಖ್ಯಾಃ ಭೀಷ್ಮ ಮುಖ್ಯಾಃ ವೈಚಿತ್ರವೀರ್ಯ ಸಹಿತಾಸ್ತು ನಿಶಮ್ಯ ಹೇತಿ ಊಚುಸ್ಸು ದುಃಖಿತ ಧಿಯೋಥ ಸುಯೋಧನಾದ್ಯಾಃ ಕ್ಷತ್ತಾಮೃಷೈವರುರುದುಃ ಯುಯುಶ್ಚ ಕರ್ಮ. ಪೌರೇಭ್ಯಯೇವ ನಿಖಿಲಂ ನನು ಭೀಮ ಮುಖ್ಯ ಭೀಷ್ಮ ಮುಖ್ಯಾಃ. ಭೀಷ್ಮ ಎಲ್ಲ ಸುದ್ದಿ ಹೋಯ್ತು, ವಿಷಯ ಎಲ್ಲ ಕಲೆಕ್ಟ್ ಮಾಡಿದ್ರು ಅವ್ರು ಪಾಪ. ಮಾಡಿಕೊಂಡು ತೀರ್ಮಾನ ಮಾಡಿದರು ಏನಂತ? ವೈಚಿತ್ರ ವೀರ್ಯ ತನಯಾಸ್ತು ನಿಶಮ್ಯ. ದುರ್ಯೋಧನಾದಿಗಳಿಗೂ ಗೊತ್ತಾಯಿತು, ಭೀಷ್ಮನಿಗೆ ಬಂದ ಅದು ಗೊತ್ತಾಯಿತು. ಎರಡನೇ ಹೇಳಿದ್ರು ಆಚಾರ್ಯ. ಭೀಷ್ಮ ಮುಖ್ಯ ಒಂದು ಹೇಳಿದರು, ವೈಚಿತ್ರ ವೀರ್ಯ ಸಹಿತ ಎರಡು ಹೇಳಿದರು. ಯಾತಕ್ಕೆ ಅಂದರೆ ಒಳ್ಳೆಯವರಿಗೆ ಇವರು, ಕೆಟ್ಟವರಿಗೆ ಅವರು. ಪ್ರಧಾನರು ಒಳ್ಳೆಯವರಲ್ಲಿ ಯಾರು? ಭೀಷ್ಮಾದಿಗಳು. ಕೆಟ್ಟ ದುರ್ಯೋಧನಾದಿಗಳು. ಕರೆಕ್ಟಾಗಿ ಸೇರಿಸಿಬಿಟ್ಟು ಎಲ್ಲರೂ ಸೇರಿರೋದು ಅದರೊಳಗೆ. ನಿರೀಕ್ಷೆ ಹೇತಿ ಹಾಯ್. ಅವರು ಹಾ ಅಂತ ದುಃಖಪಟ್ಟರು. ಊಷುಹು ಸುದುಃಖಿತ ಧಿಯ. ಭಾರಿ ದುಃಖಪಟ್ಟರು ಇವರೆಲ್ಲ. ದುರ್ಯೋಧನಾದಿಗಳು ಏನು ಮಾಡಿದರು? ನಾಟಕ ಮಾಡಿದರು. ಅವ್ರು ಅಳದೆ ಹೋಗ್ಬಿಟ್ರೆ ಏನು ತಿಳ್ಕೊತಾರೆ? ಪ್ಲಾಂಟ್ ಅಂತ ತಿಳ್ಕೊತಾರೆ ಅವರು. ಇವರಿಗೆ ಜೋರಾಗೆ ಹತ್ತರು. ನಾಟಕ ಮಾಡೋರು ಯಾವಲ್ಲಿ ಏನು ಮಾಡ್ತಾರೆ? ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ಕ್ಷತ್ತ ಮೃಷೈವ ರುರುದು. ವಿದರನು ಜೋರಾಗಿ ಬೆಳ್ಕೊಬಿಟ್ಬಿಟ್ಟ. ವಿದರ ಅಳಿದ್ರೆ ಏನಾಗ್ತಿತ್ತು? ಏನೋ ಆಗಿದೆ, ಮೊದಲೇ ಅವ್ರ ಕಡೆಯವನು ಏನೋ ಮಾಡಿರ್ತಾರೆ ತಿಳ್ಕೊಬಿಡ್ತಾರೆ. ಅವರು ಅದು ಜೋರಾಗತ್ತ. ವೃಷೈವ ರುರುದು. ವಿದರ ಎಷ್ಟರ ಮಟ್ಟಿಗೆ ಪರ್ಫೆಕ್ಟ್ ನಡ್ಕೊಂಡಿದ್ದಾನೆ. ಇಷ್ಟ ಕರ್ಮ. ಆಮೇಲೆ ಏನು ಮಾಡಿ? ಕರ್ಮ ಮಾಡಿ ಸುಟ್ಟೆ ಹತ್ತು ತಿಳ್ಕೊಬಿಟ್ರು. ಈಗ ನೋಡಿ, ಮೊನ್ನೆ ಹೇಳಿದೆ ಲಾಕ್ಷಾಗ್ರಹ ಇವತ್ತು ಏನು ತೋರಿಸ್ತಾರೆ ಅದಲ್ಲ. ಯಾಕೆಂದರೆ 60 ಕಿಲೋಮೀಟ್ರು ಅದೇನು ರೋಡ್ನಲ್ಲಿ ಶಾರ್ಟ್ಕಟ್ ಇನ್ನೂ ಕಡಿಮೆ ಆಗುತ್ತೆ. ಇವ್ರು ನೋಡ್ಲಿಕ್ಕೆ ಇವರು ಹೋಗ್ತಾ ಇದ್ರು. ಗೊತ್ತಿರೋ ಜ್ಞಾನಿಗಳು ಇವರೆಲ್ಲ ಆಗ್ತಿತ್ತು. ಇದು 800 ಕಿಲೋಮೀಟ್ರು ಇಲ್ಲಿರೋದು ಹೇಳಿಲ್ಲ. ಈಗ ತುಂಬ ದೂರ. ಆದ್ದರಿಂದ ಅಷ್ಟು ನೋಡ್ಲಿಕ್ಕೆ ಯಾರು ಹೇಗೂ ಸತ್ತು ಹೋಗಿದ್ದಾರೆ. ಇದಾಯಿತು ಮತ್ತೆ ಹೋಗಲೇ ಇಲ್ಲ ಅವ್ರಿಗೆ. ಹೀಗಾಗಿ ಏನಾಯಿತು? ಸುದ್ದಿ ಅಷ್ಟೇ ಅವ್ರಿಗೆ ಗೊತ್ತಾಗಿತ್ತು, ನ್ಯೂಸ್ ಅಷ್ಟೇ ಬಂದಿದ್ದು. ಮಾಡೋದನ್ನು ಮಾಡಿ ಹಾಕ್ಬಿಟ್ರು ಅಷ್ಟೇ. ಆಯಿತಾ? ಅದರಿಂದಾನೇ ಹತ್ತಿರ ಆಗಿದ್ದರೆ ಬಾಡಿ ತರಿಸ್ಬೋದು. ಗೊತ್ತಾಯ್ತಾ? ಬಾಡಿ ತರಿಸಿ ಇದನ್ನು ಮಾಡಿ ಎಲ್ಲ ಮಾಡ್ಬೋದಾಗಿತ್ತು. ಅದೆಲ್ಲ ಮಾಡಲಿಲ್ಲ, ಸುಮ್ಮನೆ ಸಂಸ್ಕಾರ ಮಾಡಿ ಹಾಕ್ಬಿಟ್ರು ಅಷ್ಟೇ. ಯಾವುದನ್ನು ನಾವು ವಿತಿನ್ ಅವರ್ ರೀಚ್ ಇಲ್ಲ, ಏನು ಮಾಡ್ತಾರೆ? ಅದನ್ನು ಬಿಟ್ಟುಬಿಡ್ತಾ ಅಷ್ಟೇ ಆಯಿತು. ಮುಂದೆ ಏನಾಯಿತು ಇದನ್ನು ಹೇಳ್ತಾರೆ ಭೀಮಿಗೆ. ಯಾರಿಗೆ? ತಾನು ಮಾಡಿಲ್ಲ, ಬೇರೆ ಮಾಡಿಸಿ ತಾನು ನೋಡ್ತಾನೆ ಅಷ್ಟೇ. ತಾನು ಪಾಲ್ಟ್ಕೊಳ್ಳಲಿಲ್ಲ. ನೋಡೋರಿಗೆ ಏನು ಮಾಡ್ದ? ತಾನು ಅದೇನಂದರೆ ತನಗೆ ಗೊತ್ತಿದೆ ಅಂತ ಆಗಬಾರ್ದು. ಗೊತ್ತಿದೆ ಅಂತ ಹೇಳಿಬಿಟ್ರೆ ಇವ್ರು ಏನು ಹುಡುಕ್ಲೆ ಟ್ರೈ ಮಾಡ್ತಾರೆ. ಅವ್ರ ಸೈನ್ಯ ಇಲ್ಲ ಪಾಂಡವರ ಹತ್ರ. ಇವ್ರು ಏನು ಬಿದರನ ಭಯ ಏನು ಅಂದರೆ ಆತ ಎಷ್ಟು ಗುಣ ಇದೆ ಅಷ್ಟು ಲಿಮಿಟೇಷನ್ನು ಇದೆ. ಏನು ಲಿಮಿಟೇಷನ್ ಇದೆ? ಅಕಸ್ಮಾತ್ ಸೈನ್ಯ ಹೋಗಿಬಿಟ್ಟು ಏನಾದ್ರು ಮಾಡಿಬಿಟ್ರೆ 5 ಜನಕ್ಕೆ ಕೃಷ್ಣನ ಬಗ್ಗೆ ಸಂಶಯ ಪಡ್ತಾರೆ. ಕೃಷ್ಣ ಇಲ್ಲಿ ಬಂದಿದ್ದೆ ಭಾರಿ ಒಳ್ಳೆಯದು, ಸಭೆ ಮಾತ್ರ ಹೋಗಬೇಡ, ಭಾಳ ದುಷ್ಟರು, ಅವರು ಕಟ್ಟಿ ಹಾಕಿಬಿಟ್ರೆ ಕಷ್ಟ ಅಂತ ಹೇಳೋದಿಲ್ಲ. ಇದನ್ನ ಸೈಕಾಲಜಿ ಹೀಗಿದೆ. ಸಾಮಾನ್ಯವಾಗಿ ಭಾಳ ಪ್ರೀತಿ ಯಾರ ಮೇಲೆ ಇರುತ್ತೋ ಅವ್ರ ಬಗ್ಗೆ ಏನಿರುತ್ತೆ? ನಮಗೆ ಕೆಟ್ಟದಾಗಬಾರ್ದು ಅಂತ ಒಂದು ಯೋಚನೆ ಇರುತ್ತೆ. ಆದ್ದರಿಂದ ಪಾಪ ಪಾಂಡವರು ಇನ್ನೂ ಎಲ್ಲ 30ರೊಳಗಿದ್ದಾರೆ ಅಷ್ಟೇ. 29 ಇಯರ್ಸು ವಿತಿನ್ ದಟ್ಟಿದ್ದಾರೆ ಎಲ್ಲರೂ ಕೂಡ. ಕುಂತಿ ವಯಸ್ಸಾದವಳು ಪಾಪ. ಅವ್ರು ಆಕೆ ನೋಡ್ಕೋಬೇಕು, ಸೈನ್ಯ ನೋಡ್ಬೇಕು ಈ ಕಡೆಗೆ. ಇವರೆಲ್ಲ ಮರ್ಯಾದೆ ಇಲ್ಲವರು. ಅವು ಕೊಂದಬಿಟ್ರೆ ಯಾರು ಕೂಡ ಆ ಥರ ತನ್ನ ಲಿಮಿಟ್ರೆ ಯೋಚನೆ ಮಾಡ್ತಾರೆ. ಕೃಷ್ಣನ್ನೇ ಹೊಡಿಬೋದು ಅಂತ ಯೋಚನೆ ಮಾಡಿದಾಗ ಇವ್ರ ಬಗ್ಗೆ ಯೋಚನೆ ಮಾಡೋದು ಸಹಜ. ಅದು ಒಳ್ಳೆತನ ಇದೆ, ಆ ಬಗ್ಗೆ ಲಿಮಿಟೇಷನ್ನು ಇದೆ. ಆದರೆ ಭೀಮನಿಗೆ ಸಮಸ್ಯೆ ಇಲ್ಲ. ಉಳಿದವ್ರಿಗೆಲ್ಲ ಲಿಮಿಟೇಷನ್ ಇದ್ದೇ ಇದೆ. ಅಲ್ಲಿ ಹೊರಟು ಮುಂದೆ ಏನಾಯಿತು ಅಂತ ಹೇಳ್ತಾರೆ ನಾಳೆ. ಇದೆಲ್ಲ ಭಾಳ ಇಂಟ್ರೆಸ್ಟಿಂಗ್ ಸಂಗತಿಗಳು, ನಡೆದೋಗಿರೋ ಕಥೆಗಳು. ಅದು ಕೇಳಬೇಕಾದ್ರೂ ಕೂಡ ಭಾಳ ಕುತೂಹಲಕರಾಗಿ ಆಚಾರ್ಯರು ಬರೀತಾರೆ, ನಡೆಯುತ್ತೆ. ಅದೆಲ್ಲ ಹೇಳ್ತಾರೆ. ಬೇಕಾದ್ರೆ ಮುಂದೆ ಬರುತ್ತೆ, ನಾಳೆ ಬರುತ್ತೆ. ಕೃಷ್ಣವ್ರು ಹತ್ತು ಬಿಡ್ತಾರೆ ಒಂದು ಅವರಿವರೇ ಹತ್ತಕ್ಕೆ. ಅವರಿವ್ರು ಹೇಳೋದು ದೊಡ್ಡದಲ್ಲ. ಕೃಷ್ಣ ಹೋಗ್ಬಿಟ್ರು ಪಾಂಡವರು ಪಾಪ. ಆವಾಗ ದುರ್ಯೋಧನಿಗೆ ಕನ್ಫರ್ಮ್ ಆಯ್ತಂತೆ. ಹಾಗೆ ಗ್ಯಾರಂಟಿ ಹೋಗಿದ್ದಾರೆ. ಕೃಷ್ಣನೇ ಹತ್ತ ಮೇಲೆ ಇಲ್ಲ ಪರವಾಗಿಲ್ಲ. ಅವ್ರು ಆ ರೀತಿ ಮಾಡಲಿಕ್ಕೆ ಮಾಡಿದ್ರು. ಮೋಹನ, ಹಸುರ ಮೋಹನ. ಹಸುರ ಮೋಹನ ಕಾನ್ಸೆಪ್ಟ್ ಕ್ಲಿಯರಾಗಿ ಕಾಣುತ್ತೆ. ಆ ರೀತಿ ರಾಮದೇವರಾದಾಗ ಸೀತಾ ಕಳ್ಕೊಂಡೆ ತತ್ತಿತ್ತು ಹಾಗೇನೆ, ಅದು ಸುಳ್ಳೇನೆ. ಈ ಸುಳ್ಳು ಎಲ್ಲ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡ್ಬಿಡುದು.